ಹರಿ ಓಂ. ಎಲ್ಲರಿಗೂ ಸ್ವಾಗತ. ಕಾರ್ಯಕ್ರಮವನ್ನು ಪ್ರಾರ್ಥನೆಯಿಂದ ಶುರು ಮಾಡ್ತೀವಿ. ಪ್ರಾರ್ಥನೆ ನಂತರ ಮುಂದಿನ ಕಾರ್ಯಕ್ರಮಗಳು ನಡೆಯುತ್ತೆ. ರಾಮ ಬಂದನೆ ಶ್ರೀ ರಘುರಾಮ ಬಂದನೆ ರಾಮ ಬಂದನೆ ಶ್ರೀ ರಘುರಾಮ ಬಂದನೆ ಪ್ರೇಮಿತ ಜನರನು ಪೊರೆಯಲಾಗಿ ಪ್ರೇಮಿತ ಜನರನು ಪೊರೆಯಲಾಗಿ ರಘುರಾಮ ಬಂದನೆ ಶ್ರೀ ರಘುರಾಮ ಬಂದನೆ ರಾಮ ಬಂದನೆ ಶ್ರೀ ರಘುರಾಮ ಬಂದನೆ ಸೀತೆಯ ಸಹಿತ ಲಕ್ಷ್ಮಣರೊಡಗೂಡಿ ಸೀತೆಯ ಸಹಿತ ಲಕ್ಷ್ಮಣರೊಡಗೂಡಿ ಸ್ವಾನಂದದಿ ದಿಗ್ವಿಜಯವ ಮಾಡಿ ಸ್ವಾನಂದದಿ ದಿಗ್ವಿಜಯವ ಮಾಡಿ ರಾಮ ಬಂದನೆ ಶ್ರೀ ರಘುರಾಮ ಬಂದನೆ ಹಾರೈಸಿ ನೋಡಲು ಕಣ್ಣಿಗೆ ಹಬ್ಬ ಹಾರೈಸಿ ನೋಡಲು ಕಣ್ಣಿಗೆ ಹಬ್ಬ ತೋರಲು ಮುತ್ತು ಮೋಹದ ಮೊಗದ ತೋರಲು ಮುತ್ತು ಮೋಹದ ಮೊಗದ ರಾಮ ಬಂದನೆ ಶ್ರೀ ರಘುರಾಮ ಬಂದನೆ ಅವಧಿಯು ಮುಗಿಯಲು ಅಸುವ ತೊರೆವನೆಂದು ಅವಧಿಯು ಮುಗಿಯಲು ಅಸುವ ತೊರೆವನೆಂದು ತವ ಕದಿ ಭರತನ ಪಾಲಿಸಲಿಕ್ಕೆ ತವ ಕದಿ ಭರತನ ಪಾಲಿಸಲಿಕ್ಕೆ ರಾಮ ಬಂದನೆ ಶ್ರೀ ರಘುರಾಮ ಬಂದನೆ ಸಾಕೇತ ಪುರಪತಿ ಸಾಂಗತ್ಯ ಲೋಲನಾಗಿ ಸಾಕೇತ ಪುರಪತಿ ಸಾಂಗತ್ಯ ಲೋಲನಾಗಿ ಸಾಕುವ ಜಗಗುರು ಮಹಿಪತಿ ಪ್ರಭು ಸಾಕುವ ಜಗಗುರು ಮಹಿಪತಿ ಪ್ರಭು ರಾಮ ಬಂದನೆ ಶ್ರೀ ರಘುರಾಮ ಬಂದನೆ ಪ್ರೇಮಿತ ಜನರನು ಪೊರೆಯಲಾಗಿ ಪ್ರೇಮಿತ ಜನರನು ಪೊರೆಯಲಾಗಿ ರಘುರಾಮ ಬಂದನೆ ಶ್ರೀ ರಘುರಾಮ ಬಂದನೆ ರಾಮ ಬಂದನೆ ಶ್ರೀ ರಘುರಾಮ ಬಂದನೆ ಧನ್ಯವಾದಗಳು ಸಾತ್ವಿಕ್. ಈಗ ವಸಂತ ಋತುವಿನಲ್ಲಿ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಡಾಕ್ಟರ್ ರವಿ ಅವರಿಂದ ಈ ಕಾರ್ಯಕ್ರಮದ ಬಗ್ಗೆ ಪರಿಚಯ. ನಮಃ ಸರ್ವೇಭ್ಯಃ. ಎಲ್ಲರಿಗೂ ನಮಸ್ಕಾರ. ಸಂಜಯನಗರದ ಸಾಂಸ್ಕೃತಿಕ ವೇದಿಕೆಯ ವತಿಯಿಂದ ಇವತ್ತು
ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಋತು ಕಲ್ಯಾಣಂ ಅಂತಕ್ಕಂತಹ ನಮ್ಮ ಪದ್ಮಭೂಷಣ ಪುರಸ್ಕೃತರಾದಂತಹ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರು ಬರೆದಿರ್ತಕ್ಕಂತಹ ಬೆಂಗಳೂರಿನ ಋತುಗಳ ಕುರಿತು ರಚಿಸಿರ್ತಕ್ಕಂತಹ ಈ ಅಭಿಜಾತ ಕಾವ್ಯ. ಇದರ ಬಗ್ಗೆ ಸ್ವಾರಸ್ಯವನ್ನು ವಿವರಿಸಲಿದ್ದಾರೆ ಶ್ರೀ ಶಶಿಕಿರಣ್ ಅಂತಕ್ಕಂಥವರು. ಡಾಕ್ಟರ್ ಶತಾವಧಾನಿ ಗಣೇಶ್ ಅವ್ರಿಗೆ, ಶಶಿಕಿರಣ್ ಅವ್ರಿಗೆ ಮತ್ತು ಇಲ್ಲಿ ನೆರೆದಿರ್ತಕ್ಕಂತಹ ಎಲ್ಲರಿಗೂ ಸಂಜಯನಗರ ಸಾಂಸ್ಕೃತಿಕ ವೇದಿಕೆಯ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಈ ಕಾರ್ಯಕ್ರಮದಲ್ಲಿ ಕೇಂದ್ರ ಬಿಂದುವಾದಂತಹ ಇಬ್ಬರು ಮಹನೀಯರು. ಒಬ್ಬರು ಡಾಕ್ಟರ್ ಶತಾವಧಾನಿ ಗಣೇಶ್ ಅವರು. ಅವರ ಬಗ್ಗೆ ಸಾಕಷ್ಟು ಪರಿಚಯವನ್ನು ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ಏನಿಲ್ಲ. ಆದರೂ ಕೆಲವರಿಗೆ ಕೆಲವು ಮಾಹಿತಿಗಳನ್ನ ತಿಳಿಸ್ಬೇಕು ಅವ್ರ ಬಗ್ಗೆ. ಇದು ತುಂಬ ಮುಖ್ಯವಾದದ್ದು ಅಂತ ನನಗನ್ಸೋದ್ರಿಂದ ನಾನು ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ಶತಾವಧಾನಿ ಗಣೇಶ್ ಅವರು ಮೂಲತಃ ಕೋಲಾರನವರು. ಬೆಂಗಳೂರಿನಲ್ಲಿ UVCE ಕಾಲೇಜಿನಲ್ಲಿ ಅವರು ಇಂಜಿನಿಯರಿಂಗ್ ಪದವೀಧರರು. ನಂತರ ಸ್ನಾತಕೋತ್ತರ ಪದವಿಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಮೆಟೀರಿಯಲ್ ಸೈನ್ಸ್ ಹಾಗೂ ಮೆಟಲರ್ಜಿ ಇದರ ಬಗ್ಗೆ MSc ಮಾಡಿದರು. ಇದಾದ ನಂತರ ಅವರಿಗೆ ಸಂಸ್ಕೃತದ ಒಂದು ಸೆಳೆತ. ಅವರು ಸಂಸ್ಕೃತದಲ್ಲಿ MA ಪದವಿಯನ್ನು ಮಾಡಿದರು. ಅದಾದ ನಂತರ ಕನ್ನಡದಲ್ಲಿ ಅವಧಾನದ ಬಗ್ಗೆ ಅವರು ಒಂದು ಡಾಕ್ಟರೇಟ್ ರಿಸರ್ಚ್ ಪೇಪರ್ ಮಾಡಿ ಹಂಪಿ ಯೂನಿವರ್ಸಿಟಿಯಿಂದ ಅವ್ರಿಗೆ D.Litt ಇದ್ರ ಬಗ್ಗೆ ಸಿಕ್ಕಿದೆ. ಇದಾದ ನಂತರ ಅವರು ಸಂಸ್ಕೃತದಲ್ಲಿ ತಮ್ಮನ್ನು ತಾವೇ ತೊಡಗಿಸ್ಕೊಂಡು ಸುಮಾರು 60ಕ್ಕಿಂತ ಹೆಚ್ಚು ಕೃತಿಗಳ ರಚನೆಯನ್ನು ಮಾಡಿದ್ದಾರೆ. ಅವರು ಅಷ್ಟಾವಧಾನ ಅಂತಕ್ಕಂಥದ್ದು ಆ ಕಲೆಯನ್ನು ಅವರು ಕರಗತಗೊಳಿಸಿಕೊಂಡು ಸುಮಾರು 1300ಕ್ಕೂ ಹೆಚ್ಚು ಅಷ್ಟಾವಧಾನಗಳನ್ನು ಮತ್ತು ಸುಮಾರು 5 ಶತಾವಧಾನವನ್ನು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ ಅವರು. ಮತ್ತು ಅವ್ರಿಗೆ ಸಂದಂತಹ ಕೀರ್ತಿ ಭಾಜನಗಳು ಏನು ಕಡಿಮೆ ಅಲ್ಲ. ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈಗ ಅವ್ರಿಗೆ ಭಾರತ ಸರ್ಕಾರದಿಂದ ನಾಗರಿಕ ಪುರಸ್ಕೃತವಾದಂತಹ ಪದ್ಮಭೂಷಣ ಅವ್ರಿಗೆ ಲಭಿಸಿದೆ. ತಮ್ಮ ಕಿರಿಯ ವಯಸ್ಸಿನಲ್ಲಿ ಅಂದರೆ ಸುಮಾರು 29 ವರ್ಷ ಇದ್ದಾಗಲೇ ಅವ್ರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಆರ್ಟ್ ಆ್ಯಂಡ್ ಲಿಟ್ರೇಚರ್ ಕಲೆ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಅವ್ರಿಗೆ ಒಂದು ಪುರಸ್ಕಾರ ಸಿಕ್ಕಿದೆ. ಇದರ ಜೊತೆಗೆ ಬಾದರಾಯಣ ವ್ಯಾಸ ಪುರಸ್ಕಾರ ಸಹ ಅವರ ಪಾಲಿಗೆ ದಕ್ಕಿದೆ, ರಾಷ್ಟ್ರಪತಿಗಳಿಂದ ದೊರೆತಂತಹ. ಈ ರೀತಿಯಾಗಿ ಅವರಿಗೆ ಸಾಕಷ್ಟು ಮತ್ತು ಆನರರಿ ಅವ್ರಿಗೆ ಡಾಕ್ಟರೇಟ್ ಪದವಿಗಳು ಸಾಕಷ್ಟು ಅವ್ರನ್ನ ಹುಡುಕೊಂಡು ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಅವರು ಸಂಸ್ಕೃತದಲ್ಲಿ ಕನ್ನಡದಲ್ಲಿ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ. 1-2 ಗಮನಾರ್ಹ ವಿಚಾರ ಹೇಳಬೇಕು ಅಂತಂದರೆ ಸಂಗೀತದಲ್ಲಿ, ನೃತ್ಯದಲ್ಲಿ, ಯಕ್ಷಗಾನದಲ್ಲಿ ಅವರು ಸಾಕಷ್ಟು ಕೊಡುಗೆ ಇದೆ. ಇತ್ತೀಚೆಗೆ ಗೋಖಲೆ ಇನ್ಸ್ಟಿಟ್ಯೂಟ್ನಲ್ಲಿ ಮಿಥಿಕ್ ಸೊಸೈಟಿ ಹಾಗೂ ಗೋಖಲೆ ಇನ್ಸ್ಟಿಟ್ಯೂಟ್ನವರು ಒಟ್ಟಿಗೆ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಏರ್ಪಡಿಸಿದಾಗ ಇದೇ ಶಶಿಕಿರಣ್ ಮತ್ತು ಅವರ ಇನ್ನೊಬ್ಬ ಶಿಷ್ಯವೃಂದ ಅರ್ಜುನ್ ಭಾರದ್ವಾಜ್ ಅವರು ಸುಮಾರು ಇಬ್ಬರೂ ಮುಕ್ಕಾಲು ಗಂಟೆ ಒಬ್ಬರು ಕಲೆಯ ಬಗ್ಗೆ, ಒಬ್ಬರು ಸಾಹಿತ್ಯದ ಬಗ್ಗೆ ಅವರು ಕೊಟ್ಟಿರ್ತಕ್ಕಂತಹ ಕೊಡುಗೆಯ ಬಗ್ಗೆ ಮಾತಾಡಿದ್ರು ಸಹ ಅವರ ಲಿಸ್ಟ್ ಪೂರ್ಣಗೊಳಿಸಲಿಕ್ಕೆ ಅವ್ರಿಗೆ ಆಗಲಿಲ್ಲ. ಅಷ್ಟು ಅಪಾರವಾದಂತಹ ಕೊಡುಗೆಯನ್ನು ಅವರು ನಮ್ಮ ಆರ್ಟ್ ಆ್ಯಂಡ್ ಲಿಟ್ರೇಚರ್ ಕಲೆ ಮತ್ತು ಸಾಹಿತ್ಯದಲ್ಲಿ ಕೊಟ್ಟಿದ್ದಾರೆ. ಇನ್ನು ಮುಂದೆನೂ ಸಹ ಅವರು ಈ ಕ್ಷೇತ್ರದಲ್ಲಿ ಸಾಕಷ್ಟು ನಮಗೆ ಕೊಡುಗೆಯನ್ನು ಕೊಡ್ತಕ್ಕಂಥದ್ದಿದೆ. ಇತ್ತೀಚೆಗೆ ಅವರು ಬರೀ ಅವರ ಸಾಹಿತ್ಯ ಅಥವಾ ಆರ್ಟ್ನಲ್ಲಿ ಬೇರೆಯವ್ರನ್ನ ಎಷ್ಟು ಪ್ರೋತ್ಸಾಹ ಮಾಡ್ತಾರೆ ಅಂತ ಅಂದರೆ, ಒಂದು ಎಕ್ಸಾಂಪಲ್ ಕೊಡಬೇಕಂದ್ರೆ ಇತ್ತೀಚೆಗೆ ಕಲ್ಕಟ್ಟಾಯಿಂದ ಬಂದಂತಹ ಒಬ್ಬರು ಹ್ಯಾಲಿ ಗೋಸ್ವಾಮಿ ಅಂತಕ್ಕಂಥವರು, ಅವರು ಪಾಲಾ ಆರ್ಟ್ ಅಂತ ಅಂದರೆ ಪಟಚಿತ್ರಗಳನ್ನು ಅದರ ಒಂದು ಪುನರುಜ್ಜೀವನದ ಬಗ್ಗೆ ಕೆಲಸ ಮಾಡ್ತಿದ್ದವರು. ಅವ್ರನ್ನ ಇಲ್ಲಿ ಕರ್ಕೊಂಬಂದು ಅವ್ರದ್ದು ಒಂದು ಕಲಾ ಪ್ರದರ್ಶನವನ್ನು ಏರ್ಪಾಡು ಮಾಡಿ ಮತ್ತು ಆ ಕಲೆಗೆ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥದ್ದು. ಈ ರೀತಿಯಾಗಿ ಅವರು ಸಮಾಜದಲ್ಲಿ
ನಾನಾ ರೀತಿಯಲ್ಲಿ ಅವರ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾ ಸಮಾಜಕ್ಕೆ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಅಂಥ ಮಹನೀಯರು, ಅಂಥ ಗಣ್ಯ ವ್ಯಕ್ತಿಗಳು ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮುಂದೆ ಇರ್ತಕ್ಕಂಥದ್ದು, ನಮ್ಮ ಜೊತೆಲಿರ್ತಕ್ಕಂಥದ್ದು, ಅವರ ಉಪಸ್ಥಿತಿ ಈ ಒಂದು ಸಂಭ್ರಮಕ್ಕೆ, ಈ ಒಂದು ಕಾರ್ಯಕ್ರಮಕ್ಕೆ ಘನತೆಯನ್ನು ಕೊಟ್ಟಿದೆ ಅಂತ ಹೇಳಿ ಅವ್ರನ್ನ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೀನಿ. ಇವತ್ತು ನಮ್ಮ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇರ್ತಕ್ಕಂಥವರು ಶಶಿಕಿರಣ್ ಅವರು ಗೋಖಲೆಯ ಒಂದು ಸಂಸ್ಥೆಯಿಂದ ನನಗೆ ಪರಿಚಯ. ಗೋಖಲೆಯ ಸಂಸ್ಥೆಯಲ್ಲಿ ಜಂಟಿ ಕಾರ್ಯದರ್ಶಿಯಾಗಿ ಹೆಚ್ಚು ಕಡಿಮೆ ನಾನು ಏನು ಹೇಳಬೇಕು ಅಂತಂದರೆ, ಆ ಗೋಖಲೆಯ ಸಂಸ್ಥೆಯ ಪ್ರತಿಯೊಂದು ಕಾರ್ಯವನ್ನು ತಮ್ಮ ಹೆಗಲ ಮೇಲೆ ಹೊತ್ಕೊಂಡು ನಡೆಸ್ತಾ ಇರ್ತಕ್ಕಂತಹ ವ್ಯಕ್ತಿ. ತುಂಬ ಕಿರಿವಯಸ್ಸಿನಲ್ಲಿ ಹೆಚ್ಚಿನ ಜವಾಬ್ದಾರಿಯನ್ನು ಹೊತ್ತಂಥ ವ್ಯಕ್ತಿ ಅಂತ ಹೇಳ್ಬೋದು. ಮೂಲತಃ ಇಂಜಿನಿಯರಿಂಗ್ ಪದವೀಧರ. ಶತವಾದನಿ ಗಣೇಶ್ ಅವರ ಶಿಷ್ಯ ವೃಂದದಲ್ಲಿ ಅವರು ಸಹ ಒಬ್ಬರು. ಅವರ ಇವರು ಶತವಾದಾನಿ ಅವರ ಮತ್ತು ಸಂಸ್ಕೃತದಲ್ಲಿ ಅಂದರೆ ಸಂಸ್ಕೃತ ಸಾಹಿತ್ಯ, ಕಾವ್ಯಮೀಮಾಂಸೆಗಳು, ಭಾರತೀಯ ಸಂಸ್ಕೃತಿ ಮುಂತಾದ ಕ್ಷೇತ್ರಗಳಲ್ಲಿ ಸಾಕಷ್ಟು ವ್ಯಾಸಂಗವನ್ನು ಇವರು ನಡೆಸಿದ್ದಾರೆ. ಇಂಗ್ಲೀಷ್, ಕನ್ನಡ ಮತ್ತು ಸಂಸ್ಕೃತದಲ್ಲಿ ಗ್ರಂಥ ರಚನೆ, ಅನುವಾದಗಳು, ಸಂಪಾದನೆಗಳನ್ನು ಮಾಡಿದ್ದಾರೆ. ಇವರು ಸ್ವತಂತ್ರವಾಗಿ ಹಾಗೂ ಸಹಕರ್ತೃವಾಗಿ ಹಲವಾರು ಮೌಲಿಕ ಕೃತಿಗಳನ್ನು ಇವರು ಹೊರತಂದಿದ್ದಾರೆ. ಯೌಗಂಧರಂ ಸಂಸ್ಕೃತದ ಕವಿತೆ, ಚಂದೋಗತಿ ಸಂಸ್ಕೃತದಲ್ಲಿ ಒಂದು ಅನುವಾದ, ಸ್ಟೋರೀಸ್ ಬಿಹೈಂಡ್ ವರ್ಸಸ್ ಸಹ ಅನುವಾದ, ಸಾಹಿತ್ಯ ಸಂಹಿತೆ ಕನ್ನಡ ಲೇಖನಗಳ ಸಂಗ್ರಹ, DVG ಸಾರ ಸಂಗ್ರಹ ಅದು ಒಂದು ಸಹ ಸಂಪಾದನೆ, ನಿರ್ಲಿಪ್ತಿ ಸಹ ಸಂಪಾದನೆ, ಸೆಲೆಕ್ಟೆಡ್ ರೈಟಿಂಗ್ಸ್ ಆಫ್ DV ಗುಂಡಪ್ಪ ಅದು ಒಂದು ಸಹ ಸಂಪಾದನೆ. ಈ ರೀತಿ ಮುಂತಾದ ಹಲವು ಗ್ರಂಥಗಳ ಉಲ್ಲೇಖಾರ್ಹ. ಇವರು ಸಹಕೃತವಾಗಿ ಸಂಸ್ಕೃತಕ್ಕೆ ಅನುವಾದ ಮಾಡಿರ್ತಕ್ಕಂಥ ದೇವುಡು ಅವರ ಮಹಾಬ್ರಾಹ್ಮಣ ಇದು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಯನ್ನು ಗಳಿಸಿದೆ 2021ರಲ್ಲಿ. ಪ್ರಸ್ತುತ ಅವರು ಪ್ರೇಕ್ಷಾ ಅಂತರ್ಜಾಲ ಪತ್ರಿಕೆಯ ಸಹ ಸಂಪಾದಕರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇದು ತುಂಬ ಕಡಿಮೆ. ಇದರ ಜೊತೆಗೆ ಸಮಾಜದಲ್ಲಿ ಸಂಸ್ಕೃತಕ್ಕೆ ಅವರು ಕೊಡ್ತಿರ್ತಕ್ಕಂಥ ಕೊಡುಗೆ ಮತ್ತು ಅವರ ಸಾಕಷ್ಟು ಸ್ನೇಹಿತರ ಒಡಗೂಡಿ ಸಮಾಜದಲ್ಲಿ ಯಾವ ಕೆಲಸಗಳು ಮರೆಮಾಚಿ ಯಾವುದೋ ಒಂದು ಮೂಲೆಯಲ್ಲಿದ್ದದ್ದನ್ನು ಹೊಕ್ಕಿ ತೆಗೆದು ಅದನ್ನು ಸಮಾಜಕ್ಕೆ ಮುಂದೆ ಅದನ್ನು ಇಡ್ತಾ ಇದ್ದಾರೆ ಅಂತ ಅಂದರೆ ಅದು ತುಂಬ ಶ್ಲಾಘನೀಯ. ಅಂಥ ಮಹಾನ್ ವ್ಯಕ್ತಿ ನಮ್ಮ ಜೊತೆ ಇವತ್ತಿನ ದಿನ, ಅದರಲ್ಲೂ ಶತವಾದನಿ ಡಾಕ್ಟರ್ R ಗಣೇಶ್ ಅವರ ಒಂದು ಪುಸ್ತಕವನ್ನು ಅದರ ಬಗ್ಗೆ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಅಂತ ಅಂದರೆ ನಮ್ಮ ಸಂತೋಷ. ತಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತವನ್ನು ಬಯಸ್ತಾ ಮುಂದೆ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಅಂತ ಹೇಳಿ ನಾನು ಶಶಿಭೂಷಣ್ ಕೇಳ್ತೇನೆ. ಹೇಳುತ್ತೇನೆ ಸರ್. ಓಂ ಸಹನಾ ಭವತು ಸಹನೋ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ವೇದಾಂತಾರ್ಥತದಾಭಾಸ ಕ್ಷೀರನೀರವಿವೇಕಿನಂ ನಮಾಮಿ ಭಗವತ್ಪಾದಂ ಪರಹಂಸ ಧುರಂಧರಂ. ಎಲ್ರಿಗೂ ನಮಸ್ಕಾರ. ಭಗವತ್ಪಾದರ ಸನ್ನಿಧಿಯಲ್ಲಿ ಕಾವ್ಯವನ್ನು ಕುರಿತು ಮಾತನಾಡ್ತಾ ಇರುವಂಥದ್ದು ನನ್ನ ಮಟ್ಟಿಗೆ ಬಹಳ ಸ್ವಾರಸ್ಯಕರವಾದ ಧನ್ಯತೆಯ ಒಂದು ಸಂದರ್ಭ. ಅದರಲ್ಲಿಯೂ ಗಣೇಶ್ ಅವರ ಕಾರ್ಯವನ್ನು ಕುರಿತು ಮಾತನಾಡಬೇಕು ಅಂತ ಆಯೋಜಕರು ಕೇಳಿಕೊಂಡಿದ್ದಾರೆ. ಅದಕ್ಕೆ ಪ್ರಾರಂಭದಲ್ಲಿಯೇ ಎಲ್ಲ ಇಲ್ಲಿ ನೆರೆದಿರುವಂತಹ ಮಹನೀಯರಿಗೆ, ಸಂಜಯ್ ನಗರ ಸಾಂಸ್ಕೃತಿಕ ವೇದಿಕೆಯ ಎಲ್ಲ ಪದಾಧಿಕಾರಿಗಳಿಗೆ, ಶ್ರೀಯುತ ರವಿ ಅವರಿಗೆ ಎಲ್ಲರಿಗೂ ಕೂಡ ನಮನಗಳನ್ನು ತಿಳಿಸ್ತಾ ಇದ್ದೇನೆ.
ಗಣೇಶವ್ರ ಎದುರಿಗೆ ಅವ್ರ ಕಾವ್ಯವನ್ನು ಕುರಿತು ಮಾತನಾಡ್ತಿರೋದು ಇನ್ನೊಂದು ಸಂತೋಷದ ವಿಷಯ. ಏನಂದರೆ ಒಂದು ಸಂದರ್ಭ ನೆನಪಾಗತ್ತೆ. ಹಿಂದೆ ಪೂತಿ ನರಸಿಂಹಾಚಾರ್ಯರು ಕನ್ನಡದ ಪ್ರಸಿದ್ಧ ಕವಿಗಳು. ಅವರು ಶ್ರೀಹರಿಚರಿತೆ ಅಂತ ಒಂದು ಮಹಾಕಾವ್ಯವನ್ನು ಬರೆದಿದ್ದಾರೆ, ಗೋಕುಲ ನಿರ್ಗಮನ. ಅವರ ಒಂದು ಕಾವ್ಯ, ಅದನ್ನು ಕುರಿತು ಅರಾಮಿತ್ರ ಅವರು ಮಾತನಾಡಿರಬೇಕಾಗಿ ಬಂದಿರುತ್ತೆ. ಅರಾಮಿತ್ರ ಅವರಿಗೆ ಗುರುಗಳಾಗಿದ್ದವರು ತೀನಂ ಶ್ರೀಕಂಠಯ್ಯನವರು. ಈ ಥರ ಒಂದು ಭಾಷಣ ಆಗಿದೆ ಅಂತ ತಿಳಿದಾಗ ತೀನಂ ಶ್ರೀಕಂಠಯ್ಯನವರು ಹೇಳಿದ್ರಂತೆ, ನೀನು ಮಾತಾಡ್ತೀಯ ಸರಿ, ಆದರೆ ಪೂತಿನ ಅವರು ಅಲ್ಲಿ ಹೋಗಬೇಕು ಅಂತ ಬಯಸಿದ್ದಾರೆ ಅಂತ. ತೀನಂ ಶ್ರೀಯವರು ಪೂತಿನ ಅವರು ಬಹಳ ಆತ್ಮೀಯ ಸ್ನೇಹಿತರು. ಆವಾಗ ಪೂತಿನ ಅವರು ಅಪೇಕ್ಷೆ ಪಡ್ತಾರೆ, ನನ್ನ ಕಾವ್ಯವನ್ನು ಆ ಹುಡುಗ ಏನು ಮಾತಾಡ್ತಾರೋ ನಾನು ನೋಡಬೇಕು, ಕೇಳೋದಕ್ಕೆ ನನಗೆ ಆಸಕ್ತಿ ಇದೆ ಅಂತ. ತೀನಂ ಶ್ರೀಯವರು ಬೇಡ ಅಂತ ಹೇಳಿಬಿಟ್ರಂತೆ. ನಿಮ್ಮ ಕಾವ್ಯವನ್ನು ಕುರಿತು ಮಾತಾಡ್ತಿರ್ಬೇಕಾದ್ರೆ ನೀವೇ ಎದುರುಗಡೆ ಕೂತ್ಕೊಂಡ್ಬಿಟ್ರೆ ಅವರಿಗೆ ಸ್ವಲ್ಪ ಅಪ್ರತಿಭರಾಗ್ಬಿಡ್ತಾರೆ, ನೀವು ಹೋಗಬೇಡಿ. ಪೂತಿನ ಅವರು ಪಾಪ ಹೋಗಲಿಲ್ಲ. ಆಮೇಲೆ ಅರಾಮಿತ್ರ ಅವರು ಬಹಳ ಒಳ್ಳೆಯ ವಾಗ್ಮಿ, ಎಲ್ಲ ಕಾವ್ಯದ ಸಾಲುಗಳೆಲ್ಲ ಅವ್ರಿಗೆ ವಾಚೋವಿಧೇಯವಾಗಿತ್ತು. ಕಾರ್ಯಕ್ರಮ ಆದಮೇಲೆ ಪೂತಿನ ಅವ್ರಿಗೆ ಶ್ರೋತೃಗಳಿಂದ ಒಂದು ಫೀಡ್ಬ್ಯಾಕ್ ಸಿಕ್ತಂತೆ, ಬಹಳ ಸೊಗಸಾಗಿ ಮಾತಾಡಿದ್ರು ಸರ್, ನೀವು ಇರಬೇಕಾಗಿತ್ತು ಅಂತ. ಪೂತಿನ ಅವ್ರಿಗೆ ಬಹಳ ಹೊಟ್ಟೆ ಎಲ್ಲ ಹಿಂಡೋ ಥರ ಆಗ್ಬಿಡ್ತಂತೆ, ನಾನು ಹೋಗಬೇಕು ಅಂತಿದ್ನಪ್ಪ, ತೀನಂ ಶ್ರೀಕಂಠಯ್ಯನವ್ರು ಬೇಡ ಅಂತ ಹೇಳಿಬಿಟ್ರು ಅಂತ. ಆಮೇಲೆ ಮತ್ತೆ ಅದೇ ಸಂದರ್ಭ ಒದಗಿ ಅವ್ರ ಕಾವ್ಯವನ್ನು ಅರಾಮಿತ್ರ ಅವರೇ ವ್ಯಾಖ್ಯಾನ ಮಾಡಿ ಅವ್ರು ಕೇಳೋ ಥರ ಆಗಿದ್ದು ಎಷ್ಟೋ ವರ್ಷಗಳ ಬಳಿಕ, 30 ವರ್ಷ ಆದಮೇಲೆ ಅಂತ. ಹೀಗಾಗಿ ಗಣೇಶ್ ಅವ್ರಿಗೆ ಆ ಥರ ಯಾವುದೇ ವಿದ್ಯಾವಂಚನೆ ಆಗೋದು ಬೇಡ ಅಂತ ಅವರ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇರುವಂಥದ್ದು ಬಹಳ ಒಂದು ಸುಂದರವಾದ ಸಂಗತಿ. ಋತು ಕಲ್ಯಾಣಂ ಎಂಬ ಒಂದು ಚಂಪು ಕಾವ್ಯ. ಚಂಪು ಕಾವ್ಯ ಅಂತ ಹೇಳಿದ್ರೆ ಗದ್ಯ ಪದ್ಯ ಎರಡೂ ಸಮ್ಮಿಶ್ರಣವಾಗಿರುವಂಥದ್ದು. ಈ ಕಾವ್ಯವನ್ನು ಆಯ್ಕೆ ಮಾಡಿಕೊಂಡಿರೋದಕ್ಕೆ ಕಾರಣ ಸ್ಪಷ್ಟವಾಗಿ ಇದೆ. ಗಣೇಶ್ ಅವರು ಈಗ ತಾನೇ ರವಿ ಅವರು ಹೇಳಿದ ಹಾಗೆ ಸುಮಾರು 85ಕ್ಕೂ ಹೆಚ್ಚು ಗ್ರಂಥಗಳನ್ನು 3 ಭಾಷೆಗಳಲ್ಲಿ ರಚಿಸಿದ್ದಾರೆ ಪ್ರಧಾನವಾಗಿ. ಅದರಲ್ಲಿ ಯಾವುದನ್ನೂ ಆಯ್ಕೆ ಮಾಡಿಕೊಳ್ಬಹುದಾಗಿತ್ತು. ಆದರೆ ನಾವು ಬೆಂಗಳೂರಿಗರು, ನಮಗೆ ನಮ್ಮ ಊರಿನ ಬಗ್ಗೆ ಬಹಳ ಅಭಿಮಾನ ಇರುತ್ತೆ. ಮತ್ತು ಎಲ್ಲರಿಗೂ ನಮ್ಮ ಊರು ನಮ್ಮ ಕಣ್ಣುಗಳಿಗೆ, ನಮ್ಮ ಅನುಭವಕ್ಕೆ ಒಂದೊಂದು ರೀತಿ ಎಟಕಿರುತ್ತೆ. ಅದೇ ನಮ್ಮ ಜೀವನದ ಅನುಭವಗಳನ್ನು ಕವಿ ತನ್ನ ಕಣ್ಣುಗಳಿಂದ ಹೇಗೆ ಕಂಡಿರ್ತಾನೆ, ಅದನ್ನು ಕವಿಗೂ ನಮಗೂ ಸಾಮಾನ್ಯಕ್ಕೂ ಇರುವಂತಹ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಅವೇ ಕಣ್ಣುಗಳೇ, ಅವೇ ಇಂದ್ರಿಯಗಳೇ, ಅದೇ ಮಾತೆ. ಸಂಸ್ಕೃತ ಬರಲವರಿಗೆ ಸಂಸ್ಕೃತ ಬರುತ್ತೆ, ಕನ್ನಡ ಬರೋರಿಗೆ ಕನ್ನಡ ಬರುತ್ತೆ, ಅದೇ ಮಾತುಗಳನ್ನು ಹೇಳ್ತಾರೆ ಅಂತ ಹೇಳಿದ್ರೆ ಅನುಭವಗಳನ್ನು ಅವರು ತೀವ್ರವಾಗಿ ಅನುಭವಿಸಿರುತ್ತಾರೆ. ಯಾವುದೇ ಜಗತ್ತಿನ ಸನ್ನಿವೇಶಗಳಿಗೆ ಅವರು ಚೆನ್ನಾಗಿ ತೆರೆಕೊಂಡಿರ್ತಾರೆ. ಮತ್ತು ಮಾತಿನ ಬಳಸುವ ಕ್ರಮದಲ್ಲಿ ಅವ್ರಿಗೆ ಹೆಚ್ಚಿನ ಶಕ್ತಿ ಇರುತ್ತೆ ಅಂತ ಇಷ್ಟು ವ್ಯತ್ಯಾಸ ಅಂತ ಪ್ರಾಥಮಿಕವಾಗಿ ಇಟ್ಕೊಂಡಿರಬಹುದು. ಹೀಗಾಗಿ ಎಲ್ಲರಿಗೂ ನಮ್ಮ ಊರಿನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಒಂದು ಕುತೂಹಲ ಇರುತ್ತೆ ಅಂತ ಭಾವಿಸಿ ಈ ಕಾವ್ಯವನ್ನು ಆಯ್ಕೆ ಮಾಡಿಕೊಂಡಿದ್ದಾಯಿತು. ಇದಕ್ಕೆ ಗಣೇಶ್ ಅವ್ರಿಗೆ ಋತುಗಳ ಬಗ್ಗೆ ಬಹಳ ಆಸಕ್ತಿ, ಬಹಳ ಬಾಲ್ಯದಿಂದಲೇ ಅವ್ರಿಗೆ ಋತುಗಳ ಬಗ್ಗೆ ಪ್ರೀತಿ ಇದ್ದದ್ದು ಅಂತ ನಮಗೆ ಗೊತ್ತಾಗುತ್ತೆ. ಅವರು ವಾಂಗ್ಮಯವನ್ನು, ಕಾವ್ಯ ವಾಂಗ್ಮಯವನ್ನು ಪ್ರಧಾನವಾಗಿ ನೋಡಿದ್ರೆ ಹೆಚ್ಚಾಗಿ ಅವರು ಬರೆದಿರೋದು ಸಂದೇಶ ಕಾವ್ಯಗಳು ಅಂತ. ನೀವು ಮೇಘದೂತ ಹೆಸರು ಕೇಳಿರ್ತೀರ ಕಾಳಿದಾಸನದ್ದು, ಅದೇ ರೀತಿಯ ಸಂದೇಶ ಕಾವ್ಯಗಳನ್ನು ಹೆಚ್ಚಾಗಿ ಬರೆದಿದ್ದಾರೆ ಅವರು. ಅದನ್ನು ಒಂದು ವಿಡಂಬನ ಕಾವ್ಯ ಧೂಮದೂತನಿಂದ ಹಿಡಿದು ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನ ವೇಣುವನ್ನು ಆಧಾರವಾಗಿಟ್ಟುಕೊಂಡು ವಂಶಿ ಸಂದೇಶ ಅಂತ ಕಾವ್ಯ ಬರೆದಿದ್ದಾರೆ. ಮತ್ತು ಒಂದು ಪ್ರತಿಭಾದೂತಂ ಅಂತಲೂ ಇತ್ತೀಚೆಗೆ ಬರೆದಿದ್ದಾರೆ. ಆ ಸಂದೇಶ ಕಾವ್ಯಗಳನ್ನು ಬಿಟ್ಟರೆ ಅವರನ್ನು ಹೆಚ್ಚಾಗಿ ಕಾಡಿರುವಂಥದ್ದು ಈ ಋತುಗಳೇ ಅಂತಲೇ ಗೊತ್ತಾಗುತ್ತೆ. ಈ ಋತು ಕಲ್ಯಾಣಂ ಪುಸ್ತಕದ ಪ್ರಸ್ತಾವನೆಯಲ್ಲಿ ಅವರು ಬರೆದಿದ್ದಾರೆ, ಬಾಲ್ಯದಲ್ಲಿ ನಾನು ಶಿಶುಗೀತಗಳನ್ನು ಅವ್ರ ತಾಯಿಯೋ ಆ ಪರಿಸರದ ಯಾರೋ ಹಾಡ್ತಾ ಇದ್ದಾಗ, ತೆಲುಗಿನ ಶಿಶುಗೀತಗಳು, ಅದರಲ್ಲಿ ಋತುಗಳ ಪ್ರಸ್ತಾವ ಬರ್ತಾ ಇದ್ದಾಗ ಅವ್ರಿಗೆ ಸಾಮಾನ್ಯವಾಗಿ ನಮಗೆ 30 ವರ್ಷ ಆದರೂ ಗೊತ್ತಾಗಲ್ಲ, ಅವ್ರಿಗೆ 3 ವರ್ಷದಲ್ಲೇ ತಿಳಿತಿತ್ತೋ ಏನೋ, ಅದನ್ನೆಲ್ಲ ತಿಳ್ಕೊಂಡು ಆಸ್ವಾದ ಮಾಡಿ ಬೆಳೆದಂಥವ್ರು. ಮತ್ತು ಆ ಪರಿಸರದಲ್ಲಿ ಅವರು ಹುಟ್ಟಿ ಬೆಳೆದಿದ್ದೆಲ್ಲ ಗೌರಿಬಿದನೂರಿನಲ್ಲಿ. ಆ ಪರಿಸರದಲ್ಲಿ ತೆಲುಗು ಸೆರಗಿನ ಒಂದು ಹಳ್ಳಿ ಅದು. ಹೀಗಾಗಿ ಕನ್ನಡದ ಜೊತೆಗೆ ತೆಲುಗುದು ಬಹಳ ಹೊಕ್ಕು ಬಳಕೆ ಪರಿಚಯ ಚೆನ್ನಾಗೇ ಇತ್ತು ಅವ್ರಿಗೆ. ಅದನ್ನು ಬಳಸ್ಕೊಂಡು ವಿಶ್ವನಾಥ ಸತ್ಯನಾರಾಯಣ ಅವ್ರದ್ದು ತೆಲುಗು ಋತುವುಲು ಎಂಬ ಒಂದು ಕಾವ್ಯ, ಅದನ್ನು ಅವರು ಓದಿದ್ದ ನೆನಪು ಅಂತ ಬರೆದಿರ್ತಾರೆ. ಕುವೆಂಪು ಅವರ ಪ್ರಕೃತಿ ಕುರಿತಾದಂತಹ ಕವಿತೆಗಳು ಬಹಳ ಸೊಗಸಾಗಿರುವಂಥದ್ದು, ಸಾಕಷ್ಟು 100 ಸಂಖ್ಯೆಯಲ್ಲಿದೆ. ಅದನ್ನು ಓದ್ತಾ ಬೆಳೆದಿದ್ದು ಅಂತ. ಮತ್ತು ಈ ರೀತಿಯ ಅನುಭವಗಳೆಲ್ಲ ಗಾಢವಾಗ್ತಾ ಇತ್ತು. ಇನ್ನು ಕಾಳಿದಾಸನ ಋತು ಸಂಹಾರ ಕಾವ್ಯದ ಕನ್ನಡ ಅನುವಾದ ಶಾಲೆ ಬಾಲಕರಾಗಿದ್ದಾಗಲೇ ಅವರು ಓದಿದ್ದೆ. ಈ ಎಲ್ಲ ಸಂಸ್ಕಾರಗಳು ನನ್ನ ಮನಸ್ಸಿನಲ್ಲಿ ಬೀರ್ತಾ ಬರ್ತಾ ಇತ್ತು ಅಂತ ಅವ್ರು ಹೇಳ್ತಾರೆ. ಆದರೆ ಈ ಕಾವ್ಯದ್ದೇ ಒಂದು ವಸ್ತು ಅವ್ರಿಗೆ ಹೊಳೆದಿದ್ದು 2012ನೇ ಇಸ್ವಿನಲ್ಲಿ 5ನೇ ಶತಾವಧಾನ ಅವರು ಮಾಡಿದ್ರು, ತುಂಬುಗನ್ನಡ ಶತಾವಧಾನ. ಆಗ ಒಬ್ಬರು ಪ್ರಚಕರು ಬೆಂಗಳೂರಿನಲ್ಲಿ ಋತುಗಳು ಹೇಗೆ ನಮ್ಮ ಅನುಭವಕ್ಕೆ ಬರುತ್ತವೆ, ನಿಮಗೆ ಹೇಗೆ ತೋರುತ್ತೆ ಅಂತ ಒಂದು ಪ್ರಶ್ನೆ ಕೇಳಿದ್ರಂತೆ. ಆ ಪ್ರಶ್ನೆ ಕೇಳಿದಾಗ ಉತ್ತರ ಹೇಳ್ತಿದ್ದಾಗ
ಅಲ್ಲಿ ಒಂದು ಕಾವ್ಯವನ್ನೇ ರಚಿಸೋದಕ್ಕಾಗೋದಿಲ್ವಲ್ಲ. ಋತುಗಳನ್ನು ಕುರಿತೇ ಒಂದು ಅವಧಾನ ಮಾಡಿದ್ದಾರೆ, ವಿಶಿಷ್ಟ ವಿಷಯವಾಗಿ ಇರಿಸಿಕೊಂಡು ಬರೀ ಋತುಗಳನ್ನು ಇರಿಸಿಕೊಂಡೇ ಅವಧಾನ ಮಾಡಿದ್ದಾರೆ. ಆದರೆ ಆ ಶತಾವಧಾನದಲ್ಲಿ ಒಂದು ಪ್ರಶ್ನೆಯಾಗಿ ಬಂತು. ಅಲ್ಲಿ ಉತ್ತರ ಹೇಳ್ತಿರ್ಬೇಕಾದ್ರೆ ಇದು ಒಂದು ಪದ್ಯ ಹೇಳಿ ಮುಗಿಸುವಂತಹ ವಸ್ತು ಅಲ್ಲ, ಇಡಿಯಾಗಿ ಒಂದು ಕಾವ್ಯವಾಗಿ ಇದನ್ನು ಹೆಣಿಬಹುದು ಅಂತ ಅವ್ರಿಗೆ ತೋರಿ ಎಷ್ಟೋ ವರ್ಷಗಳಿಂದ ಇದನ್ನ ಅವ್ರು ಮೆಲುಕು ಹಾಕ್ತಾನೆ ಇದ್ದಿದ್ದು ಈ ಕಾವ್ಯ ರೂಪವನ್ನು ಪಡೆಯಿತು ಅಂತ. ಒಂದು ವಿಶೇಷ ಅಂತ ಹೇಳಿದ್ರೆ ಇಲ್ಲಿಯ ಎಷ್ಟೋ ಪದ್ಯಗಳನ್ನ 40-45 ವರ್ಷಗಳ ಹಿಂದೆನೆ ಬರೆದಿದ್ದು ಅಂತ ಗೊತ್ತಾಗುತ್ತೆ. ಅನಂತರ ಬೇರೆ ಪದ್ಯಗಳನ್ನ ಗದ್ಯ ಖಂಡಗಳನ್ನೆಲ್ಲ ಸೇರಿಸಿ ಒಂದು ಕಾವ್ಯ ರೂಪವನ್ನ ಇದು ಪಡ್ಕೊಂಡಿದೆ ಅಂತ ಗೊತ್ತಾಗುತ್ತೆ. ನಮ್ಮಲ್ಲಿ ಈ ಋತುಗಳನ್ನು ಕುರಿತು ವಾಲ್ಮೀಕಿ ರಾಮಾಯಣ ಆದಿಕಾವ್ಯದಿಂದಲೇ ಪ್ರಸ್ತಾವಗಳು ಹೇರಳವಾಗಿದೆ. 4 ಋತುಗಳ ವರ್ಣನೆ ರಾಮಾಯಣದಿಂದಲೇ ಬರುತ್ತೆ. ಅಷ್ಟು ಬಹಳ ಸೊಗಸಾದಂತಹ ವರ್ಣನೆಗಳು. ಅದಕ್ಕೆ ಮನಸೋಲದ ಪ್ರಾಯಶಃ ಕವಿಯೇ ಇಲ್ಲ. ಋತುಗಳನ್ನು ಕುರಿತು ಸಮಾರ್ಥ ಭಾವದಿಂದ ವರ್ಣನೆ ಮಾಡದೇ ಇದ್ರೆ ಕವಿ ಹೃದಯವೇ ಪ್ರಾಯಶಃ ಇಲ್ಲ ಅಂತ ಹೇಳ್ಬೋದು. ಆ ಮಟ್ಟಕ್ಕೆ ಲೌಕಿಕ ಕವಿಗಳಿಗೆ ಯಾಕೆ, ವೈದಿಕ ಕವಿಗಳಿಂದಲೂ ಇದೆ. ಋತುಭಿರ್ನುದ್ಯಮಾನಃ ಅಂತಲೇ ಸಂಹಿತಾ ಭಾಗದಲ್ಲಿ ಒಂದು ಮಂತ್ರ ಬರುತ್ತೆ. ಆಗಿನ ಕಾಲದಿಂದ ಋತುಗಳು ನಮ್ಮ ಜನಮಾನಸದಲ್ಲಿ ನೆಲೆ ನಿಂತಿದೆ ಅಂತ ನಮಗೆ ಗೊತ್ತಾಗುತ್ತೆ. ಈ ಋತು ಕಲ್ಯಾಣಂ ಅಂತ ಕಾವ್ಯಗಳನ್ನ ನಾವು ಇಟ್ಕೊಂಡ್ರೆ ಹೆಸರು ಎಷ್ಟು ಚೆನ್ನಾಗಿದೆ ನೋಡಿ. ಋತು ಎಲ್ಲರಿಗೂ ಗೊತ್ತು. ನಮ್ಮ ಭಾರತ ದೇಶದಲ್ಲಿ 6 ಋತುಗಳು ನಮ್ಮ ಅನುಭವಕ್ಕೆ ಬರುತ್ತವೆ. ಬೇರೆ ಕಡೆ ಹೋದರೆ ನಿಮಗೆ ಗ್ರೀಷ್ಮ ಕಾಣಿಸ್ಬಹುದು, ಮಳೆ ನಿಯತವಾಗೇ ಬರುತ್ತೆ ಅಂತಿಲ್ಲ. ನಮ್ಮಲ್ಲಿ ಸೌತ್ ವೆಸ್ಟ್ ಮಾನ್ಸೂನ್ ಇದೆ. ಎಷ್ಟೋ ಜಾಗತಿಕ ಸನ್ನಿವೇಶಗಳಲ್ಲಿ ಈ ರೀತಿ ಬರೋದಿಲ್ಲ, ಮಳೆ ನಾವು ಕಾಯ್ಕೊಂಡಿರಬೇಕಾಗತ್ತೆ. ಆದರೆ ನಮ್ಮಲ್ಲಿ 6 ಋತುಗಳು ಬರೋದ್ರಿಂದ ಅದನ್ನು ಕಲ್ಯಾಣ ಅಂತ ಕರೆದಿದ್ದಾರೆ. ಕಲ್ಯಾಣಂ ಮಂಗಳಂ ಶುಭಂ ಅಂತ, ಮಾಂಗಲಿಕವಾದದ್ದು ಋತುಗಳು ನಮ್ಮ ಅನುಭವಕ್ಕೆ ಬಂದರೆ ಅಷ್ಟು ಚೆನ್ನಾಗಿರುತ್ತೆ ಅಂತ. ದೇವರ ದಯೆ ಕಾಣು ಅಂತ ಹೇಳ್ತಾರಲ್ಲ ಕವಿಗಳು, ಆ ರೀತಿಯಲ್ಲಿ ಇರುತ್ತೆ ಅಂತ. ಕಲ್ಯಾಣಪುರಿ ಅನ್ನೋದು ಬೆಂಗಳೂರಿಗೆ ಹಳೆಯ ಹೆಸರು. ಹೀಗಾಗಿ ಋತು ಕಲ್ಯಾಣಂ ಅನ್ನೋದರಲ್ಲಿ ನಮ್ಮ ಊರಿನ ಪ್ರಸ್ತಾವವೂ ಬಂದಿದೆ ಅಂತ ಗೊತ್ತಾಗುತ್ತೆ. ಕಲ್ಯಾಣ ನಗರ, ಕಲ್ಯಾಣಪುರಿ ಅಂತಲೇ ನಮಗೆ ಹಳೆಯ ಶಾಸನಗಳಲ್ಲೆಲ್ಲ ಇಲ್ಲಿ ದಾಖಲೆ ಸಿಗುತ್ತೆ. ಇನ್ನೂ ಒಂದು ಸ್ವಾರಸ್ಯ ಅಂತ ಹೇಳಿದ್ರೆ, ಗಣೇಶ್ ಅವರ ಹೆಸರನ್ನ ಯಾವುದಕ್ಕೆ ಪುಸ್ತಕಕ್ಕಿಟ್ಟರೆ ಚಪ್ಪಟೆಯಾಗಿಡೋದಿಲ್ಲ. ಅಂದರೆ ನಾವು ಸುಮ್ಮನೆ ಯಾವುದೋ ಒಂದು ಅಭಿಧಾ ಮಾತ್ರವಾಗಿ ಹೆಸರನ್ನು ಇಡೋದಿಲ್ಲ, ಅದನ್ನು ಒಂದು ಸ್ವಲ್ಪ ಅನ್ವರ್ಥವಾಗಿರೋದಕ್ಕೆ ಅದರಲ್ಲೇ ಒಂದು ವಕ್ರತೆ ಇರುವಂತೆ ಮಾಡ್ತಾರೆ. ಕಲ್ಯಾಣ ಅಂತ ಹೇಳಿದ್ರೆ ಸಂಸ್ಕೃತ ಭಾಷೆಯಲ್ಲಿ ಬಂಗಾರ ಅಂತಲೂ ಅರ್ಥ ಇದೆ. ಹೀಗಾಗಿ ಈ ಋತುಗಳನ್ನು ಕುರಿತು ನಾವು ಮಾತನಾಡ್ತಿರ್ಬೇಕಾದ್ರೆ ಬಂಗಾರ ಎಷ್ಟು ಹೊಳಪಿನಿಂದ ಕೂಡಿರುತ್ತೋ, ಅದೆಷ್ಟು ಅಮೂಲ್ಯವಾಗಿದೆಯೋ ಋತುಗಳ ವಿಷಯವೂ ಕೂಡ ಹಾಗೆ ಅಂತ ಒಂದು ವಿವಕ್ಷೆ ಮನಸ್ಸಿನಲ್ಲಿ ಭಾವನೆ ಇಟ್ಟುಕೊಂಡು ಈ ಕಾವ್ಯಕ್ಕೆ ಆ ಹೆಸರನ್ನ ಇರಿಸಿದ್ದಾರೆ ಅಂತ ನಮಗೆ ಗೊತ್ತಾಗುತ್ತೆ. ಇಲ್ಲಿ ಅವರು ಮಾಡಿಕೊಂಡಿರುವ ಒಂದು ಕಲ್ಪನೆ ಹೇಗಿದೆ ಅಂತ ಹೇಳಿದ್ರೆ, ಈ ಬೆಂಗಳೂರು ಒಂದು ಭೌಗೋಳಿಕವಾದ ಪರಿಸರ, ಅದನ್ನ ವಿಷಯವಾಗಿ ಇರಿಸ್ಕೊಳ್ಳೋದ್ರ ಮೂಲಕ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ದೇಶ ಅದನ್ನು ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಒಂದೇ ಊರಿನ ವರ್ಣನೆ. ಹೀಗಾಗಿ ದೇಶ ಅದು ನಿಯತವಾಗಿದೆ. ಕಾಲದಲ್ಲಿ ತೋರಿಕೊಳ್ಳುವಂತಹ ವೈವಿಧ್ಯಗಳು, ಋತುಗಳು ಇಡೀ ವರ್ಷದಲ್ಲೂ ಒಂದಾದ ಮೇಲೆ ಶಿಶಿರ ವಸಂತವು ಪುನರಾಯಾತಃ ಇದ್ದೇ ಇದೆಯಲ್ಲ, ಹಾಗಾಗಿ ಬರ್ತಲೇ ಹೋಗುತ್ತವೆ. ಕಾಲದಲ್ಲಿ ತೋರಿಕೊಳ್ಳುವಂತಹ ಅನಂತ ರೀತಿಯ ವೈವಿಧ್ಯಗಳನ್ನು ತೋರಿಕೊಳ್ಳುವ ಹಾಗೆ ಈ ಕಾವ್ಯದ ಒಂದು ಸಂರಚನೆಯನ್ನು ಅವ್ರು ಮಾಡಿದ್ದಾರೆ ಅಂತ ನಮಗೆ ಗೊತ್ತಾಗುತ್ತೆ. ಇಲ್ಲಿ ಅವರು ಇರಿಸಿಕೊಂಡಿರುವ ಒಂದು ಸಂವಿಧಾನಕ ಚುಟುಕಾಗಿ ಹೇಳಿಬಿಡ್ತೀನಿ. ಅವರಿಗೆ ಈ ಕಾವ್ಯವನ್ನು ಬರೆಯೋದಕ್ಕೆ ಸಿಕ್ಕಂತಹ ಪ್ರೇರಣೆಗಳು ಪ್ರಧಾನವಾಗಿ 2. ಒಂದು ಸಂಸ್ಕೃತದ್ದು, ಇನ್ನೊಂದು ಕನ್ನಡದ್ದು. ಸಂಸ್ಕೃತದಲ್ಲಿ 17ನೇ ಶತಮಾನದಲ್ಲಿ ವೆಂಕಟಾಧ್ವರಿ ಅಂತ ಒಬ್ಬ ಮಹಾಕವಿ ಇದ್ದ. ಅವನು ವಿಶ್ವಗುಣಾದರ್ಶ ಚಂಪು ಅಂತ ಒಂದು ಚಂಪು ಕಾವ್ಯವನ್ನೇ ಬರೆದಿದ್ದಾನೆ. ಅಲ್ಲಿ 2 ಪಾತ್ರಗಳು ಬರುತ್ತವೆ ಪ್ರಧಾನವಾಗಿ. ಒಬ್ಬ ವಿಶ್ವಾವಸು ಅಂತ, ಇನ್ನೊಬ್ಬ ಕೃಷಾನು ಅಂತ. 2 ಬಗೆಯ ದೃಷ್ಟಿಕೋನಗಳಿಗೆ ಪ್ರತಿನಿಧಿಯಾಗಿ 2 ಪಾತ್ರಗಳನ್ನು ಕವಿ ಸೃಷ್ಟಿಸಿದ್ದಾನೆ. ಈ ಕೃಷಾನು ಅನ್ನೋನು ಯಾವ ಬಗೆಯ ಸನ್ನಿವೇಶವನ್ನು ನೋಡಿದ್ರು, ಏನೊಂದು ಪದಾರ್ಥ ಕಾಣಿಸ್ಲಿ, ಒಂದು ಜಾಗವನ್ನು ನೋಡಲಿ, ಒಂದು ತಿಂಡಿ ತಿನ್ಲಿ, ಅದರಲ್ಲೆಲ್ಲ ಕುಂದು ಕೊರತೆಗಳನ್ನೇ ಕಾಣುವಂಥವನು. ಕೃಷಾನು ಕೃಷಾಸೂಯ ಅಂತ ಕವಿಯಲ್ಲಿ ಹೇಳ್ತಾನೆ. ಅಕೃಶವಾದದ್ದು ಅಂದರೆ ಯಾವುದೇ ರೀತಿಯ ಸೊರಗಿಲ್ಲದ ಒಂದು ಅಸೂಯೆ ಅವನಿಗಿತ್ತು ಅಂತ ಹೇಳ್ತಾನೆ. ವಿಶ್ವಾಸು ಅದಕ್ಕೆ ವ್ಯತಿರಿಕ್ತವಾದ ದೃಷ್ಟಿಕೋನವನ್ನು ಇಟ್ಕೊಂಡಿದ್ದು. ಎಲ್ಲಿ ನೋಡಿದ್ರು ಇದರಲ್ಲೂ ಚೆನ್ನಾಗಿದೆ, ಇದನ್ನು ನಾವು ಸ್ವೀಕರಿಸಬಹುದಲ್ಲ, ಈ ರೀತಿಯ ದೃಷ್ಟಿಕೋನ ಅವನ ರೀತಿಯಾದದ್ದು. ಅಲ್ಲಿ ಇಬ್ಬರೂ ಬರುವಂಥದ್ದು ಗಂಡಸರೇ. ಗಣೇಶರು ಇಲ್ಲಿ ಏನು ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದೇ ಬಗೆಯ ದೃಷ್ಟಿಕೋನವೇ, ಆದರೆ ಅದನ್ನು ಪ್ರತಿನಿಧಿಸುವಂತಹ ಪಾತ್ರಗಳು ಇಲ್ಲಿ ಹೊಸತಾಗಿ ಮದುವೆಯಾಗಿರುವಂತಹ ಗಂಡ ಹೆಂಡಿರು ಪಾತ್ರರಾಗಿ ಬರ್ತಾರೆ.
ಇದರ ಮೂಲಕ ಏನಾಗುತ್ತೆ ಅಂತ ಹೇಳಿದ್ರೆ, ಆ ನವಜಾತ ಅಂದರೆ ಹೊಸತಾಗಿ ಮದುವೆ ಆಗಿರುವಂತಹ ದಂಪತಿ ತಮ್ಮ ಜೊತೆ ಅವರವರೇ ಮಾತಾಡಿಕೊಳ್ಳುವ ರೀತಿಯಲ್ಲಿ ಬರುತ್ತೆ. ಹೆಂಡತಿ ಎಲ್ಲ ಕಡೆನೂ ಒಳ್ಳೇದಿದೆ ಅಂತ ಹೇಳ್ತಾ ಬರ್ತಾಳೆ. ಗಂಡನಿಗೆ ಏನಾಗಿರುತ್ತೆ ಅಂತ ಹೇಳಿದ್ರೆ, ಅವನು ಊರ ಕಡೆಯಿಂದ ಬಂದಿರ್ತಾನೆ. ನಮ್ಮ ಹಳ್ಳಿ ಚೆನ್ನಾಗಿತ್ತು, ಬೆಂಗಳೂರಿನಲ್ಲಿ ಎಲ್ಲ ಕಡೆ ಬಂದರೆ ಬರೀ ಟ್ರಾಫಿಕ್ಕು, ಧೂಳು, ಈ ರೀತಿ ಕೆಟ್ಟ ವಿಷಯಗಳನ್ನೇ ಹೇಳ್ತಾ ಇರ್ತಾನೆ. ಹೆಂಡತಿ ಇಲ್ಲ, ಈ ನಗರದಲ್ಲೂ ನೋಡೋದಕ್ಕೆ ಸೊಗಸುಗಳಿವೆ, ನಾವು ಇರೋದ್ರಲ್ಲಿ ಒಳಿತು ಕಾಣಬೇಕು ಅಂತ ಈ ದೃಷ್ಟಿ. ಒಟ್ಟಿನಲ್ಲಿ ನಮ್ಮ ನಗರದಲ್ಲಿ ಏನಾಗುತ್ತೆ ಅನ್ನೋದಕ್ಕೆ ಮತ್ತೆ ಈ ಚಂಪು ಕಾವ್ಯದ ಒಂದು ರೂಪವನ್ನು ಇರಿಸಿಕೊಂಡಾಗ ಇದರಲ್ಲಿ ಗದ್ಯ ಮತ್ತು ಪದ್ಯ ಎರಡರ ಮಿಶ್ರಣ ಬರುತ್ತಲ್ಲ. ಆ ಒಂದು ಪದ್ಯವನ್ನೇ ಪ್ರಾರಂಭದಲ್ಲಿ ಬರೆದಿದ್ದಾರೆ. ಗದ್ಯ ಯಾಂತ್ರಿಕವಾದದ್ದು, ಪದ್ಯ ಮಾಂತ್ರಿಕವಾದದ್ದು. ಅಂದರೆ ಎರಡೂ ರೀತಿಯ ಸ್ವಾರಸ್ಯಗಳನ್ನು ತೋರಿಸ್ಕೊಳ್ಳೋದಕ್ಕೆ, ಆ ಹೆಂಡತಿ ಒಳ್ಳೆಯದನ್ನು ಹೇಳಿದ್ರೆ, ಆ ಗಂಡ ಕೆಟ್ಟದ್ದನ್ನೇ ಹೇಳಿದ್ರೆ ಎರಡೂ ನಮಗೆ ಕಾಣಿಸುತ್ತಲ್ವಾ. ನಮ್ಮ ಆಯ್ಕೆ ಇರುವಂಥದ್ದು ಒಳಿತನ್ನು ಹೆಚ್ಚಾಗಿ ನಮ್ಮಲ್ಲಿ ಮೈಗೂಡಿಸಿಕೊಳ್ಳುವುದಕ್ಕೆ. ಮಾಧ್ಯಮದಲ್ಲಿಯೂ ಚಂಪುವಾಗಿಯೇ ಯಾಕೆ ಬರೆದ್ರು? ಮಹಾಕಾವ್ಯವಾಗಿ ಬರೀಬಹುದಾಗಿತ್ತು, ಖಂಡಕಾವ್ಯವಾಗಿ ಬರೀಬಹುದಾಗಿತ್ತಲ್ಲ ಅಂತ ಹೇಳಿದ್ರೆ ಇದು ಒಂದು ಕಾರಣ ಅಲ್ಲಿ ಹಿಂದೆ ಕೆಲಸ ಮಾಡಿದೆ ಅಂತ ನಮಗೆ ಗೊತ್ತಾಗುತ್ತೆ. ಇದು ಸಂಸ್ಕೃತದ ಒಂದು ಮೂಲ ಪ್ರೇರಣೆ ಅವರಿಗೆ ಸಿಕ್ಕಿದ್ದು. ಕನ್ನಡದಲ್ಲಿ ನಮ್ಮ ನವೋದಯ ಅಂತ ಏನನ್ನು ಕರಿತೀವಿ, ಅದು ನಿಜಕ್ಕೂ ಮೊದಲಾದದ್ದು ಮುದ್ದಣ ಅಂತ ಕರಾವಳಿಯ ಪ್ರದೇಶದಲ್ಲಿ ಇದ್ದ ಒಬ್ಬ ಒಳ್ಳೆಯ ಕವಿ. ಅವನು ರಾಮಾಶ್ವಮೇಧ ಅಂತ ಒಂದು ಕಾವ್ಯದಲ್ಲಿ, ಅಲ್ಲಿ ಮುದ್ದಣ ಮನೋರಮೆಯರ ಸಂವಾದ ಕನ್ನಡ ಸಾಹಿತ್ಯದಲ್ಲಿ ಬಹಳ ಪ್ರಖ್ಯಾತವಾದದ್ದು. ಅವರಲ್ಲಿಯೂ ಕೂಡ ಆ ಸಂವಾದ ಬಹಳ ಚೆನ್ನಾಗಿ ತೋರ್ಕೊಳ್ಳುತ್ತೆ. ಅದನ್ನು ಎಸ್ ವಿ ರಂಗಣ್ಣಂತಹ ವಿಮರ್ಶಕರು ಅವರು ಅದಕ್ಕೆ ಚಿತ್ರ ಸಾಮಾನ್ಯವಾಗಿದೆ, ಅದಕ್ಕೆ ಹಾಕಿರೋ ಚೌಕಟ್ಟು ಬಂಗಾರದ್ದು ಈ ಸಂವಾದದ್ದು ಅಂತೆಲ್ಲ ಬರೆದಿದ್ದಾರೆ. ಸಾಮಾನ್ಯ ಚಿತ್ರಕ್ಕೆ ಸುವರ್ಣದ ಚೌಕಟ್ಟು ಅಂತ ಬರೆದಿದ್ದಾರೆ. ಅಂದರೆ ಆ ಕಾವ್ಯ ವಿಮರ್ಶೆಯ ಮಾತು ಬೇರೆ ಇರುತ್ತೆ, ಆದರೆ ಆ ಸಂವಾದಗಳು ಅಷ್ಟು ಚೆನ್ನಾಗಿದೆ ಅಂತ. ಆ ರೀತಿಯ ಸಂವಾದಗಳನ್ನು ಇಲ್ಲಿ ಬೆಳೆಸಿದ್ದಾರೆ. ಇದನ್ನು ಮಾಡಿಕೊಂಡಿರೋದ್ರಿಂದ ಏನು ಈ ಕಾವ್ಯಕ್ಕೆ ಸಂಸ್ಕೃತ ಕಾವ್ಯ ಪರಂಪರೆ ಬಹಳ ವಿಸ್ತೃತವಾದದ್ದು, 6-7 ಸಾವಿರ ವರ್ಷಗಳಿಂದ ಬೆಳ್ಕೊಂಡು ಬಂದಿದೆ. ಹಾಗಾಗಿ ಈ ಕಾವ್ಯ ಎಲ್ಲಿ ನಿಲ್ಲುತ್ತೆ, ಇದರ ವೈಶಿಷ್ಟ್ಯ ಏನು ಅಂತ ಕೇಳಿದ್ರೆ, ಸಾಮಾನ್ಯವಾಗಿ ಚಂಪು ಕಾವ್ಯಗಳನ್ನು ನಾವು ಗಮನಿಸಿದ್ರೆ ಗದ್ಯ ಭಾಗ ಏನಿರುತ್ತೆ ಅದನ್ನು ತುಂಬ ಫಂಕ್ಷನಲ್ ಆಗಿ ಮಾಡಿಬಿಡ್ತಾರೆ ಕವಿಗಳು. ಪದ್ಯಗಳ ಮಧ್ಯದಲ್ಲಿ ಒಂದು ತಳಿಕೆ ಹಾಕುವುದಕ್ಕೆ, ಟು ಲಿಂಕ್ ಒನ್ ವರ್ಸ್ ವಿತ್ ಅನದರ್, ಅದಕ್ಕೆ ಮಾತ್ರ ಗದ್ಯ ಬಳಸ್ಕೊಳ್ತಾರೆ. ಇಲ್ಲ ಅಂತ ಹೇಳಿದ್ರೆ ತುಂಬ ಆಡಂಬರವಾಗಿ ಮಾಡಿಬಿಟ್ಟು ಕೃತಕವಾಗಿ ಮಾಡಿಬಿಡ್ತಾರೆ. ಅದರಲ್ಲೇ ಒಂದು ಸಹಜವಾದ, ಸುಂದರವಾದ, ಸ್ವತಂತ್ರವಾದ ಕಾವ್ಯವನ್ನು ಬರೆಯೋದಕ್ಕೆ ಸಂಸ್ಕೃತ ಭಾಷೆಯಲ್ಲಿ ಸಾಧ್ಯ ಇದೆ ಅಂತ ಮಾದರಿಗಳು ಸಿಗೋದು ನಮಗೆ ಅತ್ಯಂತ ವಿರಳ. ಈ ಕಾವ್ಯ ಅದಕ್ಕೆ ಬಹಳ ಒಂದು ಹೃದಯವಾದ ಅಪವಾದವಾಗಿ ನಿಲ್ಲುತ್ತೆ ಅಂತ. ಆ ಗದ್ಯ ಭಾಗಗಳನ್ನು ಈ ಸಂವಾದ ಅಂತ ಹೇಳಿದ್ನಲ್ಲ, ಅದರ ಮೂಲಕ ಬಹಳ ಚೆನ್ನಾಗಿ ತೋರಿಸ್ತಾರೆ. ಅಂದರೆ ಅವಳು ತರಕಾರಿ ಹೆಚ್ಚುತ್ತಾ ಮಾತಾಡ್ತಾಳೆ, ಗಂಡ ಏನೋ ಅವಳಿಗೆ ಹೆಲ್ಪ್ ಮಾಡ್ತಾ ಮಾತಾಡ್ತಾನೆ. ಅಂದರೆ ನಮ್ಮ ದಿನಗಟ್ಟಲೆ ಅನುಭವಗಳೇ ನಮಗೇನು ಪ್ರಾರಂಭದಲ್ಲಿ ಪ್ರಶ್ನೆ ಬರುವಂಥದ್ದು ಎಲ್ಲ ಸಮಸ್ಯೆ ಅಭಿಜಾತ ಸಾಹಿತ್ಯ ನಿರ್ಮಾಣದಲ್ಲಿ ಅಂತ ಹೇಳಿದ್ರೆ, ನಾವು ಸಂಸ್ಕೃತದಲ್ಲಿ ಬರಿತೀವಿ, ಅದರಲ್ಲೂ ಪದ್ಯದಲ್ಲಿ ಬರಿತೀವಿ, ಒಂದು ಸ್ವಲ್ಪ ಶೈಲಿ ಅಭಿಜಾತ ಶೈಲಿಯಲ್ಲಿ ಬರಿತೀವಿ ಅಂತ ಹೇಳಿದ್ರೆ ಈ ಹೊತ್ತಿನ ಜಗತ್ತಿನ ಎಲ್ಲ ವಿದ್ಯಮಾನಗಳಿಗೂ ಕುರುಡಾಗಿ, ಸರಿನಪ್ಪ ಇವ್ರು ಯಾವುದೋ ಒಂದು 10,000 ವರ್ಷದ ಹಿಂದಿನ ವಿಚಾರಗಳೇ ಹೇಳ್ತಾರೆ ಅಂತ ಅದೇ ರೀತಿ ಭಾವನೆ ಜನರ ಮನಸ್ಸಿನಲ್ಲಿದೆ. ಹಾಗಲ್ಲ, ಸಂಸ್ಕೃತ ಭಾಷೆಯನ್ನು ನಾವು ನಮ್ಮ ಕಾಲದ ವಿದ್ಯಮಾನಗಳನ್ನು ಅದಕ್ಕೆ ಸ್ಪಂದಿಸುವುದಕ್ಕೂ ಬಳಸ್ಕೊಳ್ಬಹುದು. ಆದರೆ ನಮ್ಮ ಸ್ಪಂದನೆ ಅಭಿಜಾತವಾಗಿರಬೇಕು. ಅದು ನಾವು ಕಂಡುಕೊಳ್ಳುವಂತಹ ಅನುಭವ ನಮ್ಮ ಕಾಲದ್ದು ಇರಬೇಕು ಅಂತ ಇದು ಇರೋದು. ಯಾಕೆ ಅಂತ ಹೇಳಿದ್ರೆ, ನಾವು ನಮ್ಮ ಕಾಲದಲ್ಲಿ ಬದುಕ್ತಾ ಇದ್ದೀವಲ್ಲ. ಇಲ್ಲ ಅಂತ ಹೇಳಿದ್ರೆ ಯಾವುದೋ ಹಳೆ ಕಾಲದ ವಿಚಾರಗಳನ್ನೇ ಹೇಳ್ತಾ ಹೋದರೆ ನಮ್ಮ ಅನುಭವ ಅಲ್ಲ, ಅದು ಸ್ಮೃತಿ ಅಥವಾ ಇನ್ಯಾರೋ ಕೇಳಿದ್ರ ಮೂಲಕ ನಮಗೆ ಬರುವಂತಹ ಒಂದು ಅನುಮಾನ. ಅದೆರಡೂ ಕೂಡ ಪ್ರಯೋಜನಕ್ಕೆ ಕಾವ್ಯದ ಚೌಕಟ್ಟಿನಲ್ಲಿ ಹೆಚ್ಚಾಗಿ ಬರಲಾರದು. ಸಹಾಯಕ ಸಾಮಗ್ರಿಯಾಗಿ ಎಲ್ಲವೂ ಬರುತ್ತೆ. ಸಾಕ್ಷಾತ್ತಾಗಿ ನೆಚ್ಚಿಕೊಳ್ಳಬೇಕಾಗಿರೋದು ಕವಿಯ ಅನುಭವ ಅಲ್ವಾ. ಹೀಗಾಗಿ ಅನುಭವದಲ್ಲಿ ಇವರು ನೆಲೆ ನಿಂತು ಈ ರೀತಿಯ ಇದನ್ನೆಲ್ಲ ಮಾಡ್ತಾರೆ ಅಂತ ನಮಗೆ ಗೊತ್ತಾಗುತ್ತೆ. ಇಲ್ಲಿ ಸುಮಾರು 376 ಪದ್ಯಗಳಿವೆ, ಸಾಕಷ್ಟು ನಿಡಿದಾದ ಗದ್ಯ ಭಾಗಗಳು ಇವೆ. ಇರುವ ಅಲ್ಪ ಸಮಯದಲ್ಲಿ ಅದರದ್ದು ಒಂದು ಪ್ರರೋಚನೆ ಅಂತ ಹೇಳ್ತೀವಿ ಸಂಸ್ಕೃತದಲ್ಲಿ. ನಿಮ್ಗೆ ಯಾವುದಾದ್ರೂ ಒಂದು ಸಿಹಿ ತಿಂಡಿನ ಚೆನ್ನಾಗಿ ತಿನ್ನಬೇಕು ಅಂತ ಹೇಳಿದ್ರೆ, ಒಂದು ಯಾವುದಾದ್ರೂ ಇಂಡಿಯಾ ಸ್ವೀಟ್ ಹೌಸೋ ಮುಂತಾದಂತಹ ಸಿಹಿಯ ಮಳಿಗೆಗಳಿಗೆ ಹೋದರೆ ಸ್ಯಾಂಪಲ್ ಕೊಡಪ್ಪ ಅಂತ ಕೇಳ್ತೀವಿ. ಸ್ಯಾಂಪಲ್ ತೊಗೊಂಡು ತಿಂದ್ಬಿಟ್ಟು ಚೆನ್ನಾಗಿದ್ದರೆ ನೀವು 1 kg ಅರ್ಧ kg ತೊಗೊಂಡು ಹೋಗ್ತೀರಾ. ಆ ರೀತಿ ಸ್ಯಾಂಪ್ಲಿಂಗ್ ಕೆಲಸ ನಾನು ಇಲ್ಲಿ ಮಾಡ್ತಾ ಇದ್ದೀನಿ. ನಿಮಗೆ ಬೇಕು ಅಂತ ಹೇಳಿದ್ರೆ 1 kg ಪೂರ್ತಿ ಪುಸ್ತಕವನ್ನು ಆಮೇಲೆ ಓದಬಹುದು ಅಂತ ಗೊತ್ತಾಗತ್ತೆ. ಮತ್ತು ಇಲ್ಲಿ ಸುಮಾರು ಒಂದು 50 ಛಂದಸ್ಸುಗಳನ್ನು ಬಳಸಿದ್ದಾರೆ ಗಣೇಶ್ ಅವರು. ನಮಗೆ ಇದರಲ್ಲೂ ನೋಡಿ ಹೊಸತಾಗಿ ಅವರು ಕಾವ್ಯ ವಾಂಗ್ಮಯದಲ್ಲಿ ಗಣೇಶ್ ಅವ್ರದ್ದು ಏನಂತ ಹೇಳಿದ್ರೆ,
ಯಾವುದಾದ್ರೂ ಒಂದು ಒಳ್ಳೆಯ ರೀತಿಯ ಹೊಸತನ್ನು ಸಾಧಿಸಬೇಕು ಅಂತ. ಸುಮ್ಮನೆ ಯಾವುದೋ ಬೇರೆಯವರು ಎಲ್ಲ ಮಾಡ್ತಾರೆ, ಪರಂಪರೆಯಿಂದ ಸಿಡಿದೇಳಬೇಕು ಅಂತ ಈ ರೀತಿ ಭಾಷಣಗಳನ್ನ ಘೋಷಣೆಗಳನ್ನೆಲ್ಲ ಮಾಡಿಕೊಂಡು ಹೊಸ ಹೊಸದಾಗಿ ಪ್ರಯತ್ನಗಳನ್ನು ಮಾಡಬೇಕು, ಪ್ರಯೋಗಗಳನ್ನು ಮಾಡಬೇಕು ಅಂತ. ಪ್ರಯೋಗಗಳು ಮಾಡಬೇಕು ಸರಿ, ಅದರಲ್ಲಿ ಧನಾತ್ಮಕವಾದ ಪ್ರಯೋಜನ ಯಾವುದಾದ್ರೂ ಇದೆಯಾ? ಪರಂಪರೆಯ ಜೊತೆಗೆ ನಾವು ಪರಿನಿಷ್ಠಿತವಾಗಿ ಒಂದು ಸಂಬಂಧವನ್ನು ಇರಿಸಿಕೊಂಡೇ ಅಲ್ಲಿಯೂ ಒಂದು ಹೊಸತನ್ನ ಮಾಡುವುದಕ್ಕೆ ಸಾಧ್ಯ ಇದೆ ಅಂತ ತೋರಿಸ್ತಾರೆ. ಅದನ್ನು ಇಲ್ಲಿ ಛಂದಸ್ಸಿನ ಬಳಕೆಯಲ್ಲಿಯೂ ಒಂದು ದಿಗ್ಮಾತ್ರವಾದ ಉದಾಹರಣೆಯಾಗಿ ನಾವು ನೋಡ್ಬೋದು. ಕನ್ನಡದಲ್ಲಿ, ತೆಲುಗಿನಲ್ಲಿ ಬಳಕೆ ಇರುವಂತಹ ಎಷ್ಟೋ ಛಂದಸ್ಸುಗಳು, ಟೆಕ್ನಿಕಲ್ ವಿವರಗಳಿಗೆ ನಾನು ಹೋಗೋದಿಲ್ಲ. ಒಂದು ಮತ್ತೆ ವಿಕ್ರೀಡಿತ ಆಗಲಿ, ಸೀಸಪದ್ಯ ಆಗಲಿ, ತೇಟಗೀತಿ ಆಗಲಿ, ಇದನ್ನೆಲ್ಲ ಸಂಸ್ಕೃತದಲ್ಲಿ ತೊಗೊಂಡು ಬಂದಿದ್ದಾರೆ. ಭಾಮಿನಿ ಷಟ್ಪದಿ ಎಲ್ಲರಿಗೂ ಗೊತ್ತಿದೆ. ಸಂಸ್ಕೃತದ ಚಂಪು ಕಾವ್ಯದಲ್ಲಿ ಪ್ರಾಯಶಃ ಭಾಮಿನಿ ಷಟ್ಪದಿ ಬರ್ತಾ ಇರುವಂಥದ್ದು ಇದೇ ಮೊದಲು. ಈ ರೀತಿಯಾದ ಎಷ್ಟೋ ಪ್ರಯೋಗಗಳನ್ನು ಸಂಸ್ಕೃತಕ್ಕೆ ಆ ಛಂದಸ್ಸುಗಳನ್ನು, ದೇಸಿ ಛಂದಸ್ಸುಗಳನ್ನು ಹೊಂದಿಸಬೇಕಾದ್ರೆ ಭಾಷೆಯ ಬಳಕೆ ಸ್ವಲ್ಪ ಬೇರೆ ಆಗುತ್ತೆ. ಸಂಸ್ಕೃತ ಭಾಷೆ ಸರ್ವಸಮರ್ಥವಾಗಿದ್ರೂ ಕೂಡ ಒಂದು ಸ್ವಲ್ಪ ಅದನ್ನು ಪಳಗಿಸಬೇಕಾಗತ್ತೆ. ಆ ರೀತಿಯ ಎಲ್ಲ ಕೆಲಸಗಳನ್ನು ಇಲ್ಲಿ ಮಾಡಿದ್ದಾರೆ ಅಂತ ನಮಗೆ ಗೊತ್ತಾಗುತ್ತೆ. ಮತ್ತು ಇಲ್ಲಿ ಅವರು ಆಯ್ಕೆ ಮಾಡಿಕೊಂಡಿರುವಂತಹ ವಿಷಯ ಎಷ್ಟು ಸರ್ವಗ್ರಾಸಿಯಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಅವರು ತಿಂಡಿ ತಿನಿಸುಗಳನ್ನು ತಂದಿದ್ದಾರೆ, ಹಬ್ಬ ಹರಿದಿನಗಳನ್ನು ತಂದಿದ್ದಾರೆ, ಹೂವು, ಹಣ್ಣು, ಮರ, ಗಿಡ, ಬಳ್ಳಿ ಇವುಗಳನ್ನು ತಂದಿದ್ದಾರೆ, ನಮ್ಮ ನಗರಕ್ಕೆ ನಿಷ್ಠವಾದಂತಹ ಎಷ್ಟೋ ಸಾಂಸ್ಕೃತಿಕ ವಿವರಗಳನ್ನು ತಂದಿದ್ದಾರೆ, ಇತಿಹಾಸದ ಎಷ್ಟೋ ವಿಷಯಗಳನ್ನು ತಂದಿದ್ದಾರೆ. ಅಂದರೆ ಎಲ್ಲವನ್ನೂ ಒಟ್ಟಿಗೆ ತೆರೆದುಕೊಂಡು ಬಂದು ಮಾಡ್ತಿರ್ಬೇಕಾದ್ರೆ ಕಾವ್ಯದ ಅನುಭವ ಅಷ್ಟು ಸಾಂದ್ರವಾಗುತ್ತೆ ಅಂತ ನಮಗೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಹೂವುಗಳು ಆಯಾ ಋತುಗಳಿಗೆ ತಕ್ಕಂತೆ ಸರಿಯಾಗಿ ಆಯಾ ಋತುಗಳಲ್ಲೇ ಅರಳುವಂತಹ ಹೂಗಳು ಅಥವಾ ಬೆಳೆಯುವಂತಹ ಫಲಗಳು, ಇವುಗಳನ್ನು ಕುರಿತು ಹೇಳ್ತಾರೆ. ಒಂದು ಸಂಪಿಗೆ ಹೂ ಆಗಿರ್ಬೋದು, ಒಂದು ನಾಗಲಿಂಗ ಪುಷ್ಪ ಆಗಿರ್ಬೋದು, ಎಷ್ಟೋ ಹೂಗಳ, ಹಣ್ಣುಗಳ ಹೆಸರನ್ನು ನಾವು ಕೇಳೇ ಇರೋದಿಲ್ಲ. ಅವಾಗ ನಾವು ಹೆಂಗೆ ಅರ್ಥ ಮಾಡ್ಕೊಳ್ಳೋದು? ಫುಟ್ನೋಟ್ ಕೊಡ್ತಾರೆ. ಗಣೇಶ್ ಅವರು ಅರ್ಥ ಮಾಡ್ಕೊಳ್ಳೋದು ಕಾವ್ಯದಲ್ಲಿ ಗೋವಿಂದ ಪೈಗಳು ಮುಂತಾದವ್ರು ಮಾಡ್ತಾ ಇದ್ರು. ಅವ್ರ ಕಾವ್ಯದಲ್ಲಿ ಎಷ್ಟೋ ಫುಟ್ನೋಟ್ಗಳಿರುತ್ತೆ. ಇಲ್ಲಿ ಸುಮಾರು ನಾನು ಲೆಕ್ಕ ಹಾಕಿದ್ದೀನಿ, 143 ಫುಟ್ನೋಟ್ ಇದೆ ಎಲ್ಲ ಸೇರಿ. ಅಂದರೆ ಇದೇನೋ ಸುಮ್ಮನೆ ಪ್ರದರ್ಶನಕ್ಕೆ ಅಂತಲ್ಲ, ಕಾವ್ಯಕ್ಕೆ ಎಷ್ಟೋ ಬಾರಿ ನಮಗೆ ಒಬ್ಬರಿಗೆ ಗೊತ್ತಿರೋದು ಇನ್ನೊಬ್ಬರಿಗೆ ಗೊತ್ತಿರೋದಿಲ್ಲ. ನಹಿ ಸರ್ವನ್ ಜಾನಾತಿ ಅಂತ ಮಾತಿದೆಯಲ್ಲ. ಹೀಗಾಗಿ ಕಾವ್ಯದ ಅನುಭವವನ್ನು ಇನ್ನಷ್ಟು ಪಟುವಾಗಿಸಿಕೊಳ್ಳುವುದಕ್ಕೆ ಅವಶ್ಯಕವಾದ ಪೂರಕ ಸಾಮಗ್ರಿ ಏನಿದೆಯೋ ಅದನ್ನೆಲ್ಲ ಫುಟ್ನೋಟ್ಗಳಲ್ಲಿ ಅವರು ಹೊಂದಿಸಿಕೊಡ್ತಾರೆ. ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂದರೆ, ಸಂಸ್ಕೃತದಲ್ಲಿ ಬರೆದಿರೋದ್ರ ಮೂಲಕ ಇಡೀ ಭಾರತದಲ್ಲಿ ಅಥವಾ ಇಡೀ ವಿಶ್ವದಲ್ಲಿ ಸಂಸ್ಕೃತ ಭಾಷೆಯನ್ನು ಯಾರ್ಯಾರು ಬಲ್ಲರೋ ಅವರು ಓದಿ ಬೆಂಗಳೂರು ಹೇಗಿದೆ ಅಂತ ಅರ್ಥ ಮಾಡ್ಕೊಳ್ಬೋದಲ್ಲ. ನಮ್ಮೂರಿನ ವಿಷಯ ಅವ್ರಿಗೆ ಏನಷ್ಟೋ ಗೊತ್ತೇ ಇರೋದಿಲ್ಲ. ಇವಾಗ ಇಲ್ಲಿ ಬಸವನಗುಡಿ ಅಂತ ಬರೀತಾರೆ, ಯಾವುದೋ ಹಲಸೂರು ಅಂತ ಬರೀತಾರೆ. ಬೇರೆ ಊರಿಗೆ ಅವ್ರಿಗೇನು ಗೊತ್ತಿರುತ್ತೆ? ಅವರಿಗೆ ವಿವರಣೆ ಕೊಡುವಂತಹ ದೃಷ್ಟಿಯಿಂದಲೂ ಈ ಅಡಿಟಿಪ್ಪಣಿಗಳು ಸಹಾಯಕವಾಗಿವೆ ಅಂತ ನಮಗೆ ಗೊತ್ತಾಗುತ್ತೆ. ಈಗಷ್ಟೇ ನಾವು ರಾಮನವಮಿಯನ್ನು ಆಚರಿಸಿದ್ದೀವಿ, ಆ ಕುರಿತು ಪ್ರಸ್ತಾವಗಳಿಲ್ಲಿ ಬರುತ್ತೆ. ಯುಗಾದಿಯದ್ದು ಬರುತ್ತೆ, ಚಾತುರ್ಮಾಸ್ಯ ಯತಿಗಳು ಅನುಷ್ಠಿಸುವಂಥದ್ದು ಅದರ ಪ್ರಸ್ತಾವಗಳು ಬರುತ್ತೆ. ಮತ್ತು ಬರೀ ಸಾಂಪ್ರದಾಯಿಕ ವಿಷಯಗಳ ಹಾಗೂ ಅಲ್ಲ, ಇಲ್ಲಿ ಮದುವೆ ಆಗಿರುವಂತಹ, ಹೊಸದಾಗಿ ಮದುವೆ ಆಗಿರುವಂತಹ ಯುವ ದಂಪತಿ ಇರೋದರಿಂದ ಸಾಕಷ್ಟು ಸದ್ಯೋ ವಿದ್ಯಮಾನಗಳು ಬರುತ್ತೆ. ಬ್ಯಾಗಿ ಜೀನ್ಸ್ ಹಾಕ್ಕೊಂಡು ಹೇಗೆ ತಿರುಗಾಡ್ತಾರೆ, ಯಮಹ ಸ್ಕೂಟರ್ ಗಾಡಿ ಇಟ್ಕೊಂಡು, ಬೈಕ್ ಇಟ್ಕೊಂಡು ಹೇಗೆ ಓಡಾಡ್ತಾರೆ, ಯಾವ್ಯಾವ ಥಿಯೇಟರ್ಸಿಗೆ ಅವ್ರು ಹೋಗ್ತಾರೆ, ಆರ್ಟ್ ಗ್ಯಾಲರಿಗಳು ಎಲ್ಲಿದೆ, ಈ ರೀತಿ ಎಲ್ಲವೂ ಇದೆ. ಅಂದರೆ ಅವು ನಮ್ಮ ಕಾಲದ ಎಲ್ಲ ರೀತಿಯ ಒಂದು ಅನುಭವಗಳನ್ನು ಹೀರಿಕೊಂಡು ಬರೆದಾಗ ಮಾತ್ರ ಈ ರೀತಿಯ ಕಾವ್ಯದ ನಿರ್ಮಾಣ ಆಗೋದಕ್ಕೆ ಸಾಧ್ಯ ಅಂತ ನಮಗೆ ಗೊತ್ತಾಗುತ್ತೆ. ಇದರಲ್ಲಿ ಕೆಲವೊಂದು ಬೇರೆ ಭಾಷೆಗಳ ಪದಗಳನ್ನು, ಇಂಗ್ಲಿಷ್ ಪದಗಳನ್ನು ಅವರು ಯಾವುದೇ ಸಂಕೋಚ ಇಲ್ದಿರ ಬಳಸ್ಕೊಂಡಿದ್ದಾರೆ. ಒಂದು ನೆನಪಾಗುತ್ತೆ, ಕೃಷ್ಣ ಅರ್ಜುನವಾಡ್ಕರ್ ಅಂತ ಒಳ್ಳೆಯ ಕವಿಗಳೊಬ್ಬರು ಇದ್ರು. ಅವರು ಕಂಟಕಾಂಜಲಿ ಅಂತ ಒಂದು ವಿಡಂಬನ ಕಾವ್ಯವನ್ನು ಬರೆದಿದ್ದಾರೆ. ಅದನ್ನು ಬರೀತಾ ಕೊನೆಗೆ ಹೇಳ್ತಾರೆ ಅವರು, ನೀವು ಇದರಲ್ಲಿ ಅವರು ಅಲ್ಲಿ ರೈಲ್ವೆ ಯಾನಮ್ ಅಂತ ಬಳಸ್ಬಿಟ್ಟಿದ್ದಾರೆ, TV ಶಬ್ದ ಬಳಸಿದ್ದಾರೆ, ನ್ಯೂಸ್ ಪೇಪರ್, ಈ ಥರದ್ದು ಯಾವುದೋ ದಿನಗಟ್ಟಲೆ ಶಬ್ದಗಳನ್ನು ಸಂಸ್ಕೃತದಲ್ಲಿ ಬಳಸಿರೋದಕ್ಕೆ ಕೆಲವೊಬ್ಬರು ಸಾಂಪ್ರದಾಯಿಕರು ಆಕ್ಷೇಪ ಮಾಡ್ತಾ ಇದ್ರಂತೆ ಆ ಕಾಲದಲ್ಲಿ. ಇವಾಗಲೂ ಮಾಡಬಹುದೇನು? ಸಂಸ್ಕೃತದಲ್ಲಿ ಬರೀತಿರ್ಬೇಕಾದ್ರೆ ಬೇರೆ ಭಾಷೆ ಬಂದ್ಬಿಟ್ರೆ ನಿಮಗೆ ಒಂದು ಸ್ವಲ್ಪ ಮಡಿಗೆ ಹೊಂದೋದಿಲ್ವಲ್ಲ ಅಂತ. ಅವಾಗ ಅವ್ರು ಕೊನೆಗೆ ಒಂದು ಪದ್ಯ ಬರೀತಾರೆ, ಅದು ಸ್ಪೃಷ್ಟಂ ಸ್ತ್ರೀ ವಿಟಚೇಟ ಅಂತ ಒಂದು ಪದ್ಯ ಶುರುವಾಗಿ, ಕಿಂಗಾಲೀಷು ಕಿಂ ಅರ್ಚನೇಶು ಕಿಮುವಾ ಶಾಸ್ತ್ರೇಶು ಕಿಂ ಪ್ರೇಮಸು ಸರ್ವೇ ಸಂಸ್ಕೃತ ಭಾಷಿಣೋ ಯದಿ ತದಾ ದೇವಾಯ ಕುರ್ಯಾಂ ಬಲಿಂ ಅಂತ ಒಂದು ಮಾತನ್ನು ಬರೀತಾರೆ. ನೀವು ಭ್ರಷ್ಟಂ ಸ್ಯಾದಿತಿ ತಾಲಯಂತ್ರಿತಮಿದಂ ಅಂತ ಬರೀತಾರೆ. ಅಂದರೆ ಬೇರೆಯವರು ಎಲ್ಲರೂ ಮಾತಾಡ್ಬಿಟ್ಟು ಬೀದಿ ಸಂಸ್ಕೃತ, ಹಾದಿ ಸಂಸ್ಕೃತ, ಗಾಲಿ ಸಂಸ್ಕೃತ ಅಂತೆಲ್ಲ ಮಾಡಿ ನಮ್ಮ ದೇವವಾಣಿಯನ್ನು ಇವರು ಕಲುಷಿತಗೊಳಿಸ್ಬಿಡ್ತಾರೆ ಅಂತ, ಸರಿ ಚೆನ್ನಾಗಿ ಇರಲಿ ಅಂತ ಹೇಳಿ ಸರಸ್ವತಿಯನ್ನು ಒಂದು ರೂಮ್ನಲ್ಲಿ ಕೂಡಿಸ್ಬಿಟ್ಟು ಬಾಗಿಲು ಹಾಕ್ಕೊಂಡು ಲಾಕ್ ಮಾಡಿ ಹೊರಗಡೆ ಹೋಗ್ಬಿಡೋಣ
ತಾಲಯಂತ್ರಿತಮ್ ಅಂದ್ರೆ ಅದೇ ಲಾಕ್ ಮಾಡ್ಕೊಂಡು ಹೊರಗಡೆ ಹೋಗ್ಬಿಟ್ಟಿದ್ದಾರೆ. ಅದರಿಂದ ಏನು ಪ್ರಯೋಜನ ಆಗೋದಿಲ್ಲ. ಕಿಂಗಾಲೀಷು ಬೈಗಳಿಗೆ ಸಂಸ್ಕೃತವನ್ನು ಬಳಸ್ಕೊಳ್ತೀರಾ, ಅರ್ಚನೇಶು ದೇವರಿಗೆ ಅರ್ಚನೆ ಮಾಡುವಂತಹ ವಿಧಾನದಲ್ಲಿ ಸಂಸ್ಕೃತವನ್ನು ಬಳಸ್ಕೊಳ್ತೀರಾ, ಶಾಸ್ತ್ರ ಚರ್ಚೆಯಲ್ಲಿ ಬಳಸ್ಕೊಳ್ತೀರಾ, ಸರಸ ಸಲ್ಲಾಪಗಳಿಗೆ ಬಳಸ್ಕೊಳ್ತೀರಾ. ಇದು ಎಲ್ಲ ರೀತಿಯ ಜೀವನಾನುಭವಗಳಿಗೂ ಸಂಸ್ಕೃತ ಅಭಿವ್ಯಕ್ತಿ ಮಾಧ್ಯಮವಾಗಿ ಒದಗಿ ಬರುತ್ತೆ ಅಂತಾದಾಗ ನಾನು ದೇವರಿಗೆ ಆ ದಿನ ನಮಸ್ಕಾರ ಮಾಡ್ತೀನಿ ಅಂತ ಕೃಷ್ಣ ಅರ್ಜುನ್ ವಾಡ್ಕರ್ ಅವ್ರು ಬರೀತಾರೆ. ಅದೇ ದಾರಿಯಲ್ಲಿಯೇ ಗಣೇಶರು ಸಾಗಿ ಎಲ್ಲ ಬಗೆಯ ಪದಗಳನ್ನು ಬಳಸ್ಕೊಂಡಿದ್ದಾರೆ. ಆದರೆ ಒಂದು ಬಳಸ್ಕೊಳ್ಳುವ ವಿಧಾನ ಇರುತ್ತೆ, ವಿಧಾನ ವೆಗಟ ಆಗಬಾರದು. ಎಲ್ಲ ಭಾಷೆಗೂ ತನ್ನದೇ ಆದಂತಹ ಒಂದು ನೈಜವಾದ ಒಂದು ಮಿಡಿತ ಇರುತ್ತೆ. ಆ ಮಿಡಿತವನ್ನು ಹಿಡಿದು ಬರೆದರೆ ಅಕೃತಕವಾಗಿ ತೋರುತ್ತೆ. ಗಣೇಶವರು ಆ ರೀತಿಯ ಕೆಲಸವನ್ನು ಇಲ್ಲಿ ಮಾಡಿದ್ದಾರೆ ಅಂತ ನಮಗೆ ಗೊತ್ತಾಗುತ್ತೆ. ಬೆಂಗಳೂರು ನಗರ ನಿಷ್ಠವಾದ ಎಷ್ಟೋ ಇಲ್ಲಿ ಪ್ರಸ್ತಾವಗಳು ಇದೆ ಅಂತ ನಾನು ಹೇಳಿದೆ. ಹೆಚ್ಚು ಹೇಳ್ದಿರ ಕಾವ್ಯವನ್ನೇ ನಾವು ನೋಡ್ತಾ ಗಚ್ಚದ್ ವ್ಯಾಖ್ಯಾನದ ರೂಪದಲ್ಲಿ ಎಲ್ಲ ನೋಡಬಹುದು. ಇಲ್ಲಿ ಬರುವಂತಹ ಪ್ರಧಾನವಾದ ಧ್ವನಿ ನಾನು ಮೊದಲಿಗೆ ಹೇಳಿದಂತೆ, ನಮ್ಮ ಊರು ಅದು ಯಾವುದೇ ಜಗತ್ತಿನ ಸನ್ನಿವೇಶ ಆಗಿರಬಹುದು, ಮೊದಲು ನಾವು ಅದನ್ನು ಒಪ್ಪಿಕೊಳ್ಳಬೇಕು. ಆಮೇಲೆ ಇವು ವಿಮರ್ಶೆ ಎಲ್ಲ ರೀತಿಯಲ್ಲೂ ಮಾಡಬಹುದು. ನಮಗೆ ಯಾವುದೋ ಒಂದು ಚೆನ್ನಾಗಿ ಕಾಣಿಸ್ತಿಲ್ಲ, ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಆಗ್ತಾ ಇರೋದು ನಮ್ಮ ಮನಸ್ಸಿನ ಯಾವುದೋ ಒಂದು ಭಾವನೆ ಅಲ್ಲಿ ಪ್ರತಿಫಲಿತವಾಗ್ತಾ ಇರುತ್ತೆ. ಅಚಾರು ಸುಖಿನಾಂ ಚಾರು ಚಾರು ದುಃಖಾಯ ದುಃಖಿನಾಂ ಅಂತ ಕ್ಷೇಮೇಂದ್ರ ಹೇಳ್ತಾನೆ. ನಮ್ಮ ಮನಸ್ಸಿನಲ್ಲಿ ಎಲ್ಲ ದುಃಖವೇ ಇದ್ದರೆ ಎಷ್ಟೇ ಚೆನ್ನಾಗಿ ಊಟ ಮಾಡಿ ಬಡಿಸಿರಬಹುದು, ನಮಗೆ ರುಚಿಸೋದಿಲ್ಲ ಆಹಾರ. ಇಲ್ಲ ನಾವು ಒಳ್ಳೆ ಮೂಡ್ನಲ್ಲಿ ಇರ್ತೀವಿ ಅಂತ ಹೇಳಿದ್ರೆ ಯಾವುದೋ ಬೀದಿ ಪಕ್ಕದಲ್ಲಿ ಹೋಗ್ಬಿಟ್ಟು ಇಡ್ಲಿ ವಡೆ ತಿನ್ಕೊಂಡು ಬಂದಿರ್ತೀವಿ, ತುಂಬ ಇಷ್ಟ ಆಗ್ಬಿಟ್ಟಿರುತ್ತೆ. ಏನು ಬದಲಾಗಿದ್ದೇನು? ನಮ್ಮ ಮನೋಭಾವ ಬದಲಾಗಿದೆ. ಹೀಗಾಗಿ ಆ ಬದಲಾವಣೆ ನಮ್ಮೊಳಗೆ ಬರಬೇಕು ಅಂತ ಈ ಕಾವ್ಯದ ಪ್ರಧಾನವಾದ ಧ್ವನಿ ಅಂತ ನಮಗೆ ಗೊತ್ತಾಗುತ್ತೆ. ಮೊದಲಿಗೆ ಈ ಕಾವ್ಯ ಶುರುವಾಗುವಂಥದ್ದು ಮಂದಾಕ್ರಾಂತ ಒಂದು ಪದ್ಯದಿಂದ ಪ್ರಾರಂಭವಾಗುತ್ತೆ. ದೇಶಾಕಾರಾಂ ಪ್ರಕೃತಿ ಗಿರಿಜಾಂ ಕಾಲರೂಪ ಕಪರ್ದಿ ಲೀಲಾಲೋಲಃ ಪರಮಪುರುಷಃ ಪ್ರತ್ಯಹಂ ಪ್ರೀತಿಪೂರ್ಣಃ ತ್ಯಕ್ತ ಕ್ಲಾಂತಿ ವಿಲಸದೃತಿಭಿರ್ಮಂಡಯನ್ ಮೋದಮಾನಃ ಪಾಯಾತ್ ಕಾವ್ಯ ಪ್ರಣಯನಮಿದಂ ದಿವ್ಯ ದಾಂಪತ್ಯ ಧರ್ಮ ಅಂತ ಪ್ರಾರಂಭ ಮಾಡಿದ್ದಾರೆ. ಅರ್ಧನಾರೀಶ್ವರ ಸ್ವರೂಪರಾದ ಪಾರ್ವತಿ ಪರಮೇಶ್ವರರು ಅವರು ಪ್ರಧಾನವಾಗಿ ಶಿವೆಯನ್ನು ಕೂಡಿದಂಥವನು ಈ ಕಾವ್ಯ ರಚನೆಗೆ ಅವನು ಮಂಗಳವನ್ನು ಉಂಟು ಮಾಡಲಿ ಅಂತ. ಇಲ್ಲಿ ಎಷ್ಟು ಒಂದೊಂದು ಪದದಲ್ಲೂ ಅಭಿಜಾತ ಕಾವ್ಯ ಅಂತ ಹೇಳಿದೆ. ಅಭಿಜಾತ ಕಾವ್ಯದಲ್ಲಿ ನಮಗಾಗುವಂತಹ ಪ್ರಯೋಜನ, ಓದುಗರಾಗಿ ನಾವು ಯಾವುದೋ ನ್ಯೂಸ್ ಪೇಪರ್ ಓದ್ಬಿಡ್ಬೋದಲ್ಲ, ಅದು ಓದೆ. ಅಭಿಜಾತದ ಕಾವ್ಯವೂ ಒಂದು ಓದೆ. ವಾಟ್ ಈಸ್ ದ ಡಿಫರೆನ್ಸ್, ಏನು ವ್ಯತ್ಯಾಸ ಕೇಳಿದರೆ ಇಲ್ಲಿ ಆಸ್ವಾದ ಮಾಡೋದಕ್ಕೆ ಪ್ರತಿ ಪದ ಪ್ರತಿ ಅಕ್ಷರದಲ್ಲೂ ನಮಗೆ ಸಾಮಗ್ರಿ ಸಿಗುತ್ತೆ. ಹೇಗೆ ನೋಡಿ, ದೇಶಾಕಾರಾಂ ಪ್ರಕೃತಿ ಗಿರಿಜಾಂ ಕಾಲರೂಪ ಕಪರ್ದಿ. ಕಪರ್ದಿ ಅವನು ಶಿವ. ಅವನು ಹೇಗಿದ್ದಾನೆ? ಕಾಲರೂಪದಲ್ಲಿ ಇದ್ದಾನೆ. ಮಹಾಕಾಲ, ಉಜ್ಜಯಿನಿಯಲ್ಲಿರುವಂಥವನು ಮಹಾಕಾಲ ನಮಗೆಲ್ಲರಿಗೂ ಗೊತ್ತಿದೆ. ಪ್ರಕೃತಿ ಗಿರಿಜಾಂ, ಗಿರಿಜೆ ತನ್ನ ಮಡದಿ ಪಾರ್ವತಿ, ಅವಳು ಪ್ರಕೃತಿ ರೂಪದಲ್ಲಿದ್ದಾಳೆ. ವೈದಾಂತಿಕ ತತ್ವವಾಗಿಯೂ ನಾವು ನೋಡುವ ಹಾಗಿದ್ರೆ ಬ್ರಹ್ಮ ಸಚ್ಚಿದಾನಂದ ಘನ ಶಿವ, ಪ್ರಕೃತಿ ಅಂತ ಹೇಳಿದ್ರೆ ಮಾಯೆ ಪಾರ್ವತಿಯಾಗಿರ್ತಾಳೆ. ಮಾಯೆ ನಾನಾ ರೂಪವಾದದ್ದು, ಅಚಿಂತ್ಯ ರಚನಾ ರೂಪವಾದದ್ದು, ಎಲ್ಲ ಕಡೆಯೂ ಹರಡಿಕೊಂಡಿರುವಂಥದ್ದು. ಅದನ್ನ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂತ ಹೇಳಿದ್ರೆ, ಋತು ಅಲ್ವ ವಿಷಯ. ಆ ಋತುಗಳು ಏನು ಅಂತ ಹೇಳಿದ್ರೆ, ಶಿವ ಬಹಳ ಪ್ರೀತಿಯಿಂದ ಋತುಗಳನ್ನು ಬಳಸಿ ಪಾರ್ವತಿಯನ್ನು ಅಲಂಕರಿಸ್ತಾ ಇದ್ದಾನೆ. ವಿಲಸದ್ ಋತುಭಿಹಿ ಮಂಡಯನ್ ಮೋದಮಾನ, ತಾನು ಸಂತೋಷಿಸುತ್ತಿದ್ದಾನೆ ಈ ರೀತಿಯಾಗಿ ಅಲಂಕರಿಸಿ. ಅಂದ್ರೆ ಅವನು ಕಪರ್ದಿ, ಅವನ ಕಪರ್ದೋಸ್ಯ ಜಟಾಜೂಟ ಅಂತ ಕೋಶ. ಅವನಿಗೆ ಯಾವ ಅಲಂಕಾರವೂ ಇಲ್ಲ, ಅವನಿಗೇನೂ ಬೇಕಾಗಿಲ್ಲ. ಆದರೆ ತನ್ನ ಮಡದಿಗೆ ಪ್ರಾಕೃತಿಕವಾದ ಒಂದು ಭಿನ್ನಾಣವನ್ನು ಮಾಡುವುದರಲ್ಲಿ ಸಂತೋಷ ಕಾಣ್ತಾನೆ. ಮತ್ತೆ ಪ್ರಕೃತಿಗಿರುವಂತಹ ಅಲಂಕಾರಗಳೇ ಋತುಗಳು. ಈ ರೀತಿಯಾದ ಎಷ್ಟೋ ಧ್ವನಿ ಪರಂಪರೆಗಳು ನಮಗೆ ಇಲ್ಲಿ ಬರುತ್ತೆ ಅಂತ. ಅರ್ಧನಾರೀಶ್ವರ ತತ್ವವೇ ದೇಶ ಕಾಲಗಳ ಸಂಗಮದಿಂದ ಉದ್ಭೂತವಾದದ್ದು ಅಂತ ಎಷ್ಟೋ ಹಿರಿದಾದ ಧ್ವನಿಗಳು ಇದರಿಂದ ನಮಗೆ ಬರುತ್ತೆ ಅಂತ ಗೊತ್ತಾಗುತ್ತೆ. ತ್ಯಕ್ತ ಕ್ಲಾಂತಿ ಪರಮಪುರುಷ ಪ್ರತ್ಯಹಂ ಪ್ರೀತಿಪೂರ್ಣ ಲೀಲಾಲೋಲ. ಮತ್ತಿದೆಲ್ಲ ಯಾಕೆ ಮಾಡ್ತಾ ಇದ್ದಾನೆ? ಅದು ಯಾವುದಕ್ಕೂ ನಮಗೆ ಅರ್ಥ ಇಲ್ವಾ? ಅರ್ಥ ಇಲ್ಲದೆ ಇರಬಹುದು, ವ್ಯಾವಹಾರಿಕವಾದ ಅರ್ಥ ಇರೋದಿಲ್ಲ, ಪರಮಾರ್ಥ ಇರುತ್ತೆ. ಭಗವಂತನ ಕೃತ್ಯಕ್ಕೆ ಲೀಲೆ ಅಂತ ಕರಿತೀವಿ, ಆ ರೀತಿಯ ಇದು ಲೀಲೆ ಅಂತ. ಮತ್ತೆ ಇದು ಹೇಗಿದೆ ಅಂತ ಕೇಳಿದ್ರೆ, ಚಂಪೂ ಕಾವ್ಯೋಪಮಂ ನೂನಂ ಮಹಾನಗರ ಜೀವನಂ. ಬೆಂಗಳೂರಿಂತಹ ಮಹಾನಗರಗಳಲ್ಲಿ ನಾವು ಬದುಕ್ತೀವಲ್ಲ, ಆ ಬದುಕು ಚಂಪೂ ಕಾವ್ಯದಂತೆಯೇ ಇರುತ್ತೆ. ನಾನು ಮುಂಚೆನೆ ಹೇಳಿದೆ, ಯಾಂತ್ರಿಕಂ ಮಾಂತ್ರಿಕಂ ಕಿಂಚಿತ್ ಗದ್ಯಂ ಪದ್ಯಂ ಯಥೋನ್ವಿತಂ.
ಇಲ್ಲಿರುವಂತಹ ಗದ್ಯಕ್ಕೆ ಹೆಗಲಣಿಯಾಗಿ ಯಾಂತ್ರಿಕವಾದ ಎಷ್ಟೋ ಸನ್ನಿವೇಶಗಳಿರುತ್ತೆ. ಬೆಳಗ್ಗೆ ಆದರೆ ಇವತ್ತಾಗಲೇ ಭಾನುವಾರ ಆಯಿತು, ನಾಳೆ ಬೆಳಗ್ಗೆ ಸೋಮವಾರದಿಂದ 9 ಗಂಟೆಗೆ ಆಫೀಸಿಗೆ ಹೊರಡಬೇಕು. ವಿ ಆರ್ ಸೋ ಮಚ್ ಯೂಸ್ ಟು ದಟ್ ಡ್ರೆಡ್ಜರಿ ಅಂಡ್ ರೊಟೀನ್. ಆ ಥರ ಇದ್ದಾಗ ಯಾಂತ್ರಿಕವಾಗಿ ಸಾಗ್ತಾ ಇರುತ್ತೆ. ಆದರೆ ಮಾಂತ್ರಿಕವಾದ ಸನ್ನಿವೇಶಗಳು ಇಲ್ವೋ? ಅವಶ್ಯವಾಗಿದೆ. ಇಲ್ಲಿ ಯಾವುದೋ ಭಾನುವಾರ ಸಂಜೆ ನಾವೆಲ್ಲ ಕೂತ್ಕೊಂಡು ಈ ಕಾವ್ಯದ ಬಗ್ಗೆ ಕೇಳ್ತಾ ಇದ್ದೀವಲ್ಲ, ಈ ಅವಕಾಶ ಸಿಕ್ಕಿರುವಂಥದ್ದೇ ಬಹಳ ಸೊಗಸಾದದ್ದು ಹಾಗೆ ಅಂತ. ಮತ್ತೆ ಇದನ್ನು ಹೇಗೆ ಹೆಣೆದಿದ್ದೀನಿ ಅಂತ ಕೇಳಿದ್ರೆ, ನಿಭೃತಂ ಯಾ ಶ್ರುತಾ ಯೂನೋಹ ನಿರುದ್ದೇಶೋರ್ಜಿತಾಜಿತ ನಿರುದ್ದೇಶತೆಯ ಊರ್ಜಿತ ಅವ್ಯಾಜ ಕವಿತಾ ಕಮ್ರ ಸೈವ ಸಂಪ್ರತಿ ಸಂಚಿತ. ಅಂದರೆ ಆ ದಂಪತಿ ಅವರವರಲ್ಲೇ ಸ್ವೀಟ್ ನಥಿಂಗ್ಸ್ ಅಂತ ಹೇಳ್ತೀವಿ, ಅವರವರೇ ಮಾತಾಡ್ಕೊಳ್ತಿರ್ಬೇಕಾದ್ರೆ ಏನೆಲ್ಲ ಭಾವನೆಗಳು ಅಲ್ಲಿ ಒಡಮೂಡಿದವೋ ಅದನ್ನು ಇವರು ಕೇಳಿದನೋ ಎಂಬಂತೆ ಇಲ್ಲಿ ಬರೆದಿದ್ದೀನಿ. ಅಂದರೆ ಇಲ್ಲಿ ಬರೆದಿರೋದೆಲ್ಲ ಯಾರೋ ಅವ್ರು ಮಾತಾಡ್ಕೊಂಡಿರೋದು ನಾನು ಬರೆದಿದ್ದೀನಿ. ವಾಲ್ಮೀಕಿಗಳಿಗೆ ಅವ್ರ ಶಾಪ ಇಟ್ಬಿಟ್ಟಾಗ ಕಿಮಿದಂ ವ್ಯಾಹೃತಮ್ಮಯ ಅಂತ ಹೇಳಿದಾಗ, ಇಲ್ಲ ಮಚ್ಛಂದಾ ದೇವತೆ ಬ್ರಹ್ಮನ್ ಪ್ರವೃತ್ತೆ ಎಂ ಸರಸ್ವತಿ ಅಂತೆಲ್ಲ ಹೇಳಿ ಅವ್ರಿಗೆ ಅವರು ರಹಸ್ಯವಾಗಿ ಏನೇನು ಮಾತಾಡ್ಕೊಂಡಿದ್ದು, ನಕ್ಕಿದ್ದು, ಅತ್ತಿತ್ತು ಎಲ್ಲವೂ ನಿನಗೆ ಪ್ರತ್ಯಕ್ಷವಾಗಿ ಕಾಣುತ್ತೆ ಕರಪದರ ಸಮಾನವಾಗಿ ಅಂತ ಬ್ರಹ್ಮ ಬಂದು ಅನುಗ್ರಹ ಮಾಡಿದನಲ್ಲ, ಅದೇ ರೀತಿಯಾಗಿ ಯಾರೋ ಮಾತಾಡ್ಕೊಂಡ್ರಂತೆ ಅದನ್ನು ಇಲ್ಲಿ ಬರೆದಿದ್ದೀನಿ ಎಂಬಂತೆ ಮಾಡಿ ಕಾವ್ಯಕ್ಕೆ ಆ ಸಂವಿಧಾನಕ ಶಿಲ್ಪವನ್ನು ಚೆನ್ನಾಗಿ ಇಲ್ಲಿ ರೂಪಿಸ್ಕೊಂಡಿದ್ದಾರೆ ಅಂತ ನಮಗೆ ಗೊತ್ತಾಗುತ್ತೆ. ಮತ್ತು ಅವರ ಪ್ರೇರಣಾ ಸ್ಥಾನಗಳನ್ನು ಕೂಡ ಇಲ್ಲಿ ರೆಕಾರ್ಡ್ ಮಾಡಿದ್ದಾರೆ. ಯಾವುದನ್ನು ಇವರು ಕೃತಜ್ಞತೆಯಿಂದ ಸ್ಮರಿಸೋದು ಕರ್ತವ್ಯವಾಗುತ್ತೆ ಅಂತ, ತಾಂ ವೆಂಕಟಾಧ್ವರಿ ಪಥೇನ ಚ ಮುದ್ದಣಸ್ಯ ತಂತ್ರೇಣ ವಚ್ಮಿ ರುಚಿರಾಮ್ ರಸಿಕೋತ್ಸವಾರ್ಥಂ ಅಂತ ಪ್ರಾರಂಭದಲ್ಲೇ ವೆಂಕಟಾಧ್ವರಿಗೂ ಮುದ್ದಣನಿಗೂ ತಮ್ಮ ಆಧಮರಣ್ಯವನ್ನು ಅವರು ವ್ಯಕ್ತಪಡಿಸಿದ್ದಾರೆ ಅಂತ ನಮಗೆ ಗೊತ್ತಾಗುತ್ತೆ. ಮತ್ತು ಸಂಸ್ಕೃತ ಭಾಷೆಯನ್ನು ಎಷ್ಟು ಲೀಲಾಜಾಲವಾಗಿ ಪ್ರಯೋಗ ಮಾಡಬಲ್ಲರು ಕವಿಗಳು ಎಂಬುದಕ್ಕೆ ಒಂದು ಪದ್ಯ ಸುಮ್ಮನೆ ಓದ್ತೀನಿ. ಇಲ್ಲಿ ಎಷ್ಟು ಕ್ರಿಯಾಪದಗಳು ಬಂದಿವೆ ನೋಡಿ. ಆಮೋದಯಂತಿ ಸುಖಯಂತಿ ವಿಷಾದಯಂತಿ ಸಂಮೋಹಯಂತಿ ವಿವದಂತ ಉಪಾಲಭಂತೆ ಉನ್ಮಾದಯಂತಿ ಮದಯಂತಿ ಮುಹುರ್ದಯಂತೆ ಆ ಜನ್ಮನೋ ಮೈ ಚ ಮಾಂ ಋತವಃ ಕೃತಾರ್ಥಾಃ. ಬರಿಯ ಕ್ರಿಯಾಪದಗಳಿಂದಲೇ ಮುಕ್ಕಾಲು ಪದ್ಯವನ್ನು ತುಂಬಿಸುವುದಕ್ಕೆ ಸಾಧ್ಯ ಇದೆ. ಆದರೆ ಅಷ್ಟು ಸಾರ್ಥಕವಾಗಿ ಇಂಥ ಸಂಸ್ಕೃತ ಭಾಷೆಯನ್ನು ಅಭ್ಯಾಸ ಮಾಡುವಂಥವರಿಗೆ ಇದೆಲ್ಲ ಬಹಳ ಸಹಾಯಕ ಸಾಮಗ್ರಿಯಾಗಿ ಒದಗಿ ಬರುತ್ತೆ ಅಂತ. ಮತ್ತೆ ಗಣೇಶ್ ಅವರು ಏನನ್ನು ಬರೆದ್ರು ಎಲ್ಲ ಬಗೆಯ ಅವ್ರಿಗೆ ಈಗಷ್ಟೇ ಪರಿಚಯದಲ್ಲಿ ನೀವು ತಿಳ್ಕೊಂಡಿರ್ಬೋದು, ಮತ್ತೆ ಅವರ ಭಾಷಣಗಳನ್ನು ಕೇಳಿದವ್ರಿಗೆ, ಪುಸ್ತಕ ಓದ್ದವ್ರಿಗೆ ಗೊತ್ತೇ ಇರುತ್ತೆ. ನಾನಾ ಬಗೆಯ ಅನುಭವಗಳು ಅವ್ರಿಗಿವೆ. ಸಾಕಷ್ಟು ಶಾಸ್ತ್ರಗಳು, ಕಲಾ ಪ್ರಕಾರಗಳು, ಇದರಲ್ಲಿರುವಂತಹ ಎಲ್ಲ ಪರಿಚಯ ಪಾಂಡಿತ್ಯಗಳನ್ನು ಕಾವ್ಯ ರಚನೆಯಲ್ಲಿ ತಗೊಂಡು ಬರ್ತಾರೆ ಅವರು. ಅಂದರೆ ಕಾವ್ಯ ಎಷ್ಟು ಒಂದು ಸಮನ್ವಯ ಪ್ರಧಾನವಾದ ಕಲೆ ಅಂತ ಹೇಳಿದ್ರೆ, ತನ್ನಾಸ್ತಿಯನ್ನ ರಸಭಾವ ಮುಪೈತಿ ಲೋಕೆ ಅಂತ ಒಂದು ಮಾತಿದೆ. ಧನಂಜಯ ಅಂತ ಒಬ್ಬ ಅಲಂಕಾರಿಕ ಹೇಳ್ತಾನೆ, ಕಾವ್ಯಕ್ಕೆ ವಸ್ತು ಆಗದ್ದು, ರಸಭಾವಕ್ಕೆ ವಸ್ತು ಆಗದೇ ಇರುವಂಥದ್ದು ಯಾವುದೂ ಇಲ್ಲ ಅಂತ ಹೇಳ್ತಾನೆ. ಆ ರೀತಿಯಾಗಿ ಇಲ್ಲಿ ಹೇಳ್ತಿರ್ಬೇಕಾದ್ರೆ ಒಂದು ಚಿತ್ರಕಲೆಯ ಪ್ರಸ್ತಾವವನ್ನು ಎಷ್ಟು ಸಹಜವಾಗಿ ಇಲ್ಲಿ ತಂದು ಬರ್ತಾರೆ ನೋಡಿ. ಅಥೋ ಹಿ ಮದ್ವಾಸ ಪುರಸ್ಯ ಭಿತ್ತೌ ಸರ್ವಾರ್ಥವಂ ಚಿತ್ರಮಹಂ ಲಿಖಾಮಿ. ನಾನು ಎಲ್ಲ ಋತುಗಳ ಒಂದು ಚಿತ್ರವನ್ನ ಬಿಡಿಸ್ತಾ ಇದ್ದೀನಿ. ಉಚ್ಚಾವಚತ್ವಂ ಸಹನೀಯಮಸ್ಯ. ಇಲ್ಲಿ ಏರಿಳಿತಗಳು ಬರುತ್ತವೆ, ಕಾವ್ಯದಲ್ಲಾಗಿರ್ಬಹುದು, ನಗರ ಜೀವನದಲ್ಲಾಗಿರ್ಬಹುದು, ಹೇಳುವ ಕ್ರಮದಲ್ಲಾಗಿರ್ಬಹುದು, ಏರಿಳಿತಗಳು ಬರುತ್ತವೆ, ನೀವು ಸ್ವಲ್ಪ ಸಹಿಸ್ಕೊಳ್ಬೇಕು. ಪ್ರೇಕ್ಷಾವತ ಕಾವ್ಯ ಕಲಾಂಗ ಭಂಗ್ಯ ಅಂತ ಹೇಳ್ತಾರೆ. ಇಲ್ಲಿ ಉಚ್ಚಾವಚತ್ವ ಚಿತ್ರದ ಪರಿಭಾಷೆಯನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡು ನೋಡಿದ್ರೆ, ಚಿತ್ರದಲ್ಲಿ ಉಚ್ಚಾವಚತ್ವ ಒಂದು ಗುಣ, ದೋಷ ಅಲ್ಲ, ಕಾನ್ಫಿಗರೇಷನ್ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ನನ್ನ ಮಾತಿನಲ್ಲಿ ನ್ಯೂನತೆ ಇರುತ್ತೆ ಅಂತ ಒಂದು ರೀತಿಯ ವಿನಯವನ್ನು ಪ್ರದರ್ಶಿಸುತ್ತದೆ. ಕಾವ್ಯದ ವಸ್ತು ಒಂದು ಸಾಂಪ್ರತಿಕ ಜಗತ್ ಸನ್ನಿವೇಶ ಆಗಿರೋದ್ರಿಂದ ಅಲ್ಲಿ ಉಚ್ಚಾವಚತ್ವ ಸಹಜವಾಗಿರುತ್ತೆ ಅಂತ ಅದನ್ನೂ ಧ್ವನಿಸುವಂತೆ, ಚಿತ್ರಕಲೆಯ ಉದಾಹರಣೆಯ ಮೂಲಕ ಇಲ್ಲಿ ಗುಣವಾಗಿ ಪರಿಣಮಿಸುವಂತೆ ಮಾಡ್ತಾರಲ್ಲ, ಇದು ಬಹಳ ವಿಶಿಷ್ಟ ರೀತಿಯ ಒಂದು ರಚನೆ ಅಂತ ನಮಗೆ ಗೊತ್ತಾಗುತ್ತೆ. ಗದ್ಯ ಭಾಗದ ಉದಾಹರಣೆಯಾಗಿ ಪ್ರಾರಂಭದಲ್ಲೇ ನಾನು ಹೇಳಿದೆ, ಇದರಲ್ಲಿ ಫಂಕ್ಷನಲ್ ಆಗಿ ಬರೋದಿಲ್ಲ ಅಂತ. ಒಂದು ಸಣ್ಣ ಉದಾಹರಣೆ ನೋಡಿ. ಬೆಂಗಳೂರನ್ನು ಅವ್ರು ಹೀಗೆ ಇಂಟ್ರಡ್ಯೂಸ್ ಮಾಡ್ತಾರೆ, ಸುಮ್ಮನೆ ಕೇಳಿಸ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ಸಂಸ್ಕೃತ ಅಂತ. ಅಸ್ತಿ ಕರ್ನಾಟಕ ಸ್ವರ್ಣ ಕರ್ಣಪೂರ ಪ್ರತ್ಯಾದೇಶಭೂತ ಭಾರತೀ ಪಾಣಿಸ್ಥ ಪುಸ್ತಕವಲ್ಲಕೀ ಸಗೋತ್ರ ವಿಶ್ವಂಭರ ಸ್ತನಂಧಯ ಸಾಮಜಾಸ್ಯ ಶಕ್ತಿ ಸಾಕಾರ ಕಲ್ಯಾಣಪುರ್ಯ ಅಪರಾಭಿಧಾನ ಬೆಂಗಳೂರು ಸಂಜ್ಞೆಯ ವಿಭ್ರಾಜಮಾನ ನಗರಿ ಮಚರ್ಚಿಕ. ಮಚರ್ಚಿಕ ಅಂತ ಹೇಳಿದ್ರೆ ಶ್ರೇಷ್ಠ ಅಂತ ಒಂದು, ಯಾವ ಪದಕ್ಕೆ ಒಂದು ನಾಮಪದಕ್ಕೆ ಇದು ಉಪಪದವಾಗಿ ಬಂದರೆ ಶ್ರೇಷ್ಠ ಅಂತ ಅರ್ಥ. ಇಲ್ಲಿ ಹೀಗಿದೆ ಅಂತ, ಇದು ಯಾವ ರೀತಿಯಾಗಿದೆ? ಕರ್ನಾಟ ಸ್ವರ್ಣ ಕರ್ಣಪೂರ ಪ್ರತ್ಯಾದೇಶ ಭೂತ.
ಕಿವಿಗೆ ಹಾಕಿಕೊಂಡಿರುವಂತಹ ಒಂದು ಸ್ವರ್ಣ ಕುಂಡಲ ಅದಕ್ಕೆ ಉಪಮಾನವಾಗಿದೆ ಅಂತ. ಕರ್ಣೇಶು ಅಟತೀತಿ ಕರ್ಣಾಟಂ ಅಂತಲೇ ಅದರ ವ್ಯುತ್ಪತ್ತಿಯನ್ನು ಕೆಲವು ಆಧುನಿಕರು ಹೇಳ್ತಾರೆ. ಅದಕ್ಕೂ ಇಲ್ಲಿ ಹೊಂದಿಕೆ ಆಗುವಂತೆ ಇಲ್ಲಿ ಬರೀತಾರೆ. ಆಮೇಲೆ ನಾನು ಅದರ ಪ್ರಸ್ತಾವಕ್ಕೆ ಹೋಗೋದಿಲ್ಲ, ದೀರ್ಘವಾಗಿದೆ ಖಂಡಿಕೆ. ಬೇರೆ ಬೇರೆ ನಗರಗಳಿಗೆ ನಮ್ಮ ನಗರವನ್ನು ಹೋಲಿಸಿ ಅಲ್ಲಿ ಇಲ್ಲದೆ ಇರೋದು ಇಲ್ಲಿದೆ ಅಂತೆಲ್ಲ ಬರೆದಿದ್ದಾರೆ. ಅಂದರೆ ನೀವು ಒಂದು ಚೆನ್ನೈ ಆ ನಗರಕ್ಕೆ ಹೋಲಿಸಿದ್ರೆ ಅದು ಒಂದು ಬಹಳ ಸಾಂಸ್ಕೃತಿಕ ವೈಶಿಷ್ಟ್ಯಗಳಿಂದ ಕೂಡಿದೆ, ಅಲ್ಲಿ ಮಾರ್ಗಳಿ ಉತ್ಸವ ಅಂತ ಹೇಳಿ ಸಂಗೀತಗಳು ನಡೆಯುತ್ತೆ ಅಂತೆಲ್ಲ ಹೇಳಿದ್ರೆ ಇಲ್ಲೂ ಆ ಥರದ್ದು ಬೇಕಾದಷ್ಟು ನಡೆಯುತ್ತೆ ಅಂತ ಶಬ್ದಗಳ ಮೂಲಕವೇ ಹೋಲಿಸಿ ಬೇರೆ ಕಡೆ ಇರುವಾಗ ಇಲ್ಲಿ ಇಲ್ಲದೇ ಇದ್ರೂ ನಮ್ಮ ನಗರದ ವೈಶಿಷ್ಟ್ಯ ಏನು ಅಂತೆಲ್ಲ ತೋರ್ಪಡಿಸ್ತಾ ಬರ್ತಾರೆ. ವಸಂತ ವೈಭವಂ ಅಂತ ಮೊದಲಿಗೆ ಶುರುವಾಗುತ್ತೆ. ಇದರ ಹೆಸರುಗಳೇ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ನಾನು ಆಗಲೇ ಹೇಳಿದೆ ಯಾವುದನ್ನು ಫ್ಲ್ಯಾಟ್ ಆಗಿ ಚಪ್ಪಟೆಯಾಗಿ ಹೆಸರಿಡೋದಿಲ್ಲ ಅಂತ. ಇಲ್ಲಿಯ ಋತುಗಳ ಸರ್ಗಗಳ ಹೆಸರುಗಳು ನೋಡಿ, ವಸಂತ ವೈಭವಂ, ಗ್ರೀಷ್ಮ ಭೀಷ್ಮತ, ವರ್ಷ ಹರ್ಷ, ಶರತ್ ಸೌಮ್ಯತ, ಹೇಮಂತ ಹೇವಾಕಃ, ಶಿಶಿರ ಶಂಸನಂ. ಕೇಳಿಸ್ಕೊಂಡ್ಲೇ ನಮಗೆ ಅರ್ಥನೇ ಆಗದೆ ಇದ್ರೂ ಇಲ್ಲಿ ಏನೋ ಚೆನ್ನಾಗಿರೋದು ನಡೀತಾ ಇದೆ ಅಂತ ಅನ್ಸುತ್ತೆ. ಕಾವ್ಯ ಮಾಡಬೇಕಾಗಿರೋ ಕೆಲಸವೇ ಅದು. DVG ಅವರು ಬರೀತಿರ್ಬೇಕಾದ್ರೆ ಕಾವ್ಯಕ್ಕೆ ಪ್ರಾಥಮಿಕವಾಗಿರುವಂಥದ್ದು ಶ್ರವಣ ವೇದಕ ಶಕ್ತಿ ಅಂತ ಬರೀತಾರೆ. ಕಿವಿಯಿಂದ ಹೊರಗೆ ಹೋಗ್ಬೇಕಲ್ಲ, ನಮಗೆ ಶ್ರವಣೇಂದ್ರಿಯ ಗ್ರಾಹ್ಯ, ಹಾಗಾಗಿ ಅದನ್ನು ಅಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಇಲ್ಲಿ ಎಷ್ಟೋ ಬಗೆಯ ಹೂವುಗಳು ಹಣ್ಣುಗಳು ಎಲ್ಲ ಮೆರವಣಿಗೆಯಾಗಿ ಬಂದು ಹೋಗುತ್ತವೆ ಅಂತ ನಾನು ಹೇಳಿದೆ. ಇಲ್ಲಿ ಬರುವಂತಹ ಒಂದು ಈ ಕಾಲದಲ್ಲಿ ಹೂವುಗಳನ್ನು ಬಿಡ್ತಾ ಇರುತ್ತೆ, ಅದಕ್ಕೆ ಗಣೇಶ್ ಅವರೇ ಹೆಸರಿಟ್ಟಿದ್ದಾರೆ ಸುವರ್ಣ ಘಂಟ ಅಂತ. ಅದನ್ನು ಇಲ್ಲಿ ಇಟ್ಕೊಂಡು ಗೋಲ್ಡನ್ ಶವರ್ ಟ್ರೀ ಅಂತೆಲ್ಲ ಅದನ್ನು ಇಂಗ್ಲೀಷ್ನಲ್ಲಿ ಕರೀತಾರೆ. ಅದನ್ನು ಇಟ್ಕೊಂಡು ಎಷ್ಟು ಹೊಸತಾದ ಒಂದು ಕಲ್ಪನೆ ಮಾಡ್ತಾರೆ ನೋಡಿ. ವಿದ್ಯುದ್ವಿಹೀನ ಬಹುದೀಪ ಸಮೂಹ ತುಲ್ಯ ಸಾಲಾವಲಿ ಕಿಲ ಮಧೂನ್ಮದ ಪಿಂಜನೋದಾತ್ ತೃಟ್ಯಂತರೇಣ ನವಪಲ್ಲವ ಸುಪ್ರಸೂನ ಜ್ಯೋತಿರ್ಮಯೀ ವಿಲಸತಿ ಇತಿ ವಿಚಿತ್ರಮೇತತ್ ಅಂತ. ಅದು ಒಮ್ಮೆಲೆ ನಾವು ನೋಡಿ ಅನುಭವಿಸಿಯವರು ಇದ್ದರೆ ಗೊತ್ತಾಗುತ್ತೆ. ಆ ಹಳದಿ ಬಣ್ಣದ ಹೂಗಳು ಗೊಂಚಲಾಗಿ ಬಿಟ್ಟಿರುವಂಥದ್ದು ಹೇಗೆ ಕಾಣುತ್ತೆ ಅಂತ ಹೇಳಿದ್ರೆ, ಮನೆಯಲ್ಲೆಲ್ಲ ಪೂರ್ತಿ ವೈರಿಂಗ್ ಎಲ್ಲ ಮಾಡಿ ಮುಗಿಸಿ ಒಂದು ಸ್ವಿಚ್ ಆನ್ ಮಾಡಿದ ಕೂಡಲೇ ಎಲ್ಲ ಬಲ್ಬ್ಗಳು ಒಟ್ಟಿಗೆ ಆನ್ ಆಗುತ್ತಲ್ಲ, ಆ ರೀತಿ ಕಾಣುತ್ತೆ. ಹೂ ಬಹಳ ಎಲ್ಲ ಸಿದ್ಧ ಆಗಿಬಿಟ್ಟಿತ್ತು. ವಸಂತದ ಆಗಮನ ಅಂತ ಒಂದಾಗಿ ಒಂದು ಸ್ವಿಚ್ ಆನ್ ಮಾಡಬೇಕಾಗಿತ್ತು, ಅದಕ್ಕೆ ಕಾಯ್ತಾ ಇದ್ವಿ. ವಸಂತ ಬಂತು, ಎಲ್ಲ ಹೂಗಳು ಅರಳಿಬಿಡ್ತು ಅಂತ. ಮಧೂನ್ಮದ ಪಿಂಜನೋದ, ಪಿಂಜ ಅಂದರೆ ಸ್ವಿಚ್ ಅಂತ ಎಷ್ಟು ಮಾಡರ್ನ್ ಇಮೇಜ್ ತರ್ತಾರೆ ನೋಡಿ. ಅಂದರೆ ಅದೇ ಪ್ರಕೃತಿ ವ್ಯಾಪಾರ, ಅದನ್ನೇ ಪರಿಭಾವಿಸುವಂಥದ್ದು, ಅದೇ ಹೂವು, ಏನೂ ಬದಲಾಗಿಲ್ಲ. ಕಲ್ಪಿಸಿಕೊಳ್ಳುವಂತಹ ವಿಧಾನ ಎಷ್ಟಿರುತ್ತೆ. ಮತ್ತು ನಮಗೆ ಈ ಎಲೆಕ್ಟ್ರಿಫಿಕೇಶನ್ ಎಲ್ಲರಿಗೂ ಗೊತ್ತಿರುತ್ತೆ. ದಿನ ಬೆಳಗ್ಗೆ ಆದರೆ ನಾವು ಒಂದಲ್ಲ 10 ಸತಿ ಸ್ವಿಚ್ ಆನ್ ಮಾಡಿರ್ತೀವಿ, ಆಫ್ ಮಾಡಿರ್ತೀವಿ. ಇದನ್ನು ಒಂದು ಪ್ರಾಕೃತಿಕ ವಿದ್ಯಮಾನಕ್ಕೆ ಹೊಂದಿಸಿಕೊಳ್ಳುವಂಥದ್ದಿಯಲ್ಲ, ಅದೇ ಕವಿ ಪ್ರತಿಭೆ ಅಂತ ಹೇಳಿದ್ರೆ. ವಿಚಿತ್ರ ಭಾವ ಧರ್ಮಾಂಶ ತತ್ವ ಪ್ರಖ್ಯಾತ ದರ್ಶನಂ ಅಂತ ಹೇಳ್ತಾರೆ. ನಮಗೆಲ್ಲವೂ ಅದು ಬೇರೆ, ಇದು ಬೇರೆ, ಇದು ಮೈಕು, ಇದು ಟೇಬಲ್ಲು, ಇದು ಚೇರು ಅಂತ ಕಾಣಿಸ್ತಾ ಇರುತ್ತೆ. ಎಲ್ಲವೂ ಪಂಚಭೂತದಿಂದ ಆಗಿದೆ ಅಂತ ಹೇಳಿದ್ರೆ ಒಂದು ಮಟ್ಟಕ್ಕೆ ಸಮಾನಾಧಿಕರಣ್ಯ ಬರುತ್ತೆ. ಈ ರೀತಿಯಾದದ್ದು ಕವಿ ಮಾಡುವಂತಹ ಉಪಕಾರ ಅಂತ ನಮಗೆ ಗೊತ್ತಾಗುತ್ತೆ. ಮತ್ತೆ ನೋಡಿ, ನಮಗೆಲ್ಲರಿಗೂ ಕಾಣಿಸುವಂಥದ್ದು ವಿ ಆರ್ ಸರೌಂಡೆಡ್ ಬೈ ಅಪಾರ್ಟ್ಮೆಂಟ್ಸ್, ಅದನ್ನು ಇಟ್ಕೊಂಡು ಹೇಳ್ತಾರೆ. ಅಟ್ಟಾಲ ಪಂಕ್ತಿ ಪರಿತೋ ಬಲಂತೆ ಪ್ರಗ್ರೀವ ವಕ್ತ್ರಾರ್ಪಿತ ವಸ್ತ್ರಪಾಲ್ಯ ವರ್ಣೋಜ್ವಲಾವಾತ ವಿನೀತಲಾಸ್ಯಾ ವಾಸಂತ ಪುಷ್ಪೋತ್ಸವ ಮಾವಹಂತಿ. ಪ್ರಗ್ರೀವ ಅಂತ ಹೇಳಿದ್ರೆ ಬಾಲ್ಕನಿ. ಈ ಶಬ್ದ ಪಾದದ ಅಡಿತಕ ಅಂತ ಒಂದು ಬಾಣದಲ್ಲಿ ಪ್ರಯೋಗ ಆಗಿದೆ. ಬೇರೆ ಎಲ್ಲಿ ಬಂದಿದೆಯೋ ಗೊತ್ತಿಲ್ಲ, ಯಾವುದಾದ್ರೂ ಶಿಲ್ಪಶಾಸ್ತ್ರ ಗ್ರಂಥದಲ್ಲಿ ಬಂದಿರಬಹುದೇನೋ. ಅದು ನನಗದು ಗೊತ್ತಾಗ್ತಾ ಇರಲಿಲ್ಲ. ಗಣೇಶ್ ಅವರೇ ಒಂದು ಡಿಕ್ಟೇಟ್ ಮಾಡ್ತಿದ್ದಾಗ ನಾನು ಟೈಪ್ ಮಾಡ್ಕೊಳ್ತಿದ್ದಾಗ ಕರ್ಣತಾಡಿತವಾಗಿ ಕೇಳಿ ಗೊತ್ತು. ಹೀಗಾಗಿ ಇಲ್ಲಿ ಚಕ್ಷುರ್ವೈ ಸತ್ಯಂ ಅಲ್ಲ, ಶ್ರವೋವೈ ಸತ್ಯಂ ಅಂತ ಹೇಳಬೇಕು. ಅಂದರೆ ಇಲ್ಲಿ ಹೇಗೆ ಕಾಣಿಸುತ್ತೆ ಅಂತ ಹೇಳಿದ್ರೆ, ಎಲ್ಲ ಅಪಾರ್ಟ್ಮೆಂಟ್ಗಳಲ್ಲೂ ನೀವು ನೋಡಿರ್ತೀರ. ಇವಾಗ ಮಳೆಗಾಲದಲ್ಲಾಗಲಿ ಬಿಸಿಲುಗಾಲದಲ್ಲಾಗಲಿ ಬಟ್ಟೆ ಒಣಗಾಕೋದಕ್ಕೆ ಹೊರಗಡೆ ಹಾಕಿರ್ತೀವಲ್ಲ, ಬಟ್ಟೆ ಎಲ್ಲರೂ ಒಂದೇ ಬಣ್ಣ ಇರುತ್ತೋ. ನನ್ನಂಥವ್ರಿಗೆ ಯಾವುದೋ ಬಿಳಿ ಬಣ್ಣ ಒಂದು ಇಷ್ಟ ಆಗ್ಬೋದು, ಬೇರೆಯವ್ರಿಗೆಲ್ಲ ಬಗೆ ಬಣ್ಣಗಳೇ ಇಷ್ಟ ಆಗುವಂಥದ್ದು. ಆ ಥರ ಬಟ್ಟೆಗಳು ಒಣಗ ಹಾಕಿದ್ರೆ ವಸಂತದಲ್ಲಿ ಗಾಳಿ ಬೀಸಿ ಬರ್ತಿದ್ದಾಗ ಇವುಗಳೇ ಹೂವುಗಳಂತೆ ಅಲ್ಲೆಲ್ಲ ವಿಲಾಸ ಮಾಡ್ತಾ ಇವೆ ಅಂತ. ವರ್ಣೋಜ್ವಲ ವಾತ ವಿನೀತ ಲಾಸ್ಯ, ಗಾಳಿ ಬೀಸಿದಾಗ ಆ ಬಟ್ಟೆಗಳೇ ತೊಣದಾಡುವಂಥದ್ದು. ವಾಸಂತ ಪುಷ್ಪೋತ್ಸವಂ, ಅವುಗಳೇ ವಸಂತದ ಒಂದು ಹೂವಿನ ಮೆರವಣಿಗೆ ಅಂತ ಕಾಣುತ್ತವೆ ಅಂತ ಗೊತ್ತಾಗುತ್ತೆ. ಇಲ್ಲಿ ಈ ರೀತಿಯಾಗಿ ಇದನ್ನೆಲ್ಲ ಒಳ್ಳೆ ವಿಷಯಗಳನ್ನು ಹೇಳ್ತಾ ಇದ್ರೆ ನೀವು ನಾನು ಹೇಳ್ತಿದ್ರು ಅರ್ಥ ಮಾಡ್ಕೋಬೇಕು. ಹೇಳ್ತಿರೋದೆಲ್ಲ ಹೆಂಡತಿ ಅಂತ ಹೆಸರು ಹೇಳಿಲ್ಲ. ಕಶ್ಚಿತ್ ಕಾಂತಃ ಕಾಚಿತ್ ಕಾಂತ,
ಹೆಸರುಗಳಿಬ್ಬರಿಗೂ ಇಲ್ಲ. ಯಾರನ್ನೋ ನಾವೇ ನಮ್ಗೆ ಈ ರೀತಿ ಭಾವನೆ ಬಂದಿದ್ರೆ ನಮ್ಮನ್ನೇ ಅಂತಾನೆ ಅಂದ್ಕೊಳ್ಬೋದು, ಏನೂ ತೊಂದರೆ ಇಲ್ಲ. ಇಲ್ಲಿ ಅದಕ್ಕೆ ಅವನು ಗಂಡ ಸ್ವಲ್ಪ ಇಲ್ಲಿ ಖ್ಯಾತೆ ತೆಗಿತಾನೆ. ಪ್ಲಾಸ್ಟಿಕ್ ರಸಾಲ ನವಪಲ್ಲವ ತೋರಣಾನಿ. ನಾನು ಹೇಳಿದೆ ಬೇರೆ ಭಾಷೆ ಪದಗಳಿಲ್ಲಿ ಬೇಕಾದಂಗೆ ಬರುತ್ತವೆ ಅಂತ. ನೀನು ಏನು ಚೆನ್ನಾಗಿದೆ ಅಂತೆಲ್ಲ ಹೇಳ್ತೀಯ. ಪ್ಲಾಸ್ಟಿಕ್ ರಸಾಲ ನವಪಲ್ಲವ ತೋರಣಾನಿ. ನಿಮ್ಮ ಊರು ಏನು ಚೆನ್ನಾಗಿರೋದೋ ಏನೋ, ಬೆಳೆದಿರುವಂತಹ ಮಾವಿನ ಚಿಗರೆಗಳಿಂದ ತೊಗೊಂಡು ಬಂದು ಒಂದು ತೋರಣವಾಗಿ ಕಟ್ಟೋದಕ್ಕೂ ಗತಿ ಇಲ್ಲ ನಿಮಗೆ. ಪ್ಲಾಸ್ಟಿಕ್ನಲ್ಲಿ ತೋರಣ ಕಟ್ತೀರ, ಎಂಥ ಊರು ನಿಮ್ಮದು. ಕಾಂಕ್ರೀಟ್ ವನೀಯ ಗೃಹಶಾಖಿಷು ವಾಂತಿ ನಿತ್ಯಂ. ಅವು ಈ ರೀತಿಯಾಗಿ ಕಣ್ಣು ಕೆಸರಾಗಿ ಕಾಣಿಸ್ತಾ ಇದೆ, ಕಣ್ಣು ಕಿಸುರಾಗಿ ಕಾಣಿಸ್ತಾ ಇವೆ. ಪ್ಲಾಸ್ಟಿಕ್ ಇದು ಕಾಂಕ್ರೀಟ್ ವನ, ಕಾಂಕ್ರೀಟ್ ಫಾರೆಸ್ಟ್ ಅಂತೆಲ್ಲ ನಾವು ಹೇಳ್ತೀವಲ್ಲ, ಆ ರೀತಿಯಲ್ಲಿ ಕಾಣಿಸ್ತಾ ಇದೆ. ಮತ್ತು ಇಲ್ಲಿ ಪ್ರಾಕೃತಿಯಲ್ಲಾದರೆ ನಮಗೆಲ್ಲರೂ ಪೂರ್ತಿ ಪಿಕಃ ಕೂಜತಿ ಪಂಚಮಹಂ ಅಂತೆಲ್ಲ ಹೇಳ್ತಿರ್ಬೇಕಾದ್ರೆ ಕೋಗಿಲೆ ಇಂಪಾಗಿ ಅದು ದನಿಗೈಯುತ್ತೆ. ಇಲ್ಲಿ ಏನಾಗಿದೆ, ಕಾಲಿಂಗ್ ಬೆಲ್ ಪಿಕರುತಾ ನಿಲಸಂತಿ. ಎಷ್ಟೋ ಕಾಲಿಂಗ್ ಬೆಲ್ ಮಾಡೋದೇನೆ ನಮಗೆ ಪಿಕದ ಹುಲಿಯಾಗಿದೆ. ಭೃಂಗಾನ ಭಾಂತಿ ಮಶಕ ಮದಯಂತಿ ಗಾಂತರಂ. ವಸಂತ ಋತುವಿನಲ್ಲಿ ಏನಿರಬೇಕು, ಮಾವಿನ ಎರೆ ಇರಬೇಕು, ಚಿಗುರುಗಳಿರಬೇಕು, ದುಂಬಿಗಳಿರಬೇಕು, ಮತ್ತು ನಮಗೆ ಕೋಗಿಲೆ ಹಾಡ್ತಾ ಇರಬೇಕು. ಇಲ್ಲಿ ಎಲ್ಲನೂ ಇದೆ, ಆದರೆ ಬೇರೆ ರೀತಿಯಲ್ಲಿದೆ. ಏನು, ತೋರಣ ಎಲ್ಲಿದೆ, ಪ್ಲಾಸ್ಟಿಕ್ ರೂಪದಲ್ಲಿದೆ. ಭೃಂಗಗಳೆಲ್ಲಿವೆ, ಇಲ್ಲವೇ ಇಲ್ಲ. ನೊಣಗಳಿವೆ, ಸೊಳ್ಳೆಗಳಿವೆ. ಈ ರೀತಿಯಾಗಿ ಮಾಡಿ ಗಂಡ ಈ ರೀತಿ ತಿವಿತಾನೆ ಅಂತ ನಮಗೆ ಗೊತ್ತಾಗುತ್ತೆ. ಮತ್ತೆ ನೋಡಿ, ಇಲ್ಲೆಲ್ಲ ನಮಗೆ ಇವಾಗಲೇ ಬೇಸಿಗೆ ಶುರುವಾಗಿದೆ. ಅದಕ್ಕೆ ಕಾಲಾನುಕೂಲ್ಯ ಅನಿಲ ಯಂತ್ರಣ ತಂತ್ರಯುಕ್ತ ಗೇಹೇಶು ಹಂತ ಕಥಮದ್ಯ ವಿಷೇತ್ ಕಥಂಚಿತ್ ಮಂದೋ ಮರಂದ ರಸತುಂದಿಲ ದಕ್ಷಿಣಾಶಾ ದಾಕ್ಷಿಣ್ಯಗಣ್ಯ ಸರಣಃ ಪವನಃ ಪ್ರಶಸ್ತಃ. ನಮಗೆ ಪೂರ್ತಿ ಮಲಯ ಮಾರುತ ಬೀಸಿ ಬರ್ತಾ ಇರಬೇಕು. ನಮ್ಮ ಮನೆಗಳಲ್ಲಿ ಸಹಜವಾಗಿ ಗಾಳಿ ಬಂದರೂ ಇಟ್ ಕೆನಾಟ್ ಎಂಟರ್ ಇನ್ ಟು ಅವರ್ ಹೋಮ್ಸ್. ಯಾಕೆ, ನಾವು ಬಹಳ ಎಲ್ಲ ಕಾಲಕ್ಕೂ ಚೆನ್ನಾಗಿರಬೇಕು ಅಂತ ಹೇಳಿ ಏರ್ ಕಂಡೀಷ್ನಿಂಗ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಏರ್ ಕಂಡೀಷ್ನಿಂಗ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಕಿಟಕಿ ಬಾಗಿಲುಗಳನ್ನೆಲ್ಲ ಮುಚ್ಚಬೇಕು. ಹೊರಗಡೆಯಿಂದ ಮಲಯಾನಿಲ ಬೀಸಿ ಬಂದ್ರೂ ಒಳಗೆ ಬರೋದಕ್ಕೆ ಸಾಧ್ಯ ಇಲ್ಲವೇ ಅಂತ ಇಲ್ಲಿ ಗಂಡ ಹೇಳ್ತಾ ಇದ್ದ. ಮತ್ತು ನಾನು ಇಲ್ಲಿ ಹೇಳಿದೆ, ಗದ್ಯವನ್ನು ಕಾವ್ಯ ಬಳಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ ಅಂತ. ಶಾಖಪತ್ರ ಕರ್ತನ ಕಲಾಕೀಲಿತ ಕೋಮಲಾಂಗುಲಿ ನರ್ತನ ಅಂತ ಆ ಹೆಂಡತಿಯನ್ನು ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಬೆಳಗ್ಗೆ ಅಂದರೆ ಬೆಳಗಿನ ವರ್ಣನೆ. ಇದು ಕಾವ್ಯ ಶುರುವಾಗಿರೋದೇ ಒಂದು ವಸಂತ ಸಮಯದಲ್ಲಿ ಬೆಳಗ್ಗೆ ಆಗಿದೆ. ಬೆಳಗಿನ ಕೆಲಸಗಳೆಲ್ಲವೂ ಕೂಡ ನೀವೆಲ್ಲ ಮಾಡೋ ಕೆಲಸಗಳನ್ನೇ ತೊಗೊಂಡು ಬಂದಿದ್ದಾರೆ. ತರಕಾರಿ ಹಚ್ಚುತ್ತಿದ್ದಾಳೆ ಅಂತ. ಆದರೆ ನಾನಿವಾಗ ಓದಿದ ಸಾಲನ್ನು ನೀವು ಕೇಳಿಸ್ಕೊಂಡ್ರೆ ತರಕಾರಿ ಹಚ್ಚೋದು ಕಣ್ಣು ಮುಂದೆ ಬರೋದಿಲ್ಲ. ಏನು ಒಂದು ದಿನಗಟ್ಟಲೆಯ ಮಂಡೇನ ಆಕ್ಟಿವಿಟಿ ತಲೆ ಮುಂದೆ ಬರೋದಿಲ್ಲ. ಶಾಖಪತ್ರ ಕರ್ತನ ಕಲಾಕೀಲಿತ ಕೋಮಲಾಂಗುಲಿ ನರ್ತನ ಅಂದರೆ ನೋಡಿ, ವಾಸ್ತವದಲ್ಲೂ ಅರ್ಥ ಹೆಂಗೆ ಅನ್ವಯ ಆಗುತ್ತೆ. ಸುಮ್ಮನೆ ಕಾವ್ಯಕ್ಕೆ ಇಂಪಾಗಿರೋದೆಲ್ಲ ಬರೆದು ಬಿಡೋದಾ ಅಂತ ಹೇಳಿದ್ರೆ, ಏನು ಅಭಿನವ್ ಗುಪ್ತ ಒಂದು ಕಡೆ ಹೇಳ್ತಾನೆ, ಸ್ತ್ರೀ ಇತಿ ನಾಮೈವ ಮಧುರಂ ಅಂತ ಹೇಳ್ತಾನೆ. ಸುಮ್ಮನೆ ನಿಮಗೆ ನಿತಾಂತ ಈ ಥರ ಶಬ್ದಗಳನ್ನೆಲ್ಲ ಬಳಸ್ಬಿಟ್ರೆ ಇಂಪಾಗೋದಿಲ್ಲ ಅಂತ ಅಭಿನವ್ ಗುಪ್ತರು ಬರೀತಾರೆ. ಆ ರೀತಿಯ ಇಲ್ಲಿ ಅಂತ ಹೇಳಿದ್ರೆ ಹಾಗೂ ಅಲ್ಲ. ಇಲ್ಲಿ ಅವಳು ತರಕಾರಿಯನ್ನು ಹೆಚ್ಚುತ್ತಿರುವಂಥದ್ದೇ ಬೆರಳುಗಳು ಕುಣಿತ ಮಾಡ್ತಾ ಇವೆ, ಬೆರಳುಗಳು ನರ್ತಿಸ್ತಾ ಇವೆ ಅಂತ ಹೇಳಿದ್ರೆ ಅವಳಿಗಷ್ಟು ಕರ್ಮಕೌಶಲ ಇದೆ ಅಂತ. ಮೊದಲನೇ ಬಾರಿಗೆ ತರಕಾರಿ ಹಚ್ತಾ ಇದ್ರೆ ಒಂದೊಂದು ಹೆಚ್ಚು ಹೋಳನ್ನು ಹೆಚ್ಚುತ್ತಿರ್ಬೇಕಾದ್ರೂ ಗಮನ ಇಟ್ಟು ಒಂದೊಂದನ್ನೇ ನೋಡಿ ಮಾಡಬೇಕು, ಹಾಗಿದ್ರೂ ಕೈ ಕಟ್ಟಾಗತ್ತೆ. ಇಲ್ಲಿ ಅವಳು ಏನೂ ಇಲ್ಲ, ಡ್ಯಾನ್ಸ್ ಮಾಡ್ತಾ ಇವೆ ಬೆರಳುಗಳು ಅಂತ ಹೇಳಿದ್ರೆ ಅವಳಿಗಷ್ಟು ಸಿದ್ಧಿಸಿದೆ ಅಂತ ಗೊತ್ತಾಗುತ್ತೆ. ಮತ್ತು ಇವಾಗ ತಾನೇ ಮದುವೆ ಆಗಿರೋವಳಿಗೆ ಇಷ್ಟು ಅನುಭವ ಇದೆ ಅಂತ ಹೇಳಿದ್ರೆ ಅಪ್ಪನ ಮನೆಯಲ್ಲಿ ಅಷ್ಟು ಕಲ್ತಿದ್ಲು ಅಂತೆಲ್ಲ ನಾವು ಅನುಭವಿಸ್ಕೊಳ್ಳೋದಕ್ಕೆ ಊಹಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಇವು ಎಲ್ಲ ಗೊತ್ತಾಗುತ್ತೆ. ಈ ರೀತಿ ಮುಂದುವರಿಯುತ್ತೆ ಅಂತ ನಮಗೆ ಗೊತ್ತಾಗುತ್ತೆ. ಲಾಲ್ಬಾಗಿನ ಪ್ರಸ್ತಾವ ಬರುತ್ತೆ, ಮತ್ತು ಎಲ್ಲ ಹೊಗೆ ಹೇಳ್ತಾ ಇರುತ್ತಲ್ಲ, ಚಿಮ್ನಿಗಳ ಪ್ರಸ್ತಾವ ಬರುತ್ತೆ. ಧೂಮದ್ರುಮಾಹ ಗಗನ ಚುಂಬನ ಸಂಭ್ರಮೋತ್ಸಾಹ ಪ್ರಾಂಶು ಪ್ರಭಾಸ್ ಚಿಮಣಿ ಕಾಂಡಯುತಾ ಅಕಾಂಡೆ ಅಂತೆಲ್ಲ ಹೇಳಿ ಕಂಟೋನ್ಮೆಂಟ್ ಕಡೆಗೆ ಹೋಗಿ ಬಂದು ಈಗ ಪಲಾಶ ವೃಕ್ಷಗಳು ಅಂತ ಕರೀತಾರೆ, ಮುತ್ತುಕದ ಮರ. ಅದನ್ನು ಕಿಂಶುಕ, ಅದನ್ನು ಫ್ಲೇಮ್ ಆಫ್ ದ ಫಾರೆಸ್ಟ್ ಅಂತ ಕರೀತಾರೆ. ಬಹಳ ಕೆಂಪು ಬಣ್ಣದ ಹೂಗಳು ಅದು ಬಿಟ್ಟಿರುತ್ತೆ. ಅದನ್ನು ನಮ್ಮ ಕವಿಗಳೆಲ್ಲ ಬಹಳ ವರ್ಣಿಸಿದ್ದಾರೆ. ಇಲ್ಲಿ ಕಬ್ಬನ್ ಪಾರ್ಕ್ನಲ್ಲಿ ಆ ಮರಗಳೆಲ್ಲ ಇದೆ. ನೀವು ಇಲ್ಲಿ ಬಳಸ್ಕೊಂಡಿರೋ ಫುಟ್ ನೋಟ್ನೆಲ್ಲ ಇಟ್ಕೊಂಡು GPS ಇಟ್ಕೊಂಡು ಹೋದರೆ ಅಲ್ಲಲ್ಲಿ ಏನೇನು ಸಿಗುತ್ತೆ ಬರೆದಿದ್ದಾರೆ. ಲಾಲ್ಬಾಗ್ನಲ್ಲಿ ಗ್ಲಾಸ್ ಹೌಸ್ ಎದುರುಗಡೆಯಲ್ಲಿ ಒಂದು ಆಲಿ, ಅಲ್ಲಿ ಹೋದರೆ ನಿಮಗೆ ಮಾಧವಿ ಲತೆ ಇದೆ. ಅದನ್ನು ಕುರಿತು ಇಲ್ಲಿ ಒಂದು ಪದ್ಯ ಇದೆ. ಅಂದರೆ ನಿಮಗೆ ನೋಡಿ, ಇದನ್ನು ಇಟ್ಕೊಂಡು ಯಾವ ಕಾಲದಲ್ಲಿ ಇದು ರಚಿತವಾಗಿದೆ ಅಂತ ಬೈ ಇಂಟರ್ನಲ್ ಎವಿಡೆನ್ಸ್ ಯು ಕ್ಯಾನ್ ಪ್ರೂವ್. ಯಾವುದೋ ಕಾಲದ ಸಂಗತಿ ಅಲ್ಲ, ಈ ಕಾಲದ್ದು ಅಂತ ನಮಗೆ ಇಲ್ಲಿ ಗೊತ್ತಾಗುತ್ತೆ ಅಂತ. ಇಲ್ಲಿ ಕಬ್ಬನ್ ಪಾರ್ಕ್ ವಿಪುಲ ಪಲಾಶಿ ಪುಷ್ಪ ವನ್ಹೂ ನೈರಸ್ಯಂ ನಗರ ಗರೋದಿತನ್ ದಹಾವ
ಅವನ ಗಂಡ ಎಲ್ಲ ಇದರಲ್ಲಿ ಹುಳುಕಿನ ಸಂಗತಿಗಳನ್ನೇ ಹೇಳ್ತಾ ಇದ್ನಲ್ವಾ, ಇಲ್ಲೆಲ್ಲ ನೈರಸ್ಯವೇ ಅಂತ. ನೀನು ಕಬ್ಬನ್ ಪಾರ್ಕ್ಗೆ ಬಾ, ಅಲ್ಲಿ ಕಿಂಶುಕ ವೃಕ್ಷ ಇದೆ, ಅಲ್ಲಿ ಪೂರ್ತಿ ಬೆಳಗ್ತಾ ಇರುವಂತಹ ಅಗ್ನಿಯಂತಹ ಹೂಗಳು ಕಾಣಿಸುತ್ತವೆ. ಆ ಅಗ್ನಿಯಲ್ಲಿ ಈ ನೈರಸ್ಯ ಎಂಬ ವಿಷಯವನ್ನ ಅಲ್ಲಿ ಸುಟ್ಟು ಬಿಡೋಣ, ಅಮೃತ ಪಡ್ಕೊಳ್ಳೋಣ ಅಂತ ಒಂದು ಇದನ್ನು ತರ್ತಾರೆ. ಮತ್ತೆ ಇಲ್ಲಿ ನೋಡಿ, ಎಷ್ಟೋ ಗದ್ಯ ಸಂಭಾಷಣೆಗಳಲ್ಲಿ ಕನ್ನಡ ಗಾದೆಗಳನ್ನು ಸಂಸ್ಕೃತಕ್ಕೆ ಅನುವಾದ ಮಾಡ್ಕೊಳ್ತಾರೆ. ಇದೇ ರೀತಿ ವಾಗ್ಯುದ್ಧ ನಡೀತಾ ಇರಬೇಕಾದ್ರೆ ಅಂತ ಹಸ್ತಾಹಸ್ತಿ ಪ್ರವರ್ತಿತೆ ಸತಿ ಸಂಘರ್ಷೆ ಮೃದಿ ಸಮುದ್ವರ್ತಿತೆ ಗಾತ್ರೇ ಸ್ವಕೀಯಂ ಶ್ಮಶ್ರು ನ ಧೂಸರಿತಂ ಧೂಲ್ಯ ಇತಿ ವ್ಯಾಹರನ್ನಿವ ಜಾಲ್ಮೋ ಮಲ್ಲಃ ಪ್ರೇಯಾನ್ ಅಸಾವಪಿ ಪ್ರವೃತ್ತವಾಗ ಅಸ್ತೆ ಅಂತ. ಜಟ್ಟಿ ಕೆಳಗೆ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅಂತ ಆ ಗಂಡನಿಗೆ ಇವಳು ಎಷ್ಟೇ ಹೇಳಿದ್ರೂ ಅವಳು ಕೇಳಿಸ್ಕೊಳ್ಳೋದಕ್ಕೆ ತಯಾರಿಲ್ಲ ಅಂತ ಹೇಳ್ತಾರೆ. ಇದೇ ರೀತಿ ಇಲ್ಲಿ ನಡೆಯುತ್ತೆ ಅಂತ ನಮಗೆ ವಸಂತ ಋತುದು ಗೊತ್ತಾಗ್ತಾ ಹೋಗುತ್ತೆ. ಕರಗದ ಪ್ರಸ್ತಾವ ತರ್ತಾರೆ. ಚಿತ್ರಾಂ ಚಿರಂ ಕರಗ ಪರ್ವ ನಿಶಾಂ ನಿಶಮ್ಯ ಪ್ರಾಚೀನ ಪತ್ತನ ಪಥೇಶು ಪರಿಭ್ರಮಂತವು. ಪ್ರಾಚೀನ ಪತ್ತನ ಪಥೇಶು ನಮಗೆ ಗೊತ್ತಿದೆ, ಬೆಂಗಳೂರು ನಿರ್ಮಾಣ ಆದಾಗ ಕೋಟೆ ಪೇಟೆ ಅಂತ ಎರಡು ಭಾಗವನ್ನು ಮಾಡಿದ್ರು. ಅಲ್ಲಿ ನಗರ್ತ ಪೇಟೆ ಆ ಒಂದು ಪ್ರದೇಶದಲ್ಲೇ ಬೆಂಗಳೂರಿನ ಅತ್ಯಂತ ಪ್ರಾಚೀನವಾದ ಕೇಂದ್ರಗಳವು. ಅಲ್ಲಿ ನಡೆಯುವಂಥದ್ದು, ಅಲ್ಲಿ ಧರ್ಮರಾಯನ ಗುಡಿಯಲ್ಲಿ ನಡುವಂಥದ್ದು ಕರಗ. ಪ್ರಾಚೀನ ಪತ್ತನ ಪಥೇಶು ಪರಿಭ್ರಮಂತೋ ಸರ್ಗಾಂತ ವೃತ್ತ ಗತಿವನ್ ನಿಜ ನರ್ಮಕಾವ್ಯೆ ಕಾಮಪ್ಯಚೋ ವಿರಚಯಾವ ನವಾಮ್ ಅಭಿಖ್ಯಾಂ. ನಾವಲ್ಲಿ ಹೋಗ್ತಿರ್ಬೇಕಾದ್ರೆ ಇದು ನೋಡಿ, ಅವರು ಉದಾಹರಣೆಯಾಗಿ ಉಪಮೆಯಾಗಿ ಸಂಸ್ಕೃತ ಕಾವ್ಯವನ್ನು ತಗೊಂಡು ಬರ್ತಾರೆ. ಸಂಸ್ಕೃತ ಕಾವ್ಯ ಓದಿ ಅಥವಾ ಅಭಿಜಾತವಾದ ಕನ್ನಡ ಕಾವ್ಯಗಳನ್ನು ಓದಿ ಗೊತ್ತಿದ್ರೆ, ಪ್ರಧಾನವಾಗಿ ಸಂಸ್ಕೃತದಲ್ಲಿ ಮಹಾಕಾವ್ಯವನ್ನು ಸರ್ಗಬಂಧ ಅಂತ ಕರಿತೀವಿ. ಒಂದೊಂದು ಚಾಪ್ಟರ್ಗೆ ಸರ್ಗ ಅಂತ ಹೆಸರು. ಪ್ರತಿ ಸರ್ಗದ ಅಂತ್ಯದಲ್ಲಿಯೂ ಟು ಇಂಡಿಕೇಟ್ ಅ ಚೇಂಜ್ ಬೇರೆ ಛಂದಸ್ನಲ್ಲಿ ಬರೀಬೇಕು ಅಂತ ಒಂದು ಅಲಂಕಾರಿಕರ ಸಮಯ. ಅಲ್ಲಿ ಹೀಗಿದ್ದಾಗ ಏನಾಗುತ್ತೆ, ಒಂದು ಅಷ್ಟು ಮೊನಾಟನಸ್ ಆಗಿ ಸಾಗ್ತಾ ಇರುವಂತಹ ಒಂದು ಸಂಗತಿ ಒಂದು ಹೊಸ ತಿರುವನ್ನು ಪಡ್ಕೊಳ್ಳುತ್ತೆ ಅಂತ. ಈ ರೀತಿ ನಾವು ನಗರ ಜೀವನದಲ್ಲಿ ಅದೇ ಆಫೀಸು, ಅದೇ ಮನೆ, ಅದೇ ಊಟ ಅಂತ ಮಾಡ್ತಿದ್ದಾಗ ನಾವು ಕರಗ ನೋಡ್ಕೊಂಡು ಬಂದರೆ ನಮ್ಮ ದಾಂಪತ್ಯ ಎಂಬ ಕಾವ್ಯದಲ್ಲಿ ಸರ್ಗಾಂತ್ಯದಲ್ಲಿ ಬಳಸಿದಂತಹ ಹೊಸ ಛಂದಸ್ಸಿನಂತೆ ನಾವು ದ್ರೌಪದಿಯನ್ನ ಆ ಕರಗದ ಉತ್ಸವವನ್ನು ನೋಡ್ಕೊಂಡು ಬರೋಣ ಅಂತ ಗೊತ್ತಾಗುತ್ತೆ. ಮತ್ತೆ ಇಲ್ಲಿ ಹಲಸೂರಿನಲ್ಲಿ ನಡೆಯುವಂತಹ ಆ ಒಂದು ಪುಷ್ಪ ಶಿಬಿಕೋತ್ಸವ, ಅಲ್ಲಿ ಪ್ರತಿ ವರ್ಷವೂ ಕೂಡ ಒಂದು ವಿಶಿಷ್ಟವಾದ ಸಂದರ್ಭದಲ್ಲಿ ಎಲ್ಲ ದೇವತೆಗಳನ್ನು ಒಂದು ಮೆರವಣಿಗೆ ರೀತಿಯಲ್ಲಿ ಇರಿಸಿಕೊಂಡು ಹೋಗ್ತಾರೆ. ಬಹಳ ಸುಂದರವಾಗಿ ಹೂಗಳಿಂದಲೇ ಅಲಂಕಾರ ಮಾಡಿರ್ತಾರೆ ರಥಗಳನ್ನು ಶಿಬಿಕೆಯ ರೂಪದಲ್ಲಿ. ಅದನ್ನು ಕೂಡ ಈ ಕಾವ್ಯದಲ್ಲಿ ಪ್ರಸ್ತಾವವಾಗಿ ತಂದಿರ್ತಾರೆ. ಮತ್ತೆ ಆ ಭಾಗದಲ್ಲಿ ಹೇಗೆ ಕನ್ನಡವೇ ಕೇಳಿಸೋದಿಲ್ಲ, ತಮಿಳುಮಯವಾಗಿದೆ, ಅದೆಲ್ಲ ಇದೆ ಇಲ್ಲಿ ಗೊತ್ತಾಗುತ್ತೆ. ಮೋದಾಮ್ರ ಪಲ್ಲವೈ ಸಾರ್ಧಂ ವಾದ ಮಾಲಕ ಜಾಲಕಾನ್ ದಾಂಪತ್ಯ ಪ್ರತಿಹಾರಾಯ ಪ್ರಗುಂಭಾವ ಮಧುದಯೇ. ವಸಂತದ ಪ್ರಾರಂಭದಲ್ಲಿ ಮೊನ್ನೆ ಅಷ್ಟೇ ಯುಗಾದಿ ಆಗಿದೆ. ಯುಗಾದಿಯಲ್ಲಿ ನಮಗೆ ಬೇವು ಬೇಕು, ಬೆಲ್ಲವೂ ಬೇಕು. ನಮ್ಮ ಮೋದಾಮ್ರ ಪಲ್ಲವೈ ಸಾರ್ಧಂ, ನಮ್ಮ ಸಂತೋಷ ಎಂಬ ಒಂದು ಚಿಗುರೆಲೆಯ ಜೊತೆಗೆ ವಾದ ಮಾಲಕ ಜಾಲಕಾನ್, ಈಗ ವಾದ ಮಾಡ್ತಾ ಇದ್ದಾರಲ್ಲ, ಆ ವಾದಗಳೇ ಅಲ್ಲಿರುವಂತಹ ಬೇವು. ನಾವು ತೋರಣ ಕಟ್ಟಿರ್ಬೇಕಾದ್ರೆ ಯುಗಾದಿ ದಿನ ಆ ಮಾವಿನ ಚಿಗುರೆಲೆಗಳ ಜೊತೆ ಒಂದು ಸ್ವಲ್ಪ ಇದನ್ನು ಬೇವನ್ನು ಇಡ್ತೀವಿ. ಆ ಬೇವು ಯಾವುದು? ಇಲ್ಲಿ ವಾದದ ಮಾತುಕಥೆಗಳು. ಹೀಗಾಗಿ ನಾವು ಈ ವಾದದ ಮಾತುಕಥೆಗಳನ್ನು ಮತ್ತೆ ನಮ್ಮ ಮಧುರವಾದ ಅನುಭವಗಳನ್ನು ಕೂಡ ಬಳಸಿ ತೋರಣದಂತೆ ಕಟ್ಟೋಣ ಅಂತ ಹೇಳ್ತಾರೆ. ರಾಮೋತ್ಸವದಲ್ಲಿ ನಿನ್ನೆ ಅಷ್ಟೇ ಆಗಿದೆ. ರಾಮೋತ್ಸವೇ ಪ್ರತಿಪಥಂ ವಿತರಂತಿ ಭಕ್ತಿಯ ಪಾನೀಯ ಸತ್ಫಲ ರಸಾಯನ ಭಾಜನಾನಿ. ಹೋಗಿದ ಕಡೆ ಎಲ್ಲ ಪಾನಕ ಮಜ್ಜಿಗೆ ಸಿಗ್ತಾನೆ ಇರುತ್ತೆ. ಇದನ್ನ ಇಲ್ಲಿ ಕಾವ್ಯದಲ್ಲಿ ಬಳಸುವುದರಿಂದ ಮೂಲಕ ಏನಾಗುತ್ತೆ, ಯಾವುದೋ ಬೇರೆ ಇತ್ತೀಚೆಗೆ ಎಲ್ಲೋ ಟ್ವಿಟರ್ನಲ್ಲೋ ಎಲ್ಲೋ ಒಂದು ಕಡೆ ಒಂದು ವಾದ ಆಗಿತ್ತಂತೆ, ಬೆಂಗಳೂರಿನಲ್ಲಿ ಸಾಂಸ್ಕೃತಿಕವಾದ ಒಂದು ಸಂಭ್ರಮವೇ ಇಲ್ಲ, ಹೋಲಿ ಇಲ್ಲಿ ಯಾರೂ ಆಚರಿಸೋದಿಲ್ಲ ಅಂತ ಬೇರೆ ನಗರದಿಂದ ಇಲ್ಲಿ ಬಂದವರು ಒಂದು ಪೋಸ್ಟ್ ಹಾಕಿದ್ರಂತೆ. ಅಲ್ಲಿ ರಾಮೋತ್ಸವ ಮಾಡೋದಿಲ್ಲ ಅಂತ ಇನ್ನೊಬ್ರು ಪ್ರತಿವಾದ ಹೂಡಿಸಿದ್ರು. ಇಲ್ಲಿ ಈ ರೀತಿ ಮಾಡೋದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಸಾಂಸ್ಕೃತಿಕ ವೈಶಿಷ್ಟ್ಯಗಳು ಪ್ರಾದೇಶಿಕವಾಗಿ ಹೇಗೆ ಭಿನ್ನಯಿಸುತ್ತವೆ. ಒಂದೊಂದು ಪ್ರದೇಶದಲ್ಲಿ ಅದೇ ಸಂಸ್ಕೃತಿಗೆ ತೆರೆದುಕೊಳ್ಳುವಂತಹ ರೀತಿ ವಿಧಾನಗಳು ಬೇರೆ ಆಗಿರುತ್ತವೆ. ಅದನ್ನು ನಾವು ಅರ್ಥೈಸ್ಕೊಳ್ಬೇಕು. ಆ ರೀತಿಯಾದ ಎಷ್ಟೋ ಇಲ್ಲಿ ಇದನ್ನು ಮಾಡ್ತಾರೆ. ಮತ್ತೆ ಸುಮ್ಮನೆ ಎಲ್ಲ ಚೆನ್ನಾಗಿದೆ ಅಂತನೂ ಅಲ್ಲ, ಆ ಗಂಡನ ಮಾತುಗಳಲ್ಲಿಯೂ ಕೆಲವೊಮ್ಮೆ ನಾವು ತಿದ್ದುಕೊಳ್ಳಬೇಕಾದಂತಹ ಎಷ್ಟೋ ಅಂಶಗಳನ್ನು ಕಾಣಿಸ್ತಾರೆ. ಅದೇ ರಾಮೋತ್ಸವದಲ್ಲಿ ಮಾರನೇ ದಿನ ನಾವು ಪಾನಕ ಕುಡ್ದಿರ್ತೀವಿ, ಮಜ್ಜಿಗೆ ಕುಡ್ದಿರ್ತೀವಿ, ಕೋಸಂಬರಿ ಕುಡ್ದಿರ್ತೀವಿ. ಆ ತಟ್ಟೆಗಳು, ಆ ಲೋಟಗಳು ರಸ್ತೆ ಪಕ್ಕ ಹೋಗ್ತಿರ್ಬೇಕಾದ್ರೆ ಪರ್ವತಾಕಾರವಾಗಿ ಬಿದ್ದಿರುತ್ತಲ್ಲ ಟ್ರ್ಯಾಶ್, ಅದನ್ನು ಎಲ್ಲಿ ಸಂದಾಯ ಮಾಡೋದು? ನಗರವನ್ನು ಸ್ವಚ್ಛವಾಗಿ ಇಟ್ಕೊಳ್ಳುವಂಥದ್ದು ನಮ್ಮ ಸಾಂಸ್ಕೃತಿಕವಾದ ಬಾಧ್ಯತೆ ಅಲ್ವಾ? ಅದನ್ನು ಇಲ್ಲಿ ಬರೆದಿದ್ದಾರೆ. ಅಂದರೆ ಯಾವುದೇ ಒಂದು ಸನ್ನಿವೇಶವನ್ನು ವೆಲ್ ರೌಂಡೆಡ್ ಎಲ್ಲ ಪಾರ್ಶ್ವಗಳಿಂದಲೂ ಗಮನಿಸಿ
ಅದಕ್ಕೆ ಒಂದು ಸಾಂಸ್ಕೃತಿಕವಾದ ಒಂದು ತೂಕವೂ ಬರಬೇಕು, ಕಾವ್ಯವಾಗಿಯೂ ಅದು ಆಸ್ವಾದ್ಯವಾಗಬೇಕು. ಈ ರೀತಿಯಾಗಿ ರಚಿಸಿರೋದು ನಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಈ ರೀತಿಯಾಗಿ ಮತ್ತೆ ಇಲ್ಲಿ ಯಾವುದೇ ಕವಿ ಬರೀತಿರ್ಬೇಕಾದ್ರೂ ಅವರ ವೈಯಕ್ತಿಕವಾದ ಇಷ್ಟಾನಿಷ್ಟಗಳು ಇಲ್ಲಿ ಬರುತ್ತೆ. ಇಲ್ಲಿ ಅವ್ರಿಗೆ ಹಲಸಿನಣ್ಣು ಇಷ್ಟ ಆಗೋದಿಲ್ಲ ಗಣೇಶ್ ಅವ್ರಿಗೆ, ಹೀಗಾಗಿ ಹಲಸಿನ ಹಣ್ಣನ್ನು ಕುರಿತು ಗಂಡನ ಕೈಯಲ್ಲಿ ಬಯಸ್ಬಿಟ್ಟಿದ್ದಾರೆ. ಇಲ್ಲಿ ಕಾವ್ಯದ ಸನ್ನಿವೇಶ ಒದಗುತ್ತಲ್ವ, ಅದೇ ರೀತಿ ಅವ್ರಿಗೆ ಸಂಗೀತದಲ್ಲಿ ಇವಾಗ ಉತ್ತರಾಹ ಸಂಗೀತ, ದಾಕ್ಷಿಣಾತ್ಯ ಸಂಗೀತ, ಇದರಲ್ಲೆಲ್ಲ ಇಲ್ಲಿ ದಾಕ್ಷಿಣಾತ್ಯದಲ್ಲಿ ಒಳ್ಳೆಯದನ್ನು ಎಷ್ಟೋ ಬೇಕಾದಷ್ಟು ಬರೆದಿದ್ದಾರೆ, ಇಲ್ಲಿ ತಾಳವನ್ನು ಬೇತಾಳವಾಗಿ ಬಳಸ್ಬಿಡ್ತಾರೆ ಅಂತ ಹೇಳ್ತಾರೆ. ಔತರಾಹ ಸಂಗೀತದಲ್ಲಿ ಅವರು ಪಾಯಿಂಟ್ಗೆ ಬರೋದಿಲ್ಲ, ಅವ್ರಿಗೆ ಶ್ರುತಿ ಸೇರ್ಕೊಳ್ಳೋದಕ್ಕೆ ಅರ್ಧ ಮುಕ್ಕಾಲು ಗಂಟೆ ಆಗೋಗುತ್ತೆ, ಈ ರೀತಿಯಾದದ್ದೆಲ್ಲ ಬಳಸಿದ್ದಾರೆ. ಇದು ಕೂಡ ನಮಗೆ ಕಾವ್ಯದ ಅನುಭವವನ್ನು ಇನ್ನಷ್ಟು ಆಪ್ತ ಮಾಡುತ್ತೆ ಅಂತ ನಾವು ಹೇಳ್ಬೋದು. ಹೀಗೆ ವಸಂತದ ಒಂದು ವರ್ಣನೆಯೆಲ್ಲ ಮಾಡ್ತಾ ಬರ್ತಾ ಗ್ರೀಷ್ಮದ ಪ್ರಾರಂಭದಲ್ಲೇ ನಾವು ಪ್ರೈಡ್ ಆಫ್ ಇಂಡಿಯಾ ಅಂತ ಒಂದು ಮರದಲ್ಲಿ ಹೂವು ಬಿಡೋದನ್ನು ನಾವು ನೋಡ್ತೀವಿ. ಒಂದು ನವುರಾದ ನೇರಳೆಯ ಬಣ್ಣದ ಹೂಗಳು ಗೋಪುರಾಕೃತಿಯಲ್ಲಿ ಬರುತ್ತೆ. ಅದಕ್ಕೆ ಇವರು ರಥಪ್ರಸೂನ ಅಂತ ಹೆಸರಿಟ್ಟಿದ್ದಾರೆ. ಎಷ್ಟೋ ಮರಗಳನ್ನ ನೋಡ್ತಿರ್ಬೇಕಾದ್ರೆ ಗಣೇಶ್ ಅವ್ರದ್ದೇ ಒಂದು ಪದ್ಯ ನೆನಪಾಗುತ್ತೆ. ನಮಗೆ ಸೌಗಂಧ ಅನುಭವಕ್ಕೆ ಬರ್ತಾ ಇರುತ್ತೆ, ಹೆಸರು ಗೊತ್ತಿರೋದಿಲ್ಲ. ಅದು ಹೇಗಿದೆ ಅಂತ ಕೇಳಿದ್ರೆ, ಅಭಿಜ್ಞಾನಾಭರಣ ಹೋಗ್ಬಿಟ್ಟಾಗ ಶಕುಂತಲೆಯ ಸನ್ನಿವೇಶ ಹೇಗಾಗಿತ್ತು ಆ ರೀತಿ ಅನುಭವ ಆಗ್ತಾ ಇದೆ, ಪರಿಮಳ ಗೊತ್ತಾಗ್ತಾ ಇದೆ, ಹೆಸರು ಗೊತ್ತಾಗ್ತಿಲ್ಲ ಅಂತ ಅನುಭವ ಬರಲ್ಲ. ಬೇರೆ ಇನ್ನೊಂದು ಕಾವ್ಯದಲ್ಲಿ ಬರೆದಿದ್ದಾರೆ. ಇದೇ ರೀತಿ ಹೂವುಗಳು ಒಂದು ಸಾಂದರ್ಭಿಕವಾಗಿ ಹೇಳಬೇಕು ಅಂದರೆ ಇಲ್ಲಿ ಬರೋದಕ್ಕೆ ಪೂರಕವಾಗಿ ಗಣೇಶ್ ಅವರು ಬೇರೆ ಕಾವ್ಯಗಳನ್ನು ನಾವು ಗಮನಿಸ್ಕೊಳ್ಬಹುದು. ಯಾಕೆಂದರೆ ಗಣೇಶ್ ಅವ್ರಿಗೆ ಒಂದು ಆಗಿರೋ ವಿಪರ್ಯಾಸ ಏನು ಅಂತ ಹೇಳಿದ್ರೆ, ಅವ್ರ ಮಾತುಗಳನ್ನು ಎಷ್ಟೋ ಜನ ಕೇಳಿರ್ತಾರೆ, ಅವ್ರ ಪುಸ್ತಕಗಳನ್ನು ಓದಿರೋರು ಕಡಿಮೆ. ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಒಂದು ಸುಮನೋಮಯಂ ಅಂತ ಒಂದು ಕಾವ್ಯ ಇದೆ, ಅದರಲ್ಲಿ ಪೂರ್ತಿಯಾಗಿ ಹೂಗಳನ್ನೇ ವರ್ಣಿಸಿದ್ದಾರೆ, ಎಷ್ಟೋ ಬಗೆಯ ಹೂಗಳನ್ನು. ಆ ಪ್ರಸ್ತಾವಗಳು ಕೆಲವು ಇಲ್ಲೂ ಬರುತ್ತೆ. ಮತ್ತು ಇದಕ್ಕೆ ಒಂದು ಕಂಪಾನಿಯನ್ ವಾಲ್ಯೂಮ್ ಅಂತ, ಇದು ನಗರ ಜೀವನದ ಬಗ್ಗೆ ಇದ್ದರೆ ಅಗ್ರಾಮ್ಯಂ ಅಂತ ಒಂದು ಕಾವ್ಯವನ್ನು ಬರೆದಿದ್ದಾರೆ. ಅವರು ಗ್ರಾಮ ಜೀವನದಲ್ಲಿ ಅನುಭವಿಸಿದಂತಹ ಸ್ವಾರಸ್ಯ ಶಕಲಗಳನ್ನು ಅಲ್ಲಿ ಬಣಿಸಿದ್ದಾರೆ. ಗೌರಿಬಿದನೂರು, ಕೋಲಾರ ಈ ಕಡೆ ಇರುವಂತಹ ಅನುಭವಗಳನ್ನು, ಅದನ್ನು ಕೂಡ ಆಸಕ್ತರು ಗಮನಿಸಬಹುದು. ಇಲ್ಲಿ ಆ ರಥಪ್ರಸೂನದ ಒಂದು ವರ್ಣನೆಯಿಂದ ಗ್ರೀಷ್ಮ ಋತು ಪ್ರಾರಂಭ ಆಗುತ್ತೆ ಅಂತ ನಮಗೆ ಗೊತ್ತಾಗುತ್ತೆ. ಇನ್ನೊಂದು ಮರದ ಒಂದು ಪ್ರಸ್ತಾವ ನೋಡಿ. ವೈಶಾಖ ವೃಕ್ಷ ಚರಮಾಶ್ರಮೇಪ್ಸಯ ಪ್ರೈಷಂ ವದಂತೀವ ಪುರಸ್ಥಿತ ಪುರ. ಭಗವತ್ಪಾದರ ಸನ್ನಿಧಿಯಲ್ಲಿ ನಾವು ಈ ಕಾವ್ಯವನ್ನು ಆಸ್ವಾದ ಮಾಡ್ತಾ ಇದ್ದೀವಿ. ಪ್ರಾಪ್ತವ್ರತ ಅದ್ಯ ವಿಭಾಂತಿ ಸರ್ವಥ ಕಾಷಾಯ ಚೀರೋಪಮ ಪುಷ್ಪ ಸಂಚಯೈ ವೈಶಾಖ ವೃಕ್ಷ. ಗುಲ್ಮೊಹರ್ ಟ್ರೀ ಅಂತ ಹೇಳ್ತೀವಲ್ಲ, ನಮಗೆ ಎಷ್ಟೋ ಬಾರಿ ಇಂಗ್ಲಿಷ್ ಪಾಠಗಳಲ್ಲೆಲ್ಲ ಇದ್ದ ಟೆಕ್ಸ್ಟ್ ಬುಕ್ ಹೆಸರು ಗುಲ್ಮೊಹರ್ ಅಂತಾಗಿತ್ತು. ಅದನ್ನು ನೀವು ನೋಡಿದ್ರೆ ಒಂದು ಕಾವಿ ಬಣ್ಣದಲ್ಲಿ ಹೂಗಳೆಲ್ಲ ಬಿಟ್ಟಿರುತ್ತೆ. ಅದನ್ನು ನೋಡಿದಾಗ ಅಲ್ಲಿರುವಂತಹ ಪಕ್ಷಿಗಳು ಎಲ್ಲ ಸದ್ದು ಮಾಡ್ತಾ ಇದ್ರೆ, ಆ ಕಾಷಾಯ ಉಟ್ಕೊಂಡಿರುವ ಮರವೇ ಸನ್ಯಾಸಾಶ್ರಮವನ್ನು ಸ್ವೀಕರಿಸೋದಕ್ಕೆ ಪ್ರೈಷ ಮಂತ್ರೋಚ್ಚಾರಣೆ ಮಾಡ್ತಿದೆಯೇನು ಅಂತ ತೋರುತ್ತೆ ಅಂತ. ಪ್ರೈಷ ಅಂತ ಹೇಳಿದ್ರೆ ನಾನಿನ್ನು ಬಿಟ್ಟು ಹೋಗ್ತೀನಿ, ಗೃಹಸ್ಥಾಶ್ರಮವೋ ಬ್ರಹ್ಮಚಾರ್ಯಾಶ್ರಮವೋ ಇದನ್ನು ಬಿಟ್ಟು ಭೂಲೋಕ, ಭೂರ್ಲೋಕ, ಸ್ವರ್ಲೋಕವನ್ನು ನಾನು ಬಿಟ್ಟು ಮುಂದಕ್ಕೆ ಹೋಗ್ತೀನಿ ಅಂತ ಹೇಳೋದು. ಅವನ ಸನ್ಯಸ್ತ ಸಂಕಲ್ಪನಾದವನ ಸನ್ನಿಧಿಯಲ್ಲಿ ಎಲ್ಲರಿಗೂ ಅಭಯ ಇರುತ್ತೆ ಎಂಬ ತಾತ್ಪರ್ಯವಾದ ಮಂತ್ರಗಳನ್ನು ಹೇಳಿ ಪ್ರೈಷ ಮಂತ್ರೋಚ್ಚಾರಣೆ ಮಾಡಬೇಕು ಯತ್ಯಾಶ್ರಮಿ ಅಂತ ಹೇಳ್ತಾರೆ. ಹಾಗೆ ಕಾಣಿಸುತ್ತೆ ಈ ಮರವೇ ಪ್ರೈಷ ಮಂತ್ರವನ್ನು ಹೇಳ್ತಾ ಇದೆಯಾ, ಕಾಷಾಯವನ್ನು ಉಟ್ಟುಕೊಂಡು ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯ ಪದ್ಯಗಳು ಇಲ್ಲಿ ಬರುತ್ತೆ. ಮತ್ತೆ ಇಲ್ಲಿ ನೋಡಿ, ಈ ನಮ್ಮ ನಗರಗಳಲ್ಲಿ ರಸ್ತೆಗಳ ಪಾಡು ಏನಾಗಿದೆ ಯಾರು ಏನು ಹೇಳಬೇಕಾಗಿಲ್ಲ, ಎಲ್ಲರಿಗೂ ಗೊತ್ತಿದೆ. ಕಾಂಕ್ರೀಟ್, ಆಸ್ಫಾಲ್ಟ್, ಪಾಪ ಲೇಪೇನ ಪುರ್ಯಾಂ ಉರ್ವೀ ಪುಣ್ಯಂ ಪೂರ್ಣಮಾಚ್ಛನ್ನಮಾಸ್ತೆ. ಭೂಮಿಯ ಭಾಗ್ಯ ಪೂರ್ತಿ ಇಲ್ಲೆಲ್ಲ ರಸ್ತೆಗಳು ಸರಿಯಾಗಿಲ್ಲದಿರ ಆ ಕಾಂಕ್ರೀಟ್, ಆಸ್ಫಾಲ್ಟ್ ಇವುಗಳಿಂದೆಲ್ಲ ಆವೃತವಾಗಿದೆ. ಈಗ ಅದಕ್ಕೂ ಗತಿ ಇಲ್ಲ, ನಮ್ಗೆ ಯಾವ ರಸ್ತೆಗೂ ಸರಿಯಾಗಿ ಟಾರ್ ಹಾಕಿರೋದಿಲ್ಲ. ಅದು ಹೇಗಿದೆ ಅಂದರೆ, ಪದ್ಮವ್ಯೂಹಸ್ಯಾಸ್ಯ ನೈಕೋಪಿ ಭೇತ್ತ ಸೌಭದ್ರೇಯ ಪ್ರಾಭವಸ್ತೋಯ ಬಿಂದು. ಏನಾಗುತ್ತೆ ಕಾಂಕ್ರೀಟ್ ಜಂಗಲ್ ಅಂತೆಲ್ಲ ಕರೆದಾಗ ಎಲ್ಲ ನಗರಗಳಲ್ಲಿ ನಾವು ಟಾರ್ ಹಾಕಿಬಿಟ್ರೆ ಮಳೆ ಹನಿ ಭೂಮಿಗೆ ಇಂಗಬೇಕಲ್ಲ, ಪದ್ಮವ್ಯೂಹದಂತ ಆಗ್ಬಿಟ್ಟಿದೆ ಈ ಟಾರ್ ಹಾಕಿರೋದು. ಆ ಪದ್ಮವ್ಯೂಹವನ್ನು ಭೇದಿಸ್ಕೊಂಡು ಅಭಿಮನ್ಯುವಿನ ಥರ ಭೂಮಿ ಒಳಗಡೆ ಹೋಗೋದಕ್ಕೆ ಒಂದೇ ಒಂದು ಮಳೆ ಹನಿ ಕೂಡ ಸಿಗ್ತಾ ಇಲ್ವಲ್ಲ ಅಂತ. ಅಂದರೆ ನೋಡಿ, ಪರ್ಯಾಯವಾಗಿ ಆ ಪರ್ಯಾವರಣದ ಚಿಂತನೆ, ಎನ್ವೈರ್ಮೆಂಟಲ್ ಕಾನ್ಷಿಯಸ್ನೆಸ್ ಅಂತೆಲ್ಲ ನಾವು ಬಹಳ ಜೋರಾಗಿ ಮಾತಾಡ್ತಿರ್ತೀವಿ. ಕಾವ್ಯದಲ್ಲಿ ಹೀಗೆ ಒಂದು ಸಾವಯವವಾಗಿ ತಂದರೆ ಎಷ್ಟೋ ರೀತಿಯ ಒಂದು ಭಾವನೆ ನಮ್ಮಲ್ಲೇ ಮೂಡುತ್ತೆ ಅಂತ ನಮಗೆ ಗೊತ್ತಾಗುತ್ತೆ. ಈಗ ಇವಳು ಹೆಂಡತಿ ಇದನ್ನೆಲ್ಲ ನಾವು ಹೇಗೆ ಗಮನಿಸಬೇಕು ಅಂತ ಒಂದು ಮಾತಾಡ್ತಾಳೆ.
ಅಂಗೀಕೃತ್ಯ ಪುರಪ್ರಪಂಚಮಖಿಲಂ ಪಶ್ಚಾತ್ತದುಚ್ಚಾವಚ ಪ್ರಾಗ್ಭಾರಂ ಪರಿಶೀಲಯೇತ್ ಪರಿಹೃತಿಂ ದದ್ಯಾದ್ವಿದದ್ಯಾಚ್ಛಿವಂ ಬೀಜಾವಾಪಮುಪಾಕರೋತಿ ಕೃಷಕಃ ಕೇದಾರಮಾದೌ ಮುದಾ ಅಂಗೀಕೃತ್ಯೈವ ತತೋನ್ಯಥಾ ಪ್ರಭವತಿ ವ್ಯೋಮ್ನಃ ಪ್ರಸೂನಂ ಪ್ರಿಯ. ನಾವು ಯಾವುದನ್ನೂ ಇದ್ರೂ ಮೊದಲು ಅದನ್ನು ಅಂಗೀಕಾರ ಮಾಡಿಕೊಳ್ಳಬೇಕು. ಏನೂ ಮಾಡದಿರ ಆಮೇಲೆ ಗುಣದೋಷ ವಿಮರ್ಶೆ ಮಾಡೋಣ. ಸ್ವಾಮಿ ವಿವೇಕಾನಂದರು ಭಾರತ ದೇಶವನ್ನು ಕುರಿತು ಹೇಳ್ತಾ ಇದ್ರಂತೆ, ಎನಿಥಿಂಗ್ ಇಂಡಿಯನ್ ಯು ಫಸ್ಟ್ ಅಕ್ಸೆಪ್ಟ್ ದೆನ್ ಅನಲೈಸ್, ಎನಿಥಿಂಗ್ ವೆಸ್ಟರ್ನ್ ಯು ಫಸ್ಟ್ ಅನಲೈಸ್ ದೆನ್ ಅಕ್ಸೆಪ್ಟ್ ಅಂತ ಹೇಳ್ತಿದ್ರು. ನಮ್ಮ ದೇಶದ ಬಗ್ಗೆ ನಮಗೆ ಅಸ್ಮಿತೆ ಗೌರವ ಇಲ್ದಿದ್ರೆ ಹೇಗಾಗುತ್ತೆ? ಕುರುಡಾಗಿ ನಾವು ಎಲ್ಲವನ್ನೂ ಸ್ವೀಕರಿಸಬೇಕು ಅಂತಲ್ಲ, ಮೊದಲಾಗಿ ಅಂಗೀಕರಿಸೋಣ ಆಮೇಲೆ ವಿಮರ್ಶಿಸೋಣ ಅಂತ ಆ ರೀತಿಯ ವಿವೇಕವನ್ನು ಇಲ್ಲಿ ಅವಳು ಹೇಳಿಕೊಡ್ತಾ ಇದ್ದಾಳೆ. ಇಲ್ದಿದ್ರೆ ಏನಾಗುತ್ತೆ? ವ್ಯೋಮ್ನಃ ಪ್ರಸೂಮಂ, ಗಗನ ಕುಸುಮದಂತಾಗುತ್ತೆ. ನಾವೆಲ್ಲ ಮಾತಾಡ್ತಿರ್ತೀವಿ, ಎಲ್ಲರೂ ಕೂಡ ವಾದ ವಿಕ್ರಮಿಗಳೇ, ಯಾವುದನ್ನು ಫಲಪರ್ಯವಸಾಯಿಯಾಗಿ ಆಗೋದಿಲ್ಲ ಅಂತ ನಮಗೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಒಂದು ಕಡೆ ಅವರು ತಮ್ಮದೇ ವಿದ್ಯೆ ಅವಧಾನದ್ದು ಒಂದು ರೆಫರೆನ್ಸ್ ತಗೊಂಡು ಬರ್ತಾರೆ. ಪ್ರತ್ಯಕ್ಷರ ನಿಷಿದ್ಧಾಕ್ಷರ ಪ್ರಚ್ಛಕೇನ ಪ್ರತಿಪದನ್ ನಿರುದ್ಧಾಪಿ ಯಥಾ ಅವಧಾನಿಮಿತಿ ಪ್ರಕಾರಾಂತರೇಣ ಕಲ್ಪನಂ ಕುರುತೆ ನಾಯಿಕಾಪಿ ತಥೈವ ಭಂಗ್ಯಂತರೇಣ ನವೇಶು ಊಷ್ಮಲ ದಿನೇಶ್ವಪಿ ಕಮನೀಯಾನ್ ಅನೋಕಹಾನ್ ವ್ಯಾವರಣಯತಿ. ಅವನು ಗಂಡ ಇವನು ಹೇಳಿದ್ದಕ್ಕೆಲ್ಲ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಹೇಳ್ತಾ ಹೋದ್ರೆ, ಅವಧಾನದಲ್ಲಿ ನೀವು ನೋಡಿದರೆ ನಿಷಿದ್ಧಾಕ್ಷರಿ ಅಂತ ಒಂದು ವಿಭಾಗ ಇದೆ. ಒಂದು ಅಕ್ಷರ ಬಳಸಿದ್ರೆ ಈ ಅಕ್ಷರ ಬೇಡ, ಇನ್ನೊಂದು ಅಕ್ಷರ ಬೇಡ, ಪ್ರತಿ ಪದದಲ್ಲೂ ಪ್ರತ್ಯಕ್ಷರದಲ್ಲೂ ನಿಷೇಧ ಮಾಡ್ತಾ ಇರ್ತಾರೆ. ಆ ರೀತಿ ಹೇಗೆ ಅವಧಾನ ರಂಗದಲ್ಲಿ ನಿಷಿದ್ಧಾಕ್ಷರಿ ಪ್ರವರ್ತಿಸುತ್ತದೋ ಅದೇ ರೀತಿ ಅಲ್ಲಿ ಹೆಂಡತಿಯ ಮತಿಯು ಕೂಡ ಗಂಡ ಎಷ್ಟೇ ನಿಷೇಧ ಮಾಡಿದ್ರೂ ಇನ್ನೊಂದು ಪ್ರಕಾರ, ಇನ್ನೊಂದು ಹೊಸ ಉಪಾಯವನ್ನು ಕಂಡುಕೊಂಡು ಮುಂದಕ್ಕೆ ಸಾಗ್ತಾ ಇದ್ಲು ಅಂತ ಗೊತ್ತಾಗುತ್ತೆ. ಇಲ್ಲೊಂದು ಕಡೆ ಅವನು ತುಂಬ ಹಿಂಗೆ ಹೇಳೋದಕ್ಕೆ ಶುರು ಮಾಡಿಬಿಟ್ಟಾಗ ಅವಳಿಗೆ ಸ್ವಲ್ಪ ಪರಿಸ್ಥಿತಿ ಕೈ ಮೀರ್ತಾ ಇದೆ ಅಂತ ಅನಿಸಿ ಶಾಂತಿ ಶಾಂತಿ ಅಂತ ಶುರು ಮಾಡ್ತಾಳೆ. ಪದ್ಯ ಇರೋದೇ ಹಾಗೆ, ಶಾಂತಿ ಶಾಂತಿರ್ನಾಥ ನೂನಂ ಪುರೇಸ್ಮಿನ್ ಕೋಣೆ ಕೋಣೆ ಸಂತಿ ನವ್ಯಾಪಣಾನಿ ಯತ್ರ ಪ್ರಾಪ್ಯೈಹಿ ಹೈಮ ಮಂಡೈರಖಂಡೈಹಿ ಗ್ರೀಷ್ಮಸ್ಯೋಷ್ಮ ಕ್ಷೀಯತೆ ತಾವಕಶ್ಚ. ಸರಿ ಸರಿ, ನೀನು ಭಾಳ ತುಂಬ ಬಿ ಪಿ ರೈಸ್ ಮಾಡ್ಕೊಂಡ್ಬಿಟ್ಟಿದ್ಯಾ, ಬಹಳ ಬೇಗ ಬೇರೆ ಏರ್ಬಿಟ್ಟಿದೆ, ಹೀಗೆಲ್ಲ ಆಡಬಾರ್ದು. ಸ್ವಲ್ಪ ಬಾ, ಈ ಊರಿನಲ್ಲಿ ಎಲ್ಲ ಕಡೆನೂ ಬೇಕಾದಷ್ಟು ಅಂಗಡಿಗಳಿವೆ, ಅಲ್ಲಿ ಹೋಗ್ಬಿಟ್ಟು ಒಂದು ಐಸ್ ಕ್ರೀಮ್ ತಿನ್ಕೊಂಬರೋಣ, ನಿನಗೂ ತಂಪಾಗುತ್ತೆ, ನಿನಗೆ ತಂಪಾದರೆ ಹೊರಗಡೆನೂ ಸ್ವಲ್ಪ ತಂಪಾದಂಗೆ ಅನಿಸುತ್ತೆ ಅಂತ ಹೇಳಿ ಅವಳು ಮುಂದುವರಿತಾಳೆ. ಇಲ್ಲಿ ಮೆಟ್ರೋ ಯಾನದ ಬಗ್ಗೆ ಬರುತ್ತೆ, ಹಪ್ಪಳ, ಸಂಡಿಗೆ, ಕಾಫಿ, ಚಕ್ಲಿ ಎಲ್ಲದರ ಪ್ರಸ್ತಾವವೂ ಬರುತ್ತೆ ಅಂತ ಗೊತ್ತಾಗುತ್ತೆ. ಯದ್ಯಪಿ ರುಚಿರಂ ಸುಚಿರಂ ಪರಿಮಳ ಭರಿತಂ ವಿದೇಹ ದುಹಿತೃಫಲಮಿದಂ ತದ್ಗ್ರಹಣಂ ಬಹು ಕಷ್ಟಂ ವಿಶಿಷ್ಯ ಪಕ್ವಸ್ಯ ಮೈಥಿಲಿ ಚರಿತಾಭಂ. ಒಂದು ಆರ್ಯೆಯನ್ನು ಬರೀತಾರೆ. ಸೀತಾಫಲ ನಮಗೆಲ್ಲರಿಗೂ ಗೊತ್ತಿದೆ. ಅವಳು ಹೆಂಡತಿ ಹೇಳ್ತಾಳೆ, ಸೀತಾಫಲ ತಿನ್ನೋಣ, ಭಾಳ ಚೆನ್ನಾಗಿರುತ್ತೆ, ಸಿಗೋದು ಕಷ್ಟ ಅಂತ. ಹೌದು, ಸಿಗೋದು ಕಷ್ಟ, ಒಳ್ಳೆ ಚೆನ್ನಾಗಿ ಕಳಿತಾಗಿರುವಂಥದ್ದು. ತುಂಬ ಹಣ್ಣಾಗ್ಬಿಟ್ರೆ ಅದನ್ನು ತಿನ್ನೋಕ್ಕೆ ಆಗಲ್ಲ, ತುಂಬ ಅದು ದೋರೆಕಾಯಿ ಆಗಿದ್ದರೆ ಅದನ್ನು ತಿನ್ನೋಕ್ಕಾಗೋದಿಲ್ಲ. ಇಟ್ ಹ್ಯಾಸ್ ಟು ಬಿ ರೀಚ್ ಅನ್ ವೆರಿ ಆಪ್ಟಿಮಮ್ ಪೊಸಿಷನ್. ಆ ಥರ ಸಿಗೋದು ಎಷ್ಟು ಕಷ್ಟ ಅಂತ ಹೇಳಿದ್ರೆ ಮೈಥಿಲಿ ಚರಿತಾಭಂ, ಸೀತೆಯ ಒಂದು ಚಾರಿತ್ರ್ಯದಂತೆಯೇ ಅದು ದುಷ್ಪ್ರಾಪ ಅಂತ ಹೇಳ್ತಾರೆ. ನಮಗೆ ಸಿರುವಂಥ ಸೀತೆ ಒಬ್ಬಳೆ, ಬೇರೆ ಸೀತೆಯನ್ನು ನಾವು ಕೇಳಿದೀವ, ಹೆಸರಿಟ್ಕೊಂಡಿರಬಹುದು, ಆದರೆ ಜಾನಕಿ ಒಬ್ಬಳೆ ಅಂತ ಗೊತ್ತಾಗುತ್ತೆ. ಆ ಜಾನಕಿಯ ಚರಿತೆಯಂತೆ ದುಷ್ಪ್ರಾಪವಾದದ್ದು ನಿಜಕ್ಕೂ ಪಕ್ವವಾಗಿರುವಂತಹ ಸೀತಾಫಲ ಅಂತ ಹೇಳ್ತಾರೆ. ಈಗ ನೋಡಿ, ಒಂದೇ ಒಂದು ಗದ್ಯ ಭಾಗವನ್ನು ಓದಿ ಹೇಳ್ತೇನೆ. ಬೆಂಗಳೂರಿನ ನಗರಗಳನ್ನು ಕುರಿತಾದದ್ದು ಕೆಲವೇ ಒಂದು ಸಣ್ಣ ಭಾಗವನ್ನು ಹೇಳ್ತೀನಿ. ರಸ್ತೆಗಳ ಬಗ್ಗೆ. ಏತೆ ಪಂಚಾನಃ ಪ್ರಕೃತಿ ಕುಟಿಲ ಧಾರ್ತರಾಷ್ಟ್ರ ಇವ ಶತಾಧಿಕ ಸಂತೋಪಿ ತತ್ರ ತತ್ರ ಸುಮನಸ್ಸಮನ್ವಿತ ಪಾಂಡವ ಇವ ಪ್ರತಿಭಾಂತಿ. ಶ್ಲೇಷೆಯನ್ನು ಬಳಸ್ಕೊಂಡು ಹೇಳ್ತಾರೆ, ಇದು ನೂರಾರು ಸಂಖ್ಯೆಯಲ್ಲಿ ಇದ್ದುಕೊಂಡು ಕೌರವರಂತೆ ಕಾಣ್ತಾ ಇವೆ. ಧಾರ್ತರಾಷ್ಟ್ರ ಅವರಿದ್ರಲ್ಲ ನೂರಾರು ಸಂಖ್ಯೆಯವರು, ಆ ರೀತಿ ಕೌರವರ ಥರ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ, ಹಾಗಾದ್ರೆ ಅಷ್ಟು ಕೆಟ್ಟುವುದ ಅಂತ ಹೇಳಿದ್ರೆ, ಇಲ್ಲ ಇಲ್ಲ, ಅಷ್ಟು ಮಾತ್ರ ಅಲ್ಲ, ಪಾಂಡವರ ಥರನೂ ಇದೆ. ಯಾಕೆ? ಪಾಂಡವರು ಇದ್ದರೆ ಅಲ್ಲಿ ಸ್ವಲ್ಪ ದೇವತೆಗಳು ಎಲ್ಲರೂ ಇರಬೇಕು. ಸುಮನೋಭಿಹಿ ಸಂಗತಾಹ ಅಂತ ಹೇಳಿದ್ದಾರೆ. ಸುಮನ ಶಬ್ದಕ್ಕೆ 3 ಅರ್ಥ ಇದೆ. ಒಳ್ಳೆಯ ಮನಸ್ಸನ್ನು ಉಳ್ಳವರು ಅಂತ, ದೇವತೆಗಳು ಅಂತ, ಹೂವು ಅಂತಲೂ ಅರ್ಥ ಇದೆ. ಇಲ್ಲಿ ರಸ್ತೆಗಳ ಪಕ್ಷದಲ್ಲಿ ರಸ್ತೆ ಮೇಲೆಲ್ಲ ಹೂ ಬಿದ್ದಿರುತ್ತಲ್ಲ, ಹೀಗೆ ಹೂಗಳಿಂದ ಕೂಡಿರೋದ್ರಿಂದ ಅವು ಪಾಂಡವರಂತೆ ಕಾಣ್ತಾ ಇವೆ ಅಂತ ಇದಕ್ಕೆ ಶ್ಲೇಷ, ಪರಿಸಂಖ್ಯ ಮುಂತಾದ ಅಲಂಕಾರಗಳು ಇಲ್ಲಿ ಶ್ಲೇಷ ಬಲದಿಂದ. ಒಂದು ನೋಡಿ, ಮತ್ತೆ ಮತ್ತೆ ಈ ಕಾವ್ಯದಲ್ಲಿ ಕಾಣಿಸುವಂಥದ್ದು ಸಾಂಪ್ರತಿಕ ಜೀವನದ ವರ್ಣನೆ, ಪೌರಾಣಿಕವಾದ ಕಲ್ಪನೆ, ಪೌರಾಣಿಕವಾದ ಅಥವಾ ಅಭಿಜಾತವಾದ ಭಾಷೆ, ಈ ರೀತಿಯಾದ ಒಂದು ಕಳಕಳಿಯನ್ನು ನಾವು ಇಲ್ಲಿ ಕಾಣ್ತೀವಿ. ತತ್ರ ತತ್ರ ಮಧ್ಯೆ ಪಥಂ ಪ್ರಸುಪ್ತ ಇವ ಶಯವಃ
ಸಮುದ್ರಿಕ್ತಾ ಇವ ಮಹಾಮಲ್ಲ ಸ್ನಾಯವಃ ಸ್ಫೀತಾ ಇವ ಪಾರ್ಥಿವ ಸ್ಫೂರ್ತಯಃ ಪ್ರತ್ಯೂಹಾಯಂತೆ ಯಾನಸಾದಿಭ್ಯ ಪುರುಪರಿಣಾಹವಂತೋ ಮಾರ್ಗಭದ್ರ ಕಕುತಃ ಸರಣಿರೋಧಕ ನ್ಯುಬ್ಜಾ. ನಾವಿಲ್ಲಿ ಬರ್ತಾನೆ ನೋಡ್ಕೊಂಡು ಬಂದ್ವಿ. ಒಂದು ರಸ್ತೆ ಒಂದು 200 ಮೀಟರ್ದಲ್ಲಿ 3 ರೋಡ್ ಹಂಪ್ಸ್ ಇದೆ, 3 ಸ್ಪೀಡ್ ಬ್ರೇಕರ್ಸ್ ಇದೆ. ನೀವು ಎಲ್ಲಿ ಅದೊಂದು 30 ಕಿಲೋಮೀಟರ್ ಸ್ಪೀಡ್ನಲ್ಲೂ ಗಾಡಿ ಓಡಿಸೋದಕ್ಕಾಗೋದಿಲ್ಲ. ಆ ರೋಡ್ ಹಂಪ್ಸು ಸ್ಪೀಡ್ ಬ್ರೇಕರ್ಸ್ ಹೇಗಿವೆ ಅಂತ ಕೇಳಿದ್ರೆ, ಪ್ರಸುಪ್ತ ಇವ ಶಯವಃ, ಒಂದು ಯಾವುದೋ ದೊಡ್ಡ ಹೆಬ್ಬಾವು ರಸ್ತೆ ಮಧ್ಯದಲ್ಲಿ ಬಂದು ಮಲಗಿಬಿಟ್ಟಿದ್ರೆ ಹೇಗಿರುತ್ತೋ ಹಾಗೆ, ಸಮುದ್ರಿಕ್ತ ಇವ ಮಹಾಮಲ್ಲ ಸ್ನಾಯವಃ, ಒಬ್ಬ ದೊಡ್ಡ ಜಟ್ಟಿ ಬಹಳ ಚೆನ್ನಾಗಿ ಸಾಮು ಮಾಡಿದ್ದವನಿದ್ರೆ ಅವನ ಮೈಯಲ್ಲೆಲ್ಲ ವೇನ್ಸ್ ವಿಲ್ ಬಿ ಶೋಯಿಂಗ್ ಔಟ್. ಸ್ನಾಯು ಅಂತ ಹೇಳಿದ್ರೆ ಸಿನ್ಯೂ ಅಂತ ಹೇಳ್ತೀವಿ, ಸಿನ್ಯೂಸ್ ವಿಲ್ ಬಿ ಶೋಯಿಂಗ್ ಔಟ್, ಹಾಗೆ ಕಾಣಿಸ್ತಾ ಇರುತ್ತೆ. ಸ್ಫೀತ ಇವ ಪಾರ್ಥಿವ ಸ್ಫೂರ್ತಯ, ಒಬ್ಬ ಮಹಾರಾಜ ಅವನು ಉಜ್ಜುಗಿಸಿಕೊಂಡು ಪರರಾಜರನ್ನು ಭೇದಿಸಿ ಅವನು ಅದನ್ನು ಪರರಾಷ್ಟ್ರವನ್ನು ತನ್ನ ವಶಕ್ಕೆ ಪಡ್ಕೊಳ್ಬೇಕು ಅಂದಾಗ ಅವನ ಸ್ಫೂರ್ತಿ ಹೇಗಿರುತ್ತೋ ಆ ರೀತಿ ಹಠಾತ್ತಲೇ ಮೇಲೆದ್ದು ಬಿಟ್ಟಂತೆ ಇದೆ. ಪ್ರತ್ಯೂಹಾಯಂತೆ ಯಾನಸಾದಿಭ್ಯ, ನಾವು ರಸ್ತೆಯಲ್ಲಿ ಗಾಡಿ ಓಡಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಅವ್ರಿಗೆಲ್ಲ ರೋಧಕವಾಗುತ್ತೆ ಅಂತ. ಮತ್ತು ಮಧ್ಯೆ ಶೃಂಗಾಟಕಂ ಸಮುದ್ಘಾಟಿತ ನಿಟಿಲಾಕ್ಷ ಇವ ಸ್ಥಾಣು ಸ್ಫುರತಿ ಯಾನಾಯಾನ ಸೂಚಕ ಸ್ತಂಭಸ್ತೋಮಃ. ಟ್ರಾಫಿಕ್ ಸಿಗ್ನಲ್ಸ್ ಇರುತ್ತಲ್ವಾ, ಆ ಟ್ರಾಫಿಕ್ ಸಿಗ್ನಲ್ ಪೋಸ್ಟ್ ಅದು ಹೇಗೆ ಕಾಣಿಸುತ್ತೆ ಅಂತ ಹೇಳಿದ್ರೆ 3ನೇ ಕಣ್ಣು ತೆರೆದಿಟ್ಕೊಂಡಿರುವಂತಹ ಮುಕ್ಕಣ್ಣನಂತೆ ಕಾಣುತ್ತೆ ಅಂತ. ನಮ್ಮಲ್ಲಿ ಇಲ್ಲಿ ಹಳದಿ ಮತ್ತು ಗ್ರೀನ್ ಇವೆಲ್ಲ ಕಾಣಿಸೋದಕ್ಕಿಂತ ಹೆಚ್ಚಾಗಿ ರೆಡ್ಡೇ ಕಾಣಿಸೋದು. ಹೀಗಾಗಿ ರೆಡ್ ಕಾಣಿಸಿದ್ರೆ ನಿಲ್ಲಬೇಕು ಅಂತ ಹೇಳಿದ್ರೆ ಅಲ್ಲಿ ಲಯಕಾರಕನಾದ ಕಾಲ ಭಗವಂತ ಇರ್ತಾನೆ, 3 ಹಣೆಗಣ್ಣನ್ನು ತೆರ್ಕೊಂಡಿದ್ದಾನೆ ಅಂತ ಗೊತ್ತಾಗುತ್ತೆ. ಈ ರೀತಿ ಹೀಗೆ ಮುಂದುವರಿದು ಹೋಗುತ್ತೆ. ಎಲ್ಲವನ್ನೂ ಹೇಳೋದಕ್ಕೆ ಇಲ್ಲಿ ಸಮಯ ಇಲ್ಲ. ಕಲವಿಂಕಪಾಲಿರಿಹ ಪಾಪಠೀತಿನೋ ಕಲಮಂಜುಲಂಕಿಮಪಿ ಪೂರ್ವವತ್ಪುರೆ. ಏನು ಮುಂಚೆ ಇತ್ತು ಈಗ ಏನಿಲ್ಲ ಅಂತ ಹೇಳಿದ್ರೆ, ಗುಬ್ಬಚ್ಚಿಗಳು ಒಂದೊಂದು ಮನೆಯಲ್ಲೂ ಬಂದು ಕಾಣ್ತಾ ಇದ್ವು, ನಮ್ಮ ಮಕ್ಕಳಿಗೆಲ್ಲ ಸ್ನೇಹಿತರಾಗಿದ್ವು. ಇವತ್ತು ಎಲ್ಲಿ ಕಾಣುತ್ತೆ? ಏನು ಕಾಣ್ತಾ ಇಲ್ಲ. ಪಿಶಿತಾಶಯ ರಚಿತ ಚಾಕ್ರಿಕಾಯನಂ ಬಲಿಭುಕ್ಕುಲಂ ವಿಯತಿರಾರಟೀತ್ಯಹೋ ಅಂತ ಹೇಳ್ತಾರೆ. ಅಲ್ಲಿ ಪದಗಳ ಬಳಕೆ ನೋಡಿ. ಮುಂಚೆಯಲ್ಲಿ ಪಾಪಠೀತಿ, ರಾರಟೀತಿ ಇದನ್ನೆಲ್ಲ ಎಂಗ್ಲುಗಂತಗಳು ಅಂತ ವ್ಯಾಕರಣದ ಚಮತ್ಕಾರವಾಗಿ ನಾವು ನೋಡ್ತೀವಿ. ಇದ್ರಲ್ಲಿ ಏನಿದೆ? ಗುಬ್ಬಚ್ಚಿ ಇಲ್ಲ ಅಂತ ಹೇಳಿದ್ರೆ ಈಗೆಲ್ಲ ಬಹಳ ನಮಗೆ ಸಸ್ಯಾಹಾರ ಕಡಿಮೆಯಾಗಿ ಮಾಂಸಾಹಾರ ಜಾಸ್ತಿಯಾಗಿ ಅವರ ಮಾಂಸಾಹಾರ ಅದು ತಿನ್ನೋದು ತಪ್ಪಲ್ಲ, ಆದರೆ ಅದನ್ನು ವಿತರಣೆ ಮಾಡ್ತಿರ್ಬೇಕಾದ್ರೆ ಅದರ ಅವಶೇಷಗಳನ್ನೆಲ್ಲ ರಸ್ತೆಯ ಬದಿಯಲ್ಲಿ ಎಸೆದು ಬಿಟ್ಟಿದ್ದಾಗ ಅದನ್ನು ತಿನ್ನೋದಕ್ಕೇನೆ ಕಾಗೆಗಳು ಗೃಧ್ರಗಳು ಎಲ್ಲ ಚಕ್ರಾಕಾರವಾಗಿ ಆಕಾಶದಲ್ಲಿ ಹಾರಾಡ್ತಾ ಇರುತ್ತವೆ. ಒಂದು ಕಾಲದಲ್ಲಿ ಗುಬ್ಬಚ್ಚಿನ ಕಾಣ್ತಾ ಇದ್ವಿ, ಇವಾಗ ಕಾಣಿಸೋದೆಲ್ಲ ಕಾಗೆಗಳೇ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾದದ್ದು ಕಾಣಿಸುತ್ತೆ. ಇನ್ನೊಂದು ಪದ್ಯನ ಸುಮ್ಮನೆ ಓದ್ಬಿಡ್ತೀನಿ. ಇವಾಗ ಹೆಂಗೆ ಓಡ್ತಾ ಇದೆ ನೋಡಿ ಕಾವ್ಯ. ವಸಂತದಿಂದ ಪ್ರಾರಂಭ ಮಾಡೋದು, ಗ್ರೀಷ್ಮಕ್ಕೆ ಬಂದಿದೆ. ಇಲ್ಲಿ ಋತು ಸಂಧಿ ಋತುಲಿಂಗ ಅಂತೆಲ್ಲ ಹೇಳ್ತೀವಿ ಟೆಕ್ನಿಕಲ್ ಆಗಿ. ಆಷಾಢ ಮಾಸದಲ್ಲಿ ಗಾಳಿ ಬೀಸಿ ಬರುತ್ತಲ್ಲ, ಅದನ್ನು ವರ್ಣಿಸೋದಕ್ಕೆ ಒಂದು ಪದ್ಯ. ಸುಮ್ಮನೆ ಕೇಳೋದರಿಂದಲೇ ಆ ಆಷಾಢ ಗಾಳಿ ಬೀಸಿ ಬರುವಂತಹ ಅನುಭವ ಹೇಗೆ ಆಗುತ್ತೆ ನೋಡಿ. ನಾನೋದ್ಯಾನದ್ರುಮಾಣಾಂ ಪ್ರವಿಕಟ ವಿಟಪಾನ್ ಪಾತಯಂತಿ ನಯಂತಿ ನೇತ್ರೇಷು ಪ್ರೀತಿರಾಗಂ ಪ್ರತಿಮುಹುರಧಿಕಂ ಧೂಳಿ ದುಷ್ಟಾಪಿ ಶಿಷ್ಟ ಹರ್ಮ್ಯಾಗ್ರಾಸ್ತೀರ್ಣ ವರ್ಣೋಜ್ವಲ ಪಟಪಟಲಿ ಮಂಜಸೋಲ್ಲಾಸಯಂತಿ ಬಾಲಾನಾಂ ಕೇಲಿ ಲೀಲಾಂ ಕಲಯತಿ ಲಲಿತಾ ಷಾಢ ಸುಪ್ರೌಢವಾತ್ಯ. ಕೇಳಿದ ಕೂಡಲೇ ನಮಗೆ ಆ ಆಷಾಢದ ಗಾಳಿಯ ಅನುಭವ ನಮಗೆ ಆಗುವಂತೆ ಇಲ್ಲಿ ಮಾಡ್ತಾರೆ ಅಂತ. ಹೀಗೆ ಗ್ರೀಷ್ಮಋತುವನ್ನು ನಾವು ಬೀಳುಗೊಟ್ಟು ವರ್ಷಋತುವಿಗೆ ನಾವು ಬರೋದಾದರೆ, ಸತ್ಯಂ ತಥಾಪಿ ನಗರೀ ವಿಷಮೂರ್ಛಿತೇಯಂ ಕಾದಂಬಿನಿ ವಿಲಯಮೇತಿ ಯಥಾಪ್ರಸೂತ ಮುಕ್ತಾತ್ಮನಾಮಿವ ಗತಿರ್ವಿಗತಾನುವೃತ್ತಿ ಸಂಶ್ಲಿಷ್ಯ ವಿಷ್ಣುಪದಮೇವ ಚಿರಾಯ ಪಶ್ಯ. ವರ್ಷಾಗಮನದಲ್ಲಿ ಕಾದಂಬಿನಿ ಮೇಘಮಾಲ ಅಂತ ಕೋಶ, ಮೇಘಗಳ ಒಂದು ಸಾಲು, ಮಳೆ ಮೋಡಗಳು ಆಕಾಶದಲ್ಲಿ ಕೃಷ್ಣನಂತೆ ತುಂಬಿಕೊಂಡಿಸಬೇಕಾದ್ರೆ, ಆದರೆ ಇಲ್ಲಿ ಏನಾಗಿದೆ? ನಗರೀ ವಿಷಮೂರ್ಛಿತೇಯಂ, ಈ ನಗರದಿಂದ ಎದ್ದಂತಹ ವಿಷವೇ ಎಲ್ಲ ಕಡೆ ಹರಡಿಕೊಂಡಿದ್ದಾಗ ಮೋಡಗಳು ಹುಟ್ಟಿಕೊಳ್ಳುತ್ತವೆ ನಿಜ, ಆದರೆ ಅವುಗಳಿಗೆ ಸಾಂದ್ರತೆ ಬರಲಾರದೆ ಪಶ್ಯತ ಏವ ನಶ್ಯತಿ, ಏನು ಯಥಾಪ್ರಸೂತ ಕಾದಂಬಿನಿ ನಶ್ಯತಿ ಅಂತ ಹೇಳಿದ್ದಾರೆ. ಆ ರೀತಿಯ ಅನುಭವಗಳು ಮಳೆಗೂ ನಮಗೆ ತತ್ವಾರ ಆಗ್ತಾ ಇದೆ ಅಂತ ಹೇಳ್ತಾರೆ. ಇಲ್ಲಿ ಒಂದು ಕಡೆ ಮಳೆಯನ್ನು ವರ್ಣಿಸ್ತಿರ್ಬೇಕಾದ್ರೆ ಅದು ಹೇಗೆ ಮುಸಲಧಾರಿಯಾಗಿ ಸುರಿದು ಬರುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ, ಒಂದು ಕಡೆ ಚಂಪೂ ರಾಮಾಯಣದಲ್ಲಿ ತಾಟಕೆಯ ಒಂದು ಪ್ರಸಂಗ ಬರುವಂತೆ ಅದೇ ರೀತಿ ಶಾರ್ದೂಲ ವಿಕ್ರೀಡಿತದಲ್ಲಿ ಒಂದು ಪದ್ಯವನ್ನು ಬರೆದಿದ್ದಾರೆ. ಇನ್ನೊಂದು ನೋಡಿ, ಕನ್ನಡದಲ್ಲಿ ನಾವು ಖ್ಯಾತ ಕರ್ನಾಟಕಗಳು ಅಂತ ಹೇಳ್ತೀವಿ. ಉತ್ಪಲಮಾಲೆ,
ಅದು ಸಂಸ್ಕೃತದಲ್ಲಿ ಬಳಕೆ ಆಗಿರುವಂಥದ್ದು ಅತ್ಯಂತ ವಿರಳ. ಇಲ್ಲಿ ಒಂದು ಕಡೆ ಅದು ಇದೆ, ಇಲ್ಲೊಂದು ಕಡೆ ಕನ್ನಡದ ಗಾದೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ, ಅದನ್ನು ಉತ್ಪಲ ಮಾಲೆಯಲ್ಲಿ ಬಳಸಿದ್ದಾರೆ ನೋಡಿ. ಪ್ರಾವೃಷಿ ಪಾಣಿಪಾತ್ರ ಪತಿತೆ ಪ್ರಿಯ ಪಾಚಿತ ಭರ್ಜಿತಾದಿಕೆ ಖಾದ್ಯ ವಿಶೇಷಕೆ ವಟಕ ಪರ್ಪಟ ಗೋತ್ರಗತೆ ಪುರಸ್ತಥ. ನಾನು ಹೇಳಿದೆ ಸಂಡಿಗೆ ಹಪ್ಪಳ ಎಲ್ಲ ಇಲ್ಲಿ ಬಂದ್ಬಿಟ್ಟಿದೆ. ವಟಕ ಅಂತ ಹೇಳಿದ್ರೆ ವಡೆ, ಪರ್ಪಟ ಅಂತ ಹೇಳಿದ್ರೆ ಅದೇ ಸಂಡಿಗೆ. ರೋಚಕ ನಾಟಕೀಯ ಚಲಚಿತ್ರಮಯೇ ಸತಿ ದೂರದರ್ಶನೆ. ಮಳೆಗಾಲ ಬಂದಾಗ ಏನಿರಬೇಕು? ಪಾಣಿಪಾತ್ರ ಪತಿತೆ ಪ್ರಿಯ ಪಾಚಿತ ಭರ್ಜಿತ. ಅದಕ್ಕೆ ಒಂದು ಬಜ್ಜಿ ಬೋಂಡ ನಮ್ಮ ಕೈಯಲ್ಲಿರಬೇಕು, ಒಂದು ಸ್ವಲ್ಪ ಹಪ್ಪಳ ಸಂಡಿಗೆ ಚೆನ್ನಾಗಿರಬೇಕು, ವಡೆ ಇರಬೇಕು. ರೋಚಕ ನಾಟಕೀಯ ಚಲಚಿತ್ರಮಯೇ ಸತಿ ದೂರದರ್ಶನೆ. ಹಾಯಾಗಿ ಟಿ ವಿ ಹಾಕ್ಕೊಂಡು ನಮ್ಗೆ ಇಷ್ಟವಾಗಿರುವಂತಹ ಒಂದು ಸಿನಿಮಾನೋ ಧಾರಾವಾಹಿನೋ ಬರ್ತಾ ಇದ್ರೆ ಅವಾಗೇನೋ ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ ಅಂತ ಬರೆದಿದ್ದಾರೆ. ನಾಕ ಸುಖಂಚ ನಾಯಕ ನಿರಾಕುರುತೆ ಮಮ ಚೇತನ ಚಿರಂ ಅಂತ ಆ ಗಾದೆಯನ್ನು ಪ್ರಕಾರಾಂತವಾಗಿ ಇಲ್ಲಿ ಅನುವಾದ ಮಾಡಿಕೊಂಡಿರೋದು ನಮಗೆ ಗೊತ್ತಾಗುತ್ತೆ. ಇದೇ ರೀತಿ ಎಷ್ಟೋ ಹೂಗಳು ನಮ್ಮ ದೇಶಕ್ಕೆ ನಮ್ಮದ್ದೇ ನೆಲದಿಂದ ಒಡಮೂಡಿದ ಮರಗಳು, ಹೂವುಗಳ ಜೊತೆಗೆ ಬೇರೆ ದೇಶಗಳಿಂದ ಆಮದು ಮಾಡಿಕೊಂಡಂತಹ ಎಷ್ಟೋ ನಾವು ಮರಗಿಡ ಬಳ್ಳಿಗಳು ಇಲ್ಲಿ ಕಾಣುತ್ತವೆ. ಆ ರೀತಿಯಾದದ್ದು ನಮಗೆ ನೈಲ್ ಟ್ಯೂಲಿಪ್, ಆಫ್ರಿಕನ್ ಟ್ಯೂಲಿಪ್ ಅಂತಲೇ ಹೇಳ್ತೀವಿ. ಅದು ಹಳದಿ ಬಣ್ಣದಲ್ಲಿರುತ್ತೆ, ಕೆಂಪು ಬಣ್ಣದಲ್ಲಿರುತ್ತೆ. ಹೀಗೆಲ್ಲ ಹೇಳ್ತಿರ್ಬೇಕಾದ್ರೆ ಗಣೇಶ್ ಅವರೇ ಅದಕ್ಕೆ ಎಷ್ಟು ಒಳ್ಳೊಳ್ಳೆ ಹೆಸರುಗಳು ಇಟ್ಟಿದ್ದಾರೆ ನೋಡಿ. ನವಕಾಂಚಮ ವಿದ್ರುಮದ್ರುಮಾಣಾಂ ಪ್ರಸವೈರ್ಭಾತಿಪುರಿ ಪುರಂಧ್ರಿಕೇವ. ಅದೆಲ್ಲ ನಮಗೆ ಕರ್ನಾಟಕದ ಭುವನೇಶ್ವರಿ ದೇವಿ, ಅವಳು ಕುಂಕುಮವನ್ನು ಅರಿಸಿನವನ್ನು ಅಲಂಕರಿಸಿಕೊಂಡು ಬಂದಾಗ ಹೇಗೆ ಕಾಣುತ್ತೆ ಅಂತ ಹೇಳಿದ್ರೆ, ಈ ಒಂದು ಕಡೆ ಈ ನವಕಾಂಚನ ದ್ರುಮ ಅದು ಹಳದಿ ಬಣ್ಣದಲ್ಲಿರುತ್ತೆ, ಇನ್ನೊಂದು ನವವಿದ್ರುಮ ದ್ರುಮ ಅದು ಕೆಂಪು ಬಣ್ಣದಲ್ಲಿರುತ್ತೆ. ಹರಿದ್ರಾ ಕುಂಕುಮ ಶೋಭಿತೆಯಾದಂತಹ ಕರ್ನಾಟಕ ದೇವಿ ಭುವನೇಶ್ವರಿ ದೇವಿ ಥರ ಕಾಣಿಸ್ತಾ ಇದೆ ಅಂತ ಎಷ್ಟು ಸೊಗಸಾಗಿ ಕಲ್ಪಿಸಿಕೊಳ್ತಾರೆ ಅಂತ ನಮಗೆ ಗೊತ್ತಾಗುತ್ತೆ. ಗದ್ಯವನ್ನು ಬರೀತಿರ್ಬೇಕಾದ್ರೆ ಇನ್ನೊಂದು ಬಗೆಯ ಚಮತ್ಕಾರ ವೃತ್ತಗಂಧಿ ಅಂತ ಹೇಳ್ತೀವಿ. ಅದನ್ನು ಗದ್ಯವನ್ನು ಬರೀತಿರ್ಬೇಕಾದ್ರೆ ಸಹಜವಾಗಿ ಯಾವುದೋ ಒಂದು ಪ್ರಸಿದ್ಧವಾದ ವರ್ಣವೃತ್ತದ ಒಂದು ಅಂಶ ಅಲ್ಲಿ ಧ್ವನಿತವಾದಂತೆ ಕಂಡರೆ ಅದನ್ನು ವೃತ್ತಗಂಧಿ ಅಂತ ಹೇಳ್ತೀವಿ. ಇಲ್ಲಿ ಹೇಳ್ತಿರ್ಬೇಕಾದ್ರೆ ಮಳೆಗಾಲ ಮತ್ತು ಇದರಲ್ಲೆಲ್ಲ ಯಾವುದೋ ಒಂದು ಸ್ವಲ್ಪ ಬರ್ತಿರ್ಬೇಕಾದ್ರೆ ನೀರು ಹರಿದು ಹೋಗ್ತಿರುತ್ತೆ. ನಮಗೆಲ್ಲರಿಗೂ ಇವಾಗ ಮಾಡ್ತಾರೋ ಇಲ್ವೋ ಮಕ್ಕಳು, ಅಲ್ಲೇ ಅವರು ಪೇಪರ್ ಬೋಟೆಲ್ಲ ಮಾಡಿ ಅಲ್ಲಿ ಅವರೇ ಒಂದು ಹರಿದು ಬಿಡ್ತಾ ಇರ್ತಾರೆ. ಕ್ರೀಡಾ ಕರ್ಗಜ ತರಿ ಅನಂತ ವಲಿತ ವ್ಯಾಪಾರ ಲೀಲೋತ್ಸವಂ ಅಂತ ಬರೀತಾರೆ. ಇದು ಪದ್ಯ ಅಲ್ಲ, ಗದ್ಯ ಬರೀತಿರ್ಬೇಕಾದ್ರೆ ಒಂದು ಸಾಲು ಹೀಗೆ ಶಾರ್ದೂಲ ವಿಕ್ರೀಡಿದ್ದು ಒಂದು ಸಾಲನ್ನ ಇಲ್ಲಿ ತಂದು ಹಾಕ್ತಾರೆ. ಇದನ್ನು ವೃತ್ತಗಂಧಿ ಅಂತ ಕರಿತೀವಿ. ಮತ್ತೆ ಇಲ್ಲಿ ನೋಡಿ, ಆ ಹೆಂಡತಿ ಅವಳು ಎಲ್ಲದರಲ್ಲೂ ಬೈತಾ ಇರೋದನ್ನ ನೋಡ್ಕೊಂಡು ಬೈದು ಬಿಡ್ತಾಳೆ. ಆ ವಿಶ್ವಗುಣಾದರ್ಶ ಚಂಪುವಿನ ನಾಯಕ ಕೃಷಾನು ಅಕೃಷಾಸೂಯ ಅಂತ ಹೇಳಿದ್ನಲ್ಲ, ಅದೇ ಮಾತನ್ನು ಬಳಸ್ಕೊಂಡು ಇವಳು ತೆಗಳ್ತಾಳೆ. ಕೃಷಾನುರಿವ ದೃಶ್ಯಸೇ ದಯಿತ ರಂಧ್ರ ಮಾತ್ರೇಶ್ವಣಂ. ರಂಧ್ರಾನ್ವೇಷಣ ಅಂತ ಹೇಳಿದ್ರೆ ಎಲ್ಲದರಲ್ಲೂ ಹುಳುಕನ್ನೇ ಹುಡುಕೋದು. ಭುಜಂಗಮ ವಿಜೃಂಭಿತಂ ಕುಟಿಲ ವರ್ತನೋದಂಚಿತಂ ಉಪಘ್ನತರುವತ್ ಪುರಿ ವ್ರತತಿ ವರ್ಧನಾರ್ಥಂ ಭವೇದ್ ವಿಮರ್ಶನ ವಿಧಿಸ್ತವ ತ್ಯಜ ಗದೀಯ ಗಲ್ಭಂ ವಿಭೋ ಅಂತ ಹೇಳ್ತಾಳೆ. ನಿನಗೆ ನಿಜವಾಗ್ಲೂ ನೀನು ವಿಮರ್ಶೆ ಮಾಡಬೇಕು ಅಂತ ಹೇಳಿದ್ರೆ, ನಮ್ಮ ಊರು ಒಂದು ಬಳ್ಳಿ ಥರ ಬೆಳ್ಕೊಳ್ತಾ ಇದೆ, ನೀನು ಅದಕ್ಕೆ ಬೆಳೆಯೋದಕ್ಕೆ ಒಂದು ಆಲಂಬನೆ ಕೊಡುವಂತಹ ಉಪಘ್ನ ವೃಕ್ಷ ಅಂತ ಕರಿತೀವಿ. ಉಪಘ್ನ ಅಂತ ಹೇಳಿದ್ರೆ ಆಲಂಬನೆ. ಅದನ್ನು ಒಂದು ಮಳಕ್ಕೆ ಸುತ್ತಿಕೊಂಡು ಬಳ್ಳಿ ಬೆಳೆಯುತ್ತೆ. ನೀನು ವಿಮರ್ಶೆ ಮಾಡಬೇಕು ಅಂದರೆ ಆ ರೀತಿ ಆಲಂಬನೆಯಾಗಿ ಬರಬೇಕು. ಇಟ್ ಶುಡ್ ಆಲ್ವೇಸ್ ಬಿ ಎ ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಅಂತ ಅವಳು ಇವನ ದೃಷ್ಟಿಯನ್ನು ತಿದ್ದುತ್ತಾಳೆ ಅಂತ ಗೊತ್ತಾಗುತ್ತೆ. ದಾಳಿಂಬೆ ಹಣ್ಣು ಬಗ್ಗೆ, ಶ್ರೀಕೃಷ್ಣ ಜನ್ಮಾಷ್ಟಮಿ ಬಗ್ಗೆ, ಅಲ್ಲೇನೆ ನಿಮಗೆ ಮಲ್ಲೇಶ್ವರದಲ್ಲಿ ಒಂದು ಹಳೆಯ ಶ್ರೀಕೃಷ್ಣ ದೇವಾಲಯ ಇದೆ. ಅದನ್ನು ಪ್ರಾಕ್ತನ ವಿಮರ್ಶ ವಿಚಕ್ಷಣ ಮಹಾನುಭಾವರು ಮಹಾಮಹೋಪಾಧ್ಯಾಯರ ನರಸಿಂಹಾಚಾರ್ಯರು ಅವರು ಒಂದು ಪುದುವಟ್ಟಿಟ್ಟು ಆ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಿ ಅದನ್ನು ಬಹಳ ಚೆನ್ನಾಗಿ ನೋಡಿಕೊಳ್ಳುವಂತೆ ವ್ಯವಸ್ಥೆ ಮಾಡಿದ್ರು ಅಂತೆಲ್ಲ ಗೊತ್ತಾಗುತ್ತೆ. ಆ ದೇವಸ್ಥಾನ ಇವತ್ತು ಬಹಳ ಊರ್ಜಿತವಾಗಿ ಚೆನ್ನಾಗಿ ನಡ್ಕೊಂಡು ಬಂದಿದೆ. ಅಲ್ಲಿ ಯಾವ ರೀತಿ ಪುಳಿಯೋಗರೆ ಪ್ರಸಾದ ಕೊಡ್ತಾರೆ, ಉಳಿಂದೋಗರೆ ಪ್ರಸಾದ ಕೊಡ್ತಾರೆ, ದಧ್ಯೋದನ ಕೊಡ್ತಾರೆ, ಇದನ್ನೆಲ್ಲ ಬರೆದಿದ್ದಾರೆ. ಅಂದರೆ ಇವ್ರಿಗೇನೇನು ಇಷ್ಟ ಅಂತಲೇ ನಮ್ಗೆ ಗೊತ್ತಾಗುತ್ತೆ. ಎಷ್ಟೋ ಇವಾಗ ಶೇಕ್ಸ್ಪಿಯರ್ ಕವಿತೆಗಳನ್ನು ನಾವು ಓದ್ತೀವಿ, ಶೇಕ್ಸ್ಪಿಯರ್ಗೆ ಏನು ಇಷ್ಟ ಆಗಿತ್ತು ನಮ್ಗೆ ಗೊತ್ತಾಗೋದಿಲ್ಲ. ನಾವು ಒಂದು ಊರಿನಲ್ಲಿ ಹೋಗಿ ನೋಡ್ಬೋದು, ಗ್ಲೋಬ್ ಥಿಯೇಟರ್ಗೆ ಹೋಗಿ ನೋಡ್ಬೋದು. ಆದರೆ ಬ್ರಾಡ್ಲೆ ಮತ್ತು ವಿಲಿಯಂ ನೈಟ್ ಇಂಥ ಶೇಕ್ಸ್ಪಿಯರಿಯನ್ ಕ್ರಿಟಿಕ್ಸ್ ಎಲ್ಲ ಹೇಳ್ತಾರೆ, ಅಟ್ ಸಮ್ ಪ್ಲೇಸಸ್ ಶೇಕ್ಸ್ಪಿಯರ್ ಅಪಿಯರ್ಸ್ ಟು ಬಿ ಸ್ಪೀಕಿಂಗ್ ವಿತ್ ಎ ಸ್ವೆಲ್ಡ್ ಟಂಗ್ ಅಂತ ಹೇಳ್ತಾರೆ, ಸ್ವೆಲ್ಡ್ ಥ್ರೋಟ್ ಅಂತ. ಅಂದರೆ ಅವನ ಗಂಟಲು ಒಂದು ದನಿ ಮೇಲಿಟ್ಟು ಪೂರ್ತಿ ವಿತ್ ಬ್ಯಾರಿಟೋನ್ ವಾಯ್ಸ್, ಅವನು ಆ ರೀತಿಯಾಗಿ ಮಾತಾಡಿದಾಗ ಇಲ್ಲಿ ಅವನಿಗೆ ಅಭಿನಿವೇಶ ಇದೆ, ಇಲ್ಲಿ ಇಷ್ಟ ಇದೆ, ಇದು ಅನಿಷ್ಟ ಅಂತ ಗೊತ್ತಾಗುತ್ತೆ ಅಂತ. ಅದೇ ರೀತಿ ಇವರು ದಧ್ಯೋದನ ಆಮ್ಲೋದನ ಅಂತೆಲ್ಲ ಹೇಳಿದ್ರೆ ಇವ್ರಿಗೆ ಇಷ್ಟ ಆಗುತ್ತೆ ಅಂತ ನಾವು ಗೊತ್ತಾಗುತ್ತೆ ಅಂತ. ಮತ್ತು ಅದೇ ರೀತಿ ನೋಡಿ, ಇಷ್ಟ ಆಗೋದು ಸರಿ, ಆಗದೇ ಇರೋದು ಕೆಲವೊಂದು ಕಡೆ ಎಲ್ಲ ಆಧುನಿಕವಾಗಿ ನಿಮಗೇ ಗೊತ್ತು, ವೇದಿಕ್ ಕಾಫಿ,
ಈ ಥರದ್ದೆಲ್ಲ ಒಂದು ರೀತಿಯ ಇಲ್ಲೆಲ್ಲ ನಡೆಯುತ್ತಲ್ವ. ಇಸ್ಕಾನ್ ಮುಂತಾದ ಕಡೆಗಳಲ್ಲೆಲ್ಲ ಈ ರೀತಿ ಮಾಡಿ ಬೇರೆಯವರನ್ನ, ನಮಗೆ ಅವರು ಶ್ರೀಲ ಪ್ರಭುಪಾದರು ಅಮೇರಿಕಾದಲ್ಲಿ ಬೇರೆಯವರನ್ನೆಲ್ಲ ಕೃಷ್ಣ ಭಜನೆ ಮಾಡೋದಕ್ಕೆ ತೊಡಗಿಸ್ಕೊಳ್ತಾ ಇದ್ದಿದ್ದ ವಿಧಾನ, ಅದೇ ಪ್ರರೋಚನೆ. ಗುಲಾಬ್ ಜಾಮೂನ್ ಕೊಡೋರಂತೆ. ಗುಲಾಬ್ ಜಾಮೂನ್ ಎಲ್ಲರಿಗೂ ಕೊಟ್ಟು ತುಂಬ ಚೆನ್ನಾಗಿದೆಯಲ್ಲ, ಇದು ಎಲ್ಲಿ ಸಿಗುತ್ತೆ ಅಂದರೆ ಬನ್ನಿ ನಮ್ಮ ದೇವಸ್ಥಾನಕ್ಕೆ ಬನ್ನಿ, ಸ್ವಲ್ಪ ಕೃಷ್ಣ ಭಜನೆ ಮಾಡಿ ನಿಮಗೆ ಪ್ರಸಾದ ಕೊಡ್ತೀವಿ ಅಂತ ಹೇಳ್ತಿದ್ರಂತೆ. ಆ ರೀತಿ ಇಲ್ಲಿ ಆದರೆ ಅದನ್ನು ಒಂದು ಸ್ವಲ್ಪ ಅದು ವಿಪರೀತ ವೃತ್ತಿಗೆ ಹೋಗ್ಬಿಟ್ರೆ ಅದನ್ನು ಇಲ್ಲಿ ಗೇಲಿ ಮಾಡ್ತಾರೆ. ವೇದಿಕ್ ಕಾಫಿ, ಆಗಮಿಕ್ ಕೇಕ್, ಪುರಾಣಿಕ್ ಬರ್ಗರ್, ತಾಂತ್ರಿಕ್ ಕುಕ್ಕಿ, ಸಾತ್ವಿಕ್ ಸಲಾಡ್, ಸೂಪ್. ಒಂದೇ ಹೇಳ್ಕೊಳಕ್ಕೂ ಸಂಸ್ಕೃತ ಪದ್ಯ ಇಲ್ಲ, ಆದರೆ ಭಾಷೆ ಸಂಸ್ಕೃತವೇ. ಅದೇ ರೀತಿ ಗಣಪತಿ ಹಬ್ಬದ ಬಗ್ಗೆ ಬರುತ್ತೆ. ಬಸವನ ಗುಡಿ ನಮ್ಮ ಪ್ರದೇಶದಲ್ಲಿರೋದು, ಅವ್ರ ಮನೇನೂ ಅಲ್ಲೇ ಇದೆ. ಬಸವನ ಗುಡಿಸಿ ನಿಸ್ಥಾಪಿತಂ ವಿಘ್ನರಾಜಂ ಪುರಮಿದಮಿವ ನಿತ್ಯಂ ವರ್ಧಮಾನ ಸ್ವರೂಪಂ. ಅಲ್ಲಿ ಒಂದು ಜನಶ್ರುತಿ, ಜನರ ನಂಬಿಕೆ ಏನಿದೆ, ಅಲ್ಲಿ ಅವನು ಬಸವಣ್ಣ ಅವನು ಇವತ್ತಿಗೂ ಕೂಡ ಬೆಳೀತಾನೆ ಇದ್ದಾನೆ. ಆ ಗಣಪತಿಯ ವಿಗ್ರಹ ಕೂಡ ಇವತ್ತಿಗೂ ಬೆಳೀತಾನೆ ಇದೆ. ಅದು ಹೇಗಿದೆ ಅಂದರೆ, ಬೆಂಗಳೂರು ಇವತ್ತಿಗೂ ಈ ಥರ ಬೆಳೀತಾ ಇದೆಯೋ ಆ ಥರ ಇದೆ ಅಂತ. ಬೆಂಗಳೂರು ನಮಗೆ ಮುಂಚೆ ಎಲ್ಲ ಇತ್ತಂತೆ, ನಮಗೆ ಮಾಲ್ಗುಡಿ ಡೇಸ್, ಮಲ್ಲೇಶ್ವರ ಬಸವನ ಗುಡಿ ಗೊತ್ತಿದೆ. ಆಮೇಲೆ ಎಷ್ಟು ಬೆಳ್ಕೊಂಡು ಹೋಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಇವತ್ತು ನೆಲಮಂಗಲವು ಬೆಂಗಳೂರೇ, ದೊಡ್ಡಬಳ್ಳಾಪುರವು ಬೆಂಗಳೂರೇ, ಎಲ್ಲವೂ ಬೆಂಗಳೂರೇ ಆಗ್ಬಿಟ್ಟಿದೆ. ಇವಾಗ ನಾವೆಲ್ಲ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆ ಕಾಲಮಾನದಲ್ಲಿ ಇದ್ದೀವಿ. ಹಾಗಿದ್ದಾಗ ಅಂದರೆ ಮತ್ತೆ ನೋಡಿ, ಅದೇ ಸಮಾನ ಶ್ರುತಿಯಾಗಿ ಆಧಾರ ಶ್ರುತಿಯಾಗಿ ಬರ್ತಾ ಇರುತ್ತೆ. ಕಾಂಟೆಂಪ್ರರಿ ಥೀಮ್ ಮತ್ತು ಪೌರಾಣಿಕವಾದ ಒಂದು ಕಲ್ಪನೆಗಳು, ಅದನ್ನು ಎರಡೂ ರೀತಿಯಲ್ಲೂ ಆಗುತ್ತೆ. ಅಲ್ಲಿ ಬೆಣ್ಣೆ ಅಲಂಕಾರ ಮಾಡಿರೋದ್ರ ಬಗ್ಗೆನೂ ಇಲ್ಲಿ ಪ್ರತಿದಿನ ನವನೀತಾಲಂಕೃತಿ ಪ್ರೀತಮೀಡೆ ಅಂತ. ಅಂದರೆ ಆ ಒಂದು ಪ್ರದೇಶಕ್ಕೆ ವಿಶಿಷ್ಟವಾದದ್ದು ಏನು ಅಂತ. ನಮಗೆ ಕಾರ್ಪೊರೇಟ್ ಪರಿಭಾಷೆಯಲ್ಲೂ ನಿಮಗೆ ಏನೋ USP ಅಂತ ಕರೀತಾರಲ್ವಾ, ಯುನೀಕ್ ಇದು ಅಂತ, ಯುನೀಕ್ ಸೆಲ್ಲಿಂಗ್ ಪಾಯಿಂಟ್. ಯಾವುದು ಅತ್ಯಂತ ವಿಶಿಷ್ಟವಾದದ್ದು ಅದನ್ನು ಇಟ್ಟು ಹೇಳ್ತಿರ್ಬೇಕಾದ್ರೆ ಎಲ್ಲರಿಗೂ ಗಮನಕ್ಕೆ ಬರುತ್ತೆ ಅಂತ ಆ ರೀತಿಯಾದದ್ದು ಇಲ್ಲಿ ಬಳಸ್ಕೊಂಡಿದ್ದಾರೆ ಅಂತ ಗೊತ್ತಾಗುತ್ತೆ. ಶರದ್ ಋತುವಿನ ನಾವು ಪ್ರಸ್ತಾವವನ್ನು ಗಮನಿಸೋದಾದರೆ ಇಲ್ಲಿ ಸುಮ್ಮನೆ ಓದ್ಬಿಡ್ತೀನಿ. ಬೆಳಗಿನ ವರ್ಣನೆ ಒಂದು ಬರುತ್ತೆ, ಅದನ್ನು ಗದ್ಯದಲ್ಲಿ ಎಷ್ಟು ರೀತಿಯಾಗಿ ಇಲ್ಲಿ ವರ್ಣಿಸ್ತಾರೆ ಅಂತ ಹೇಳಿದ್ರೆ, ಅತ್ರ ಕೇಚನ ದೇವಕುಲಾನೀವ ದೇವಯವ ಪ್ರದಕ್ಷಿಣೀಕುರುವಂತಿ ವಾಟೀತಟಾನಿ ಅಪರೇ ವಯೋನುಗುಣಂ ಅಗಣಿತಮಾಂಗಿಕಂ ಪ್ರವರ್ತಯಂತಿ ಪೂರ್ವರಂಗೇಶ್ವಿವ ಪಾರಿಪಾರ್ಶ್ವಕಾಃ ಅನ್ಯೇತು ಸ್ಮಿತಹಸಿತ ಪ್ರಹಸಿತಾದೀನ್ ಸರ್ವಾನ್ ಅಟ್ಟಹಾಸೋದ್ಧುರಾನ್ ಹಾಸಭೇದಾನ್ ಅಪಗತ ವಿಭಾವಾಃ ಅದೂಷಕಾ ಅಪಿ ವಿದೂಷಕಾ ಇವ ತನ್ವತೆ ಪರೇತು ಕರ್ಣಕುಹರ ಕೀಲಿತ ಶ್ರುತಿಪೇಟಿಕಾಃ ದಕ್ಷಿಣೇತರ ಶ್ರವಣತಲ ಕಲಿತ ಜಂಗಮ ವಾಣೀಕಾ ಸುತರ ಮಕರ್ಣನಾಭಾಷ ಆಕರ್ಣನ ಆಭಾಷಣ ದತ್ತಾವಧಾನಾಃ ಪರಿಚಲಂತಿ ಮಧ್ಯೆ ಮಧ್ಯೆ ಕಿಯದ್ದೂರಂ ಕ್ರಾಂತಮಿತಿ ಯಂತ್ರಸಾಧನೇನ ವಿದಂತಿ ಚ ಯತಃ ಪರೋಕ್ಷ ಪ್ರಿಯತ್ವಂ ಖಲು ದೈವತ್ವ ಸಾಧನ ಸಾಧನಂ ದೈವತ್ವಾಸಾಧನ ಸಾಧನಂ ಅಂತ ಬರೀತಾರೆ. ಬೆಳಗ್ಗೆ ಹೊತ್ತು ನಾವೆಲ್ಲರೂ ಪಾರ್ಕಿಗೆ ಹೋಗ್ತೀವಿ, ವಾಕಿಂಗ್ ಮಾಡ್ತೀವಿ. ಅಲ್ಲಿ ಏನನ್ನು ಕಾಣ್ತೀವಿ? ಬೆಳಗ್ಗೆ ಹೊದ್ದು ಸ್ವಲ್ಪ ಮನೆ ಪಕ್ಕದಲ್ಲಿರುವಂತಹ ಬೇರೆಯವರು ಮನೆಯಲ್ಲಿ ಬೆಳೆದಿರುವಂತಹ ಹೂಗಳನ್ನು ಕೀಳ್ತಾ ಇರುವಂತಹ ಕೆಲವೊಬ್ಬರು ನಮಗೆ ಕಾಣಿಸ್ತಾರೆ. ಪಾರ್ಕಿಗೆ ಹೋಗ್ತಿರ್ಬೇಕಾದ್ರೆ ಅಲ್ಲಿ ಪಾರ್ಕೇ ದೇವಾಲಯ, ನನ್ನ ದೇಹವೇ ದೇವಾಲಯ ಅಂತ ಭಾವಿಸ್ಕೊಂಡು ಅಲ್ಲಿ ಪ್ರದಕ್ಷಿಣಾಕಾರವಾಗಿ ರೌಂಡ್ ಬೈ ರೌಂಡ್ ಬರ್ತಿರೋರು ಕಾಣಿಸ್ತಾರೆ. ಇನ್ನು ಕೆಲವರು ಪೂರ್ತಿ ಫಿಟ್ನೆಸ್ ಫ್ರೀಕ್ಸ್ ಅಂತಿರ್ತಾರಲ್ಲ, ಜಿಮ್ ರ್ಯಾಟ್ಸ್, ಇವರೆಲ್ಲ ಸೇರಿಕೊಂಡು ಅವರು ಒಂದು ರಿಸ್ಟ್ ಬ್ಯಾಂಡ್ ಎಲ್ಲ ಹಾಕ್ಕೊಂಡಿರ್ತಾರೆ. ಅದರಲ್ಲಿ 10,000 ಸ್ಟೆಪ್ಸ್ ಆಗಲೇಬೇಕು ಅಂತ ನೋಡ್ಕೊಂಡು ಓಡಾಡ್ತಿರೋರು ಇರ್ತಾರೆ. ಇನ್ನು ಕೆಲವರು ಪೂರ್ತಿ ಫೋನಲ್ಲಿ ಮಾತಾಡ್ಕೊಂಡಿರೋರೇ ಇರ್ತಾರೆ. ಇನ್ನು ಕೆಲವರು ಯಾರ ಗಣೇಶ್ ಅವ್ರದ್ದೇ ಉಪನ್ಯಾಸ ಕೇಳ್ತಿದ್ರು ನಡೀತಿರ್ಬೋದು, ಅದನ್ನು ಯಾಕೋ ಬರ್ದಿಲ್ಲ ಪಾಪ, ತುಂಬ ಆಬ್ವಿಯಸ್ ಆಗಿಬಿಡುತ್ತೆ ಅಂತ ಬರ್ದಿಲ್ವೋ ಏನೋ. ಅಂದರೆ ಈ ಥರದ್ದು ಎಲ್ಲವೂ ಅಷ್ಟೇ. ಇಲ್ಲಿ ನೋಡಿ, ಒಂದು ಎಷ್ಟು ಆಕ್ಟಿವಿಟೀಸ್ ನಡೆಯುತ್ತೆ ಬೆಳಗ್ಗೆ ಅನ್ನೋದನ್ನು ರುಗ್ನಾಲಯೇಷು ಧಾತ್ರೀಣಾಂ ವೃತ್ತಯಃ ಪರಿವರ್ತ್ಯಂತೆ ಕರ್ಮಾಗಾರೇಷು ಕಾರ್ಮಿಕಾಣಾಂ ಪರ್ಯಾಯ ವ್ಯಾಪ್ರಿಯಂತೆ ದೇವಾಲಯೇಷು ರಣ್ಯಂತೆ ಘಂಟಾಃ ಧ್ವನ್ಯಂತೆ ಜಯಘಂಟಾಃ ದೀಪ್ಯಂತೆ ದೀಪಿಕಾಃ ಧೂಪ್ಯಂತೆ ಯಕ್ಷಧೂಪಾಃ ಗ್ರಥ್ಯಂತೆ ಪುಷ್ಪಾಣಿ ಸ್ತೂಯಂತೆ ದೇವತಾಃ ಪಠ್ಯಂತೆ ಶ್ರುತಿಮಂತ್ರಾಶ್ಚ ಖರ್ವಟೇಷು ಪ್ರಚಲಂತಿ ಪ್ರಭಾತ ಕೃತ್ಯಾನಿ ಉದ್ಘಾಟ್ಯಂತೆ ವಿಪಿಣ ಕಪಾಟಾಃ ಉನ್ಮುಚ್ಯಂತೆ ಶೀರ್ಣ ಪ್ರದರ್ಶಿಕಾಃ ಉದ್ಭ್ರಾಮ್ಯಂತೆ ನವಸಾಮಗ್ರ್ಯಃ ಉದ್ವೇಷ್ಟ್ಯಂತೆ ರೂಪ ಪ್ರದರ್ಶಿಕಾಃ ಉತ್ತೋಲ್ಯಂತೆ ಪಣ್ಯವಸ್ತೂನಿ ಉದ್ಗೀರ್ಯಂತೆ ಪ್ರಶಸ್ತಿವಾಕ್ಯಾನಿ ಉತ್ಕೀರ್ಯಂತೆ ಚ ಪ್ರಾಭೃತ ಜಾತಾನಿ. ಅಂದರೆ ಇಲ್ಲಿ ಬೆಳಗ್ಗೆ ಹೊತ್ತು ಬೇರೆ ಊರುಗಳಿಂದ ಬರುವಂತಹ ಒಂದು ಕಡೆ ಹೂವು, ಒಂದು ಕಡೆ ನ್ಯೂಸ್ ಪೇಪರು, ಇನ್ನೊಂದು ಕಡೆ ಹಣ್ಣು, ಇನ್ನೊಂದು ಕಡೆ ನಮಗೆ ಬೇಕಾಗಿರುವಂತಹ ಆಹಾರ ಪದಾರ್ಥಗಳು, ಇವುಗಳನ್ನೆಲ್ಲ ವರ್ಣಿಸ್ಕೊಂಡು ಬರ್ತಾ ಒಂದು ದಿನ ಪ್ರಾರಂಭ ಆಗ್ತಿರ್ಬೇಕಾದ್ರೆ ಆ ಒಂದು ಹೊಸ ಬೆಳಗು ಹೊಸ ಜೀವನವನ್ನೇ ತೆರೆದಿಡುತ್ತೆ ಅಂತ ಅಷ್ಟು ಕ್ರಿಯಾಪದಗಳು.
ಅಷ್ಟು ಕರ್ಮನಿ ರೂಪಗಳು ಬರ್ತಿರ್ಬೇಕಾದ್ರೆ ನಮಗೆ ಅಷ್ಟು ಆಕ್ಟಿವಿಟೀಸ್ ನಡೆಯುತ್ತೆ ಒಂದು ಹೊಸ ದಿನ ಪ್ರಾರಂಭವಾಗ್ತಿರ್ಬೇಕಾದ್ರೆ ಅಂತ ಹೇಳಿದಿರಾನೇ ಹೇಳಿದ್ದಾರೆ. ಇನ್ನು ಶರತ್ಕಾಲದಲ್ಲಿ ಬರುವಂತಹ ಶರನ್ನವರಾತ್ರ, ಅಲ್ಲಿ ಆಗುವಂತಹ ಗೊಂಬೆ ಹಬ್ಬ, ಪಾಂಚಾಲಿಕಾ ಪೂಜನ ಪೂರ್ವ ಪಲ್ಯಾಂ ಪೂರ್ವಂ ತ್ವಪೂರ್ವೇಣ ಚ ವೈಭವೇನ ವರೀವೃತೀತಿ ಸ್ಮ. ಮುಂಚೆ ಬಹಳ ಚೆನ್ನಾಗಾಗೋದು, ಇವಾಗ ಏನೂ ಆಗೋದಿಲ್ಲ ಅಂತ ಹೇಳಿದ್ರೆ, ಹಾಗಲ್ಲ ನೀನು ನೋಡಿಲ್ಲ ಇವಾಗಲೂ ಆಗುತ್ತೆ ಅಂತ ಹೆಂಡತಿ ಜಾಗರಿಸ್ತಾಳೆ. ಮತ್ತು ಆಗ ಹಬ್ಬಗಳೆಲ್ಲ ನಡೀತಿರ್ಬೇಕಾದ್ರೆ ಬಗೆ ಬಗೆಯ ವಸ್ತುಗಳಿಗೆ ಡಿಸ್ಕೌಂಟ್ ಸೇಲ್ ಕೂಡ ಆಗಬೇಕಲ್ಲ, ಅದನ್ನು ಹೇಳ್ತಾಳೆ. ಈ ಗಂಡ ಹೇಳ್ತಾನೆ, ನೀನು ಏನೋ ಪ್ರತಿ ಹಬ್ಬಕ್ಕೂ ಅದು ಬೇಕು ಇದು ಬೇಕು ಅಂತೆಲ್ಲ ಕೇಳ್ತೀಯಾ, ಆ ಒಂದು ಪ್ರೈಸಸ್ ಆರ್ ಶೂಟಿಂಗ್ ಅಪ್ ಲೈಕ್ ಎನಿಥಿಂಗ್ ಅಂತ ಹೇಳಿದ್ರೆ ಅವಳು ಹಾಗಲ್ಲ, ಇವಾಗ ಡಿಸ್ಕೌಂಟ್ ಸೇಲ್ ಆಗ್ತಾ ಇದೆ ಅಂತ ಹೇಳ್ತಾಳೆ. ಮತ್ತು ಅಷ್ಟು ಬೇಡ, ನಾನು ಏನು ತೆಕ್ಕೊಡು ಅಂತಲೂ ಕೇಳೋದಿಲ್ಲ, ವಿಂಡೋ ಶಾಪಿಂಗ್ ಆದರೂ ಮಾಡೋಣ ಅಂತ ಕೇಳ್ಕೊತಾಳೆ. ಅದು ಕೂಡ ಇಲ್ಲಿ ಬರುತ್ತೆ. ವಾತಾಯನ ವಾಣಿಜ್ಯ ಅಂತ ಶಬ್ದ ಬಳಸಿದ್ದಾರೆ, ಎಲ್ಲರೂ ಬಳಸ್ಕೋಬೋದು. ವಿಂಡೋ ಶಾಪಿಂಗ್ಗೆ ಏನು ಶಬ್ದ ಅಂತ ಕೇಳಿದ್ರೆ ವಾತಾಯನ ವಾಣಿಜ್ಯ. ಎಷ್ಟು ಚೆನ್ನಾಗಿದೆ ನೋಡಿ. ವಾತಾಯನ ಅಂತ ಹೇಳಿದ್ರೆ ಕಿಟಕಿ. ಇಲ್ಲಿ ಸೀಸ ಪದ್ಯ ಒಂದು ಕಡೆ ಬರೆದಿದ್ದಾರೆ ನಲ್ಲಿಕಾಯಿ ಬಗ್ಗೆ, ಮತ್ತು ಬೇರೆ ಬೇರೆ. ಇಲ್ಲಿ ನೋಡಿ, ಸುಮ್ಮನೆ ದಿನಗಟ್ಟಲೆಯ ಒಂದು ಸಾಮಾನ್ಯ ಸರಳ ಸಂಭಾಷಣೆಯನ್ನು ಪದ್ಯವಾಗಿಸಿದಾಗ ಕಾವ್ಯ ಸ್ಪರ್ಶ ಹೇಗೆ ಬರೋದಕ್ಕೆ ಅನ್ನೋದಕ್ಕೆ ಬರುತ್ತೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ. ಗಗನ ಗಮನ ಮೂಲ್ಯಂ ವಸ್ತು ಜಾತಸ್ಯ ಮತ್ವ ಪ್ರೈಸಸ್ ಆರ್ ಸ್ಕೈ ರಾಕೆಟಿಂಗ್. ಈಗ ನಾನು ಹೇಳಿದ್ನಲ್ಲ, ಗಗನ ಗಮನ ಮೂಲ್ಯಂ ವಸ್ತು ಜಾತಸ್ಯ, ಎಲ್ಲ ವಸ್ತುಗಳದ್ದು ಮೂಲ್ಯ ಪ್ರೈಸ್ ಸ್ಕೈ ರಾಕೆಟಿಂಗ್. ಪರಿಮಿತಂ ಅತಿಮಾತ್ರಂ ವೇತನಂ ತರ್ಕಯಿತ್ವ, ನಮಗೆ ಬರೋ ಸಂಬಳ ಅತ್ಯಲ್ಪ. ಇದನ್ನೆಲ್ಲ ಹೀಗೆ ಭಾವಿಸಿ, ಕಥಮಿವ ರಚಯಾವ ಪರ್ವ ಸರ್ವಂ ಸುಪರ್ವ ಪ್ರವರ ಭಜನ ಭಾಗ್ಯಂ ಕಿಂಪಚಾನವು ಪುರೇಸ್ಮಿನ್. ಕಿಂಪಚಾನ ಅಂತ ಹೇಳಿದ್ರೆ ಅಗತಿಕರು, ಏನು ಅಷ್ಟು ಭಾಗ್ಯ ಇಲ್ಲದೆ ಇರೋರು. ನಾವು ಮಾತಾಡೋದು, ನೀವು ಏನು ಮಾತಾಡ್ಕೊಳ್ತೀವಿ ಮನೇಲಿ, ಅಯ್ಯೋ ಬೆಲೆ ಜಾಸ್ತಿ ಆಗ್ಬಿಡುತ್ತಪ್ಪ, ನಮ್ಮ ಸಂಬಳ ಕಡಿಮೆ, ಇವಾಗ ನಾವು ಏನು ಮಾಡೋದು, ಆದರೂ ಹಬ್ಬ ಆಚರಿಸ್ಬೇಕು. ಅದನ್ನೇ ಇಲ್ಲಿ ಹೇಳಿದ್ರೆ ಗಗನ ಗಮನ ಮೂಲ್ಯಂ ಅಂತ ಹೇಳಿದ್ರೆ ನಮ್ಮ ದಿನಗಟ್ಟಲೆಯ ಮಾತನ್ನೇ ಕಾವ್ಯವಾಗಿಸೋದು ಹೇಗೆ ಅಂತ ಇಲ್ಲಿ ಗೊತ್ತಾಗುತ್ತೆ. ಮತ್ತು ಒಂದು ದೀಪಾವಳಿಯ ಸಂದರ್ಭದಲ್ಲಿ ನಿರಾಲವಾಲಂಚ ನಿರಂಬುಸೇಕಂ ನಿಜಾವಲಂಬಂ ನಿಶಿ ವರ್ಧಮಾನಂ ಜ್ಯೋತಿರ್ವಣಂ ಕಾರ್ತಿಕ ಪರ್ವಣೀದಂ ಸ್ಫುಲಿಂಗ ಪುಷ್ಪ ಪ್ರಕರಂ ಪ್ರಸೂತೆ ಅಂತ ಹೇಳ್ತಾರೆ. ಅದು ಜ್ಯೋತಿರ್ವಣ, ಒಂದು ಆಕಾಶದಲ್ಲಿ ಆಗಸದಲ್ಲಿ ಮೂಡಿರುವಂತಹ ಒಂದು ಬೆಳಕಿನ ವನವೇ ಎದ್ದು ಬಿಟ್ಟಿದೆ ಅಂತ. ಆಕಾಶದಲ್ಲಿ ನಾವು ದೀಪಾವಳಿಯಲ್ಲಿ ಹೊರಹೋಗಿ ನೋಡಿದರೆ ಪೂರ್ತಿ ಸ್ಕೈ ಸ್ಕ್ರೇಪರ್ ಮೇಲಿಂದೆಲ್ಲ ಅಂತ ನೋಡಿದ್ರೆ ಆಕಾಶದಲ್ಲಿ ಅಷ್ಟು ಪಟಾಕಿಗಳು ಬಗೆ ಬಗೆಯ ಬೆಳಕುಗಳನ್ನು ಮೂಡಿಸಿರುತ್ತವೆ. ಒಂದು ಬೆಳಕಿನ ವನವೇ, ಬೆಳಕಿನ ಕಾಡೇ ಮೂಡಿಬಿಟ್ಟಿರುತ್ತೆ ಅಂತ ಅನಿಸುತ್ತೆ. ಆ ಕಾಲಕ್ಕೆ ಕಾಡಿಗೆ ಪಾತಿ ಮಾಡಿದವ್ರು ಯಾರು? ಗಿಡಗಳಿಗೆ ನೀರೆರೆದು ಬೆಳೆಸಿದವ್ರು ಯಾರೂ ಇಲ್ಲ. ನಿರಾಲವಾಲಂಚ ನಿರಂಬುಸೇಕಂ ನಿಜಾವಲಂಬಂ ನಿಶಿ ವರ್ಧಮಾನಂ, ಆ ರೀತಿ ಅಂತ. ಅಂದರೆ ನಾವೇ ನೋಡಿರುವ ಸಂಗತಿಗಳು, ನಾವೆಲ್ಲರೂ ಅನುಭವಿಸಿರುವಂತಹ ವಿಷಯಗಳಿಗೆ ಎಷ್ಟು ಹೊಸ ಹೊಸತಾದ ಕಲ್ಪನೆಗಳನ್ನು ಮಾಡಿಕೊಂಡಿದ್ದಾರೆ. ಕಾವ್ಯದ ಪ್ರಯೋಜನ ಏನು ಅಂತ ಹೇಳಿದ್ರೆ, ನಮಗೆ ಅದೇ ವಸ್ತುಗಳ ಅನುಭವವನ್ನು ಹೊಸತ ರೀತಿಯಲ್ಲಿ ಮಾಡಿಕೊಟ್ಟು ಬದುಕಿನ್ನೂ ಸಹ್ಯ, ಬದುಕಿನ್ನೂ ಚೆನ್ನಾಗಿದೆ ಅಂತ ಮಾಡಿಸುತ್ತೆ ಕಾವ್ಯ ಅಂತ ನಮಗೆ ಗೊತ್ತಾಗುತ್ತೆ. ಇಲ್ಲದಿದ್ದರೆ ನಮಗೆ ಅದೇ ಹಬ್ಬಗಳನ್ನು ಆಚರಿಸ್ತಿರ್ಬೇಕಾದ್ರೆ ಯಾಂತ್ರಿಕವಾಗಿ ಮಾಡ್ಕೊಂಡು ಹೋದರೆ, ಪೂರ್ತಿ ಪತ್ರಂ ಸಮರ್ಪಯಾಮಿ ಈ ಥರದ್ದೆಲ್ಲ ಮಾಡ್ಕೊಂಡು ಹೋದರೆ, ಅರ್ಥಾನುಸಂಧಾನವೂ ಇಲ್ದಿರೋ ಮಂತ್ರವನ್ನು ಹೇಳಿದ್ರೆ ಸ್ಥಾಣುರಯಂ ಭಾರಹರ ಕಿಲಾಭೂತ್ ಅಂತ ನಿರುಕ್ತದ ಕಾಲದಿಂದ ಇದೆ. ಯೋ ವಿಜಾನಾತಿ ನೋರ್ಥಂ ಅಂತ ನಿರುಕ್ತಕಾರರು ಹೇಳ್ತಾರೆ. ಅವನು ಬರೀ ಒಂದು ಮೋಟ್ ಮರದ ರೀತಿಯಲ್ಲಿ ಆಗಿಬಿಡ್ತಾನೆ ಅಂತೆಲ್ಲ ಹೇಳ್ತಾರೆ. ಆ ರೀತಿ ಆಗಬಾರ್ದು ಅಂತ. ಕಡಲೆಕಾಯಿ ಪರ್ಷೆ ಅಲ್ಲಿ ನಡೆಯುವಂಥದ್ದು ಬಸವಣ್ಣ ಗುಡಿ, ಅದನ್ನು ಹೇಳ್ತಾರೆ ಕಾಲಾಯಿಯ ಪರ್ವ ಅಂತ ಹೇಳ್ತಾರೆ. ಅಲ್ಲಿ ಹೋದರೆ ನಮ್ಮ ಅನುಭವ ಹೇಗಾಗುತ್ತೆ? ನಿನಗೆ ಗ್ರಾಮ ಜೀವನ ಇಷ್ಟ ಅಂತ ಹೇಳ್ತಿದ್ದಲ್ಲ, ನಮ್ಮ ನಗರ ಜೀವನದಲ್ಲೂ ಹೋಗಿ ಪರಿಷೆ ಅನುಭವಿಸೋದ್ರ ಮೂಲಕ ಗ್ರಾಮ ಜೀವನದ ಸ್ಮೃತಿಯನ್ನು ನೀನು ತಂದುಕೋ, ಇದಕ್ಕಾದರೂ ನನ್ನ ಜೊತೆ ಬಾ ಅಂತ ಹೊಸ ಯುಕ್ತಿಯನ್ನು ಅವರು ಹೂಡೋದು ನಮಗೆ ಗೊತ್ತಾಗುತ್ತೆ. ಇದನ್ನು ಎಷ್ಟೊಂದು ಕೂಡಿ ಬೇರೆ ಬೇರೆ ಛಂದಸ್ಸುಗಳು ಇಲ್ಲಿ ಬಳಕೆಯಾಗಿರೋದು ನಮಗೆ ಕಾಣಿಸುತ್ತೆ. ಕೊನೆಗಾಗಿ ನಾವು ಹೇಮಂತ ಋತುವಿನ ವರ್ಣನೆಗೆ ಬಂದರೆ, ಕೂಟ ಕಾರ್ಷಾಪಣಂ ತೇನೈವ ಖಲು ನಾಣಕೇನ ವಾರಣೀಯಂ ಅಂತ ಹೇಳ್ತಾರೆ. ಈ ಗಂಡ ಏನೇನೋ ಹೇಳ್ತಿದ್ದಾಗ ಪೇಯಿಂಗ್ ಬ್ಯಾಕ್ ವಿತ್ ದ ಸೇಮ್ ಕಾಯಿನ್ ಅಂತ ಹೇಳ್ತೀವಲ್ಲ, ಇಲ್ಲಿ ಯಾವುದೋ ಪೂರ್ತಿ ಕೂಟ ಕಾರ್ಷಾಪಣ ಅಂತ ಹೇಳಿದ್ರೆ ಫೇಕ್ ಕರೆನ್ಸಿ ಅದು ಬಂದ್ಬಿಟ್ಟಿದೆ. ಫೇಕ್ ಕರೆನ್ಸಿ ನಮಗೆ ಬಂದರೆ ಅದನ್ನೇ ಇನ್ನೊಬ್ರಿಗೆ ಕೊಟ್ಬಿಟ್ಟು ಅದನ್ನೇ ಇದು ಮಾಡಿಬಿಡೋದು. ಈಗ ಇವಳಿಗೆ ಎಷ್ಟು ರೋಸತ್ತು ಹೋಗ್ಬಿಟ್ಟಿದೆ ಅಂತ ಇಲ್ಲಿ ಗೊತ್ತಾಗುತ್ತೆ. ಅವನು ಏನು ಹೇಳಿದ್ರು ಒಪ್ಕೊಳ್ತಿರೋದಿಲ್ಲ. ಹೀಗಾಗಿ ಅಂತ ಇಲ್ಲೊಂದು ಕಡೆ ಅಪ್ಪಯ್ಯ ದೀಕ್ಷಿತರು ಕುವಲಯಾನಂದದಲ್ಲಿ ಕಿತ್ತಳೆ ಹಣ್ಣನ್ನು ವರ್ಣಿಸ್ತಿರ್ಬೇಕಾದ್ರೆ ಹೇಗೆ ಕಾಣಿಸುತ್ತೆ ಅಂತ ಹೇಳಿದ್ರೆ, ಸದ್ಯೋಮುಂಡಿತ ಮತ್ತಹೂಣ ಚಿಬುಕ ಪ್ರಸ್ಪರ್ಧಿ ನಾರಂಗಕಂ ಅಂತ ಬರೆದಿದ್ದಾರೆ. ಈಗ ತಾನೇ ಚೆನ್ನಾಗಿ ಶೇವ್ ಮಾಡಿಕೊಂಡಿರುವಂತಹ ಒಬ್ಬ ಪಾಶ್ಚಾತ್ಯ ದೇಶದವನ ಕೆನ್ನೆ ಅಂತೆ ಕಾಣಿಸ್ತಾ ಇದೆ. ಅಪ್ಪಯ್ಯ ದೀಕ್ಷಿತರು ಅಪರಶಂಕರರು 16ನೇ ಶತಮಾನದಲ್ಲಿ ಬರೆದಿರೋದು. ಸದ್ಯೋಮುಂಡಿತ ಮತ್ತಹೂಣ ಚಿಬುಕ ಪ್ರಸ್ಪರ್ಧಿ ನಾರಂಗಕಂ
ಅಂತ ಹೇಳಿದ್ದಾರೆ. ಇಲ್ಲಿ ಅದನ್ನೇ ಬಳಸ್ಕೊಂಡು ನೇತ್ರಾನಂದಕಮಿತ್ಯವೋಚದುಚಿತಂ ಪೂರ್ವಂ ಕಿಲಾಪ್ಪಾಧ್ವರಿ ತಸ್ಯ ಶ್ರೋತ್ರಿಯತಲ್ಲಜಸ್ಯ ರಸನಾ ಸಮ್ಮೋಹಕಂ ಸತ್ಫಲಂ ಪಶ್ಯೈತತ್ ತಪನೀಯ ಸಂಸ್ಕೃತಿ ಸಮಂ ಸ್ವಾದಾಗಮಸ್ಯೋಂ ಕೃತಿಂ. ಇದು ಹೇಗಿದೆ? ತಪನೀಯ ಸಂಸ್ಕೃತಿ ಸಮಂ, ಸುವರ್ಣಯುಗಕ್ಕೆ ಒಂದು ಪ್ರತೀಕದಂತೆ ಇದೆ, ಗೋಲ್ಡನ್ ಏಜ್, ಅದನ್ನು ನೆನಪಿಸುವಂತೆ ಇದೆ ಇದು ಅಂತ ನಮಗೆ ಇಲ್ಲಿ ಗೊತ್ತಾಗುತ್ತೆ. ಈ ರೀತಿ ಎಷ್ಟೋ ದ್ರಾಕ್ಷಿ ಬಗ್ಗೆ ಹೇಳ್ತಾರೆ. ಮತ್ತು ಬೆಳಗಿನ ನೀವು ನೋಡ್ತಿರ್ಬೇಕಾದ್ರೆ ಕೆಲವೊಂದನ್ನೆಲ್ಲ ಈ ಬಗೆಯ ಹಣ್ಣೆಲೆಗಳ ಮೇಲೆ ನಾವು ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ನೀವು ಆ ಒಂದು ಚಳಿಗಾಲದಲ್ಲಿ ಗೊತ್ತಿರುತ್ತೆ, ಎಲೆಗಳೆಲ್ಲ ತರಗೆಲೆಗಳು ಬಿದ್ದಿರುತ್ತವೆ, ಅದರ ಮೇಲೆ ನೀವು ಕಾಲಿಟ್ಟು ನಡೀತಿರ್ಬೇಕಾದ್ರೆ ಆ ಕ್ರಿಸ್ಪ್ ಸೌಂಡ್ ನಮ್ಮ ಕಾಲಿನ ತುಳಿತಕ್ಕೆ ಅದು ಅನುಭವದಾದರೂ ಇಟ್ಸ್ ಅ ವೆರಿ ಯುನೀಕ್ ಎಕ್ಸ್ಪೀರಿಯನ್ಸ್. ಹೇಗೆ ಮೊದಲ ಮಳೆ ಹನಿ ಬಿದ್ದಾಗ ಭೂಮಿಯಿಂದ ಒಂದು ರೀತಿಯ ಪರಿಮಳ, ಪಾರ್ಥಿವ ಪಾರಿಮಳ್ಯ ಅದು ಹೇಳುತ್ತದೋ ಅದೇ ರೀತಿ ಒಂದು ವಿಶಿಷ್ಟವಾದ ಅನುಭವ. ಅದನ್ನು ಕುರಿತು ಇಲ್ಲಿ ಒಂದು ಕಡೆ ಹೇಳ್ತಾರೆ. ಮತ್ತು ನಮ್ಮ ನಗರಕ್ಕೆ ವಿಶಿಷ್ಟವಾದ ಎಷ್ಟೋ ಪ್ರಸ್ತಾವಗಳು ಬರುತ್ತೆ ಅಂತ ಹೇಳಿದೆ. ಹೈಕೋರ್ಟ್ ಎಲ್ಲರೂ ನೋಡಿರ್ತೀವಿ, ಅದರ ಎದುರುಗಡೆನೂ ನಮಗೆ ಕಬ್ಬನ್ ಪಾರ್ಕ್ ಇದೆ. ಈಗ ಬರ್ತಾ ನಾವು ಎಷ್ಟೊಂದು ನೋಡ್ಕೊಂಡು ಬಂದ್ವಿ. ರಾಮಯ್ಯ ಕಾಲೇಜ್ ಮುಂದೆ ಬರ್ತಿರ್ಬೇಕಾದ್ರೆ ಶಾಲ್ಮಲಿ ವೃಕ್ಷಗಳಿದ್ವು ಅಂತ ಗಣೇಶ್ ಅವರೇ ಹೇಳ್ಕೊಂಡು ಬಂದರು. ಬೂರುಗದ ಮರ ಅಂತ ಹೇಳ್ತೀವಿ. ಸಿಲ್ಕ್ ಕಾಟನ್ ಟ್ರೀ, ಬಾಣಭಟ್ಟನ ಕಾದಂಬರಿಯಲ್ಲಿ ಮಹಾಶಾಲ್ಮಲಿ ವೃಕ್ಷವನ್ನು ಅವನು ವರ್ಣಿಸಿ ಅಜರಾಮರವಾಗಿ ಮಾಡಿದ್ದಾನೆ. ಅದೇ ರೀತಿ ಇಲ್ಲಿ ಬರೆದಿದ್ದಾರೆ. ನೀವು ಅದನ್ನು ನೋಡಿದ್ರೆ ಶಾಲ್ಮಲಿ ವೃಕ್ಷದಲ್ಲಿ ಹೂ ಬಿಟ್ಟಿರೋದನ್ನು ನೋಡಿದ್ರೆ ಬಹಳ ದೊಡ್ಡದಾದ ಹೂಗಳು ಕೆಂಪಗೆ ಅಥವಾ ಡಾರ್ಕ್ ಪಿಂಕ್ ಕಲರ್ನಲ್ಲಿರುತ್ತೆ. ಒಂದೊಂದು ದಳಗಳು ಕೂಡ ನಾಲಗೆಯ ಆಕೃತಿಯಲ್ಲಿರುತ್ತೆ. ಅದನ್ನು ಬರೆದಿರೋದನ್ನು ಇಲ್ಲಿ ಹೇಗೆ ಎಷ್ಟು ಚೆನ್ನಾಗಿ ಅದನ್ನು ಬಳಸ್ಕೊಳ್ತಾರೆ ಅಂದರೆ, ಮುಖ್ಯಾಧಿಕರಣ ನಿಕಟೆ ತಿಷ್ಠನ್ ನಿಜ ವಿಪುಲ ಕುಸುಮ ರಸನಾಭಿ ಕಿಂ ಪ್ರಾಡ್ವಿವಾಕಲೋಕಂ ವಾದ ವಿವಾ ಪ್ರಭೇದ ಅಧ್ಯಾಪಯತಿ ಅಂತ ಬರೆಸ್ತಾರೆ. ಅದು ಹೈಕೋರ್ಟ್ ಎದುರುಗಡೆ ಇದೆ. ಹೈಕೋರ್ಟ್ ಎದುರುಗಡೆ ಈ ಮರ ಬೆಳೆದಿದ್ರೆ ನಾಲ್ಗೆ ರೀತಿಯ ಆ ಹೂಗಳು, ಆ ದಳಗಳಿಂದ ಅಲ್ಲಿರುವಂತಹ ಲಾಯರ್ಸ್ಗೆಲ್ಲರಿಗೂ ನೀವು ಈ ರೀತಿ ವಾದ ಮಾಡು, ಈ ರೀತಿ ಕ್ರಾಸ್ ಎಕ್ಸಾಮಿನೇಷನ್ ಮಾಡು ಅಂತ ಹೇಳ್ಕೊಡ್ತಿರೋ ಥರ ಇದೆ ಅಂತ. ಎಲ್ಲಿನ ಹೂವು, ಎಲ್ಲಿನ ಕೋರ್ಟು, ಎಲ್ಲಿನ ಲಾಯರು, ಎಲ್ಲಿನ ಕ್ರಾಸ್ ಎಕ್ಸಾಮಿನೇಷನು, ವಾದ ವಿವಾದ ಪ್ರಭೇದ ಅಧ್ಯಾಪಯತಿ ಇವ ಅಂತ ಹಾಕಿದ್ರೆ ಹೇತುತ್ಪ್ರೇಕ್ಷೆ ಆಗಿರೋದು ಇವಾಗ ಅತಿಶಯೋಕ್ತಿ ಆಗಿದೆ. ಸಮುತ್ತುಂಗೋಪಿ ರಮ್ಯೋಪಿ ಸ್ವದೇಶ ಪ್ರಭವೋಪಿ ಸನ್ ಕಂಟಕಾಂಗ ಇತಿ ತ್ಯಾಜ್ಯ ಶಾಲ್ಮಲಿರ್ ನ್ಯಾಯಪೀಠವತ್ ಅಂತ ಇನ್ನೊಂದು ಪದ್ಯವನ್ನು ಗಂಡನ ಬಾಯಿಂದ ಹೇಳಿಸ್ತಾರೆ. ನೋಡಿ, ಒಂದಕ್ಕೆ ಎರಡೆರಡು ಮುಖ ಅಂತ ಹೇಳಿದ್ನಲ್ಲ, ಇಲ್ಲಿ ಗಂಡ ಏನು ಹೇಳ್ತಾರೆ, ಶಾಲ್ಮಲಿ ವೃಕ್ಷ ಎಲ್ಲ ದೊಡ್ಡದು ಮೇಲ್ಮೇಲಕ್ಕೆ ಬೆಳೆದಿರುತ್ತೆ, ಅದು ಅಷ್ಟು ದೀರ್ಘವಾಗಿ ಸಮುನ್ನತವಾಗಿ ಬೆಳೆಸಿರುತ್ತೆ, ಪ್ರಾಂಶು ಅಂತ ಹೇಳ್ತೀವಿ ಸಂಸ್ಕೃತದಲ್ಲಿ, ಅಷ್ಟು ಅಭ್ಯುನ್ನತವಾಗಿ ಬೆಳೆದಿರುತ್ತೆ. ಆದರೆ ಮೈಯೆಲ್ಲ ತುಂಬ ದೊಡ್ಡ ಗಾತ್ರದ ಮುಳ್ಳುಗಳಿಂದಲೂ ಕೂಡಿರುತ್ತೆ. ಹೀಗಾಗಿ ಎಲ್ಲ ದೊಡ್ಡ ದೊಡ್ಡ ಒಳ್ಳೆ ಏಕೋಪಿ ದೋಷ ಗುಣಸನ್ನಿಪಾತೆ ಅಲ್ಲ, ಇಲ್ಲಿ ಉಲ್ಟಾ ಆಗಿದೆ. ಹೀಗಾಗಿ ನಿಮ್ಗೆ ಮುಳ್ಳಿರೋದ್ರಿಂದ ಇದು ತ್ಯಾಜ್ಯ ನ್ಯಾಯಪೀಠವತ್ತು. ಅಲ್ಲಿ ನ್ಯಾಯಪೀಠದಲ್ಲಿ ನಮಗೆ ಅನ್ಯಾಯವೇ ಸಿಗೋದು ಹೆಚ್ಚು ಅಂತ ಹೇಳ್ತಾರೆ. ಇಲ್ಲಿ ನಮ್ಮ ಬೆಂಗಳೂರಿನಲ್ಲಿರುವಂತಹ ಹೋಟೆಲ್ಗಳು, ಸೀರೆಗಳು ಇದನ್ನೆಲ್ಲ ಹೇಳ್ತಾರೆ. ಇಲ್ಲಿ ನೋಡಿ, ಒಂದೇ ಒಂದು ಸಾಲು ಓದ್ಬಿಡ್ತೀನಿ ಗದ್ಯದ್ದು. ಅಸ್ಮದ್ ರಾಷ್ಟ್ರಗೀತಾಂತರ್ಗತಸ್ಯ ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡೋತ್ಕಲ ವಂಗ ಸಂಗೀತಸ್ಯ ಪಾದಸ್ಯ ಶ್ರವಣಾಭಿರಾಮತಾಂ ರಸರಾಭಿರಾಮತೆಯ ರೂಪಯಿತು ಮುದ್ಯತಾಃ ಸಂತ್ಯಸಂಖ್ಯಾಃ ಪಾಕಶಾಲಾಃ. ಇಲ್ಲಿ ಬಗೆ ಬಗೆಯ ಹೋಟೆಲ್ಗಳು, ರೆಸ್ಟೋರೆಂಟ್ಗಳು ಹೋಗಿದ್ರೆ ನಿಮ್ಗೆ ಯಾವ ಕ್ವಿಝೀನ್ ಬೇಕು ಎಲ್ಲ ಪ್ರದೇಶಗಳದ್ದು ಸಿಗುತ್ತೆ. ನಿಮಗೆ ಧಾರವಾಡ ಪೇಡ ಅಂತೂ ಸಿಕ್ಕಿ ಎಷ್ಟೋ ಕಾಲ ಆಯಿತು. ನಿಮಗೆ ಪಂಜಾಬಿ ಥಾಲಿ ಬೇಕಾ, ನಿಮಗೆ ಯಾವುದೋ ಮಥುರಾ ಪೇಡ ಬೇಕಾ, ಇನ್ನೊಂದು ಯಾವ್ದು ಪಂಜಾಬಿ ರಸೋಯಿಗಳು ಬೇಕಾದಷ್ಟು ಸಿಗುತ್ತೆ. ನಿಮಗೆ ಪುರಾಣಿ ದಿಲ್ಲಿ ಅಲ್ಲಿ ಬೇಕಾಗಿರೋ ರಾಜ್ಮಾ ಚಾವಲ್ ಬೇಕಾ, ಹಲ್ದಿರಾಮ್ಸಲ್ಲಿ ಸಿಗುತ್ತೆ. ಈ ಥರ ಎಲ್ಲವೂ ಸಿಗುತ್ತೆ. ಹಾಗಿರೋದ್ರಿಂದ ಪಂಜಾಬ ಸಿಂಧು ಗುಜರಾಟ ಮರಾಠ ಲಾಟ ಅಂತೆಲ್ಲ ಇದೆಲ್ಲ ಎಲ್ಲ ಪ್ರದೇಶಗಳದ್ದು ನಮಗೆ ಅದು ಕಿವಿಯಿಂದ ಕೇಳಿಸೋದು. ಶ್ರವಣೇಂದ್ರಿಯ ಗ್ರಾಹ್ಯವಾದದನ್ನು ರಸರೇಂದ್ರಿಯ ಗ್ರಾಹ್ಯ ಮಾಡುವಂತೆ ಇಲ್ಲಿನ ಹೋಟೆಲ್ಗಳಿವೆ ಅಂತ ಇಲ್ಲಿ ತೋರಿಸ್ಕೊಡ್ತಾ ಬರ್ತಾರೆ. ಮತ್ತು ಇಲ್ಲಿ ಹೇಗೆ ಆರ್ಟ್ ಗ್ಯಾಲರಿಗಳಿವೆ, ನಾಟಕಗಳನ್ನು ಹೇಗೆ ಆಡ್ತಾರೆ. ನಾನು ಆಗಲೇ ಹೇಳಿದಾಗೆ ಕರ್ನಾಟಕ ಸಂಗೀತ ಮತ್ತು ಔತ್ತರಾಹ ಸಂಗೀತ, ಭರತನಾಟ್ಯ, ಸಿನಿಮಾ ಇದನ್ನೆಲ್ಲ ಅದರ ಗುಣದೋಷ ವಿಮರ್ಶೆ ಮಾಡೋದ್ರ ಜೊತೆಗೆ ತಮ್ಮ ಇಷ್ಟಾನಿಷ್ಟಗಳನ್ನು ಇಲ್ಲಿ ರೆಕಾರ್ಡ್ ಮಾಡಿದ್ದಾರೆ ಅವಧಾನಿಗಳು. ಇಲ್ಲಿ ಸಂಕ್ರಾಂತಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡುವ ಅನ್ನೋದನ್ನು ಕೂಡ ಇಲ್ಲಿ ಒಂದು ಗಾದೆ ಮಾತನ್ನು ಅನುವಾದ ಮಾಡಿಕೊಂಡಿದ್ದಾರೆ. ಇಲ್ಲಿ ನೋಡಿ, ಇಕ್ಷುದಂಡನ ವಮಂಡಲೀಂ ಪುರೇ ಪಶ್ಯ ಪರ್ವ ರಸ ಸಿದ್ಧಯೇ ಪ್ರಿಯ ಮಕ್ಷಿಕಾಕುಲ ಮನಾಕುಲಂ ತಥಾ ಹಿಂಡಮಾನ ಮವಿಹಾನಿ ಶಾಮಯ. ಸಂವಾದ ಒಂದೇ ಪದ್ಯದಲ್ಲಿ, ಸಂವಾದ ಕವಿತೆ ಅಂತ ಹೇಳ್ತೀವಿ. ಎಷ್ಟೊಂದು ಕಡೆ ನೋಡಿದ್ರೆ ಒಂದು ಪಾದವನ್ನೇ ಒಬ್ರು ಹೇಳೋದು, ಇನ್ನೊಂದು ಪಾದವನ್ನು ಇನ್ನೊಬ್ರು ಹೇಳೋದು. ಇಲ್ಲಿ ಚೆನ್ನಾಗಿ ಪೂರ್ವಾರ್ಧವನ್ನು ಗಂಡ ಹೇಳಿದ್ರೆ ಅಥವಾ ಹೆಂಡತಿ ಹೇಳಿದ್ರೆ ಉತ್ತರಾರ್ಧವನ್ನು ಗಂಡ ಹೇಳೋ ಥರ ಮಾಡ್ಕೊಂಡಿದ್ದಾರೆ. ನಮಗೆ ಚೆನ್ನಾಗಿದೆ, ಇವಾಗೆಲ್ಲ ಸಂಕ್ರಾಂತಿ ಬಂತು, ನಾವು ಬಹಳ ಚೆನ್ನಾಗಿ ಕಬ್ಬನ್ ಜಲ್ಲೆ ತೊಗೊಂಬಂದ್ಬಿಟ್ಟು ನಾವು ಆಸ್ವಾದ ಮಾಡೋಣ ಅಂತ ಹೇಳಿದ್ರೆ
ಇಕ್ಷುದಂಡ ನವಮಂಡಲೀಂ ಪುರೇ ಪಶ್ಯ ಪರ್ವ ರಸಸಿದ್ಧಯೇ ಪ್ರಿಯ. ರಸ್ತೆ ಮೇಲೆ ಹೋಗ್ತಿರ್ಬೇಕಾದ್ರೆಲ್ಲ ಕಾಣಿಸುತ್ತಲ್ಲ ಗೊಂಚ ಚೆನ್ನಾಗಿ ಆ ಕಬ್ಬಿನ ಜಲ್ಲೆಗಳನ್ನೆಲ್ಲ ತಂದು ಇಟ್ಟಿರ್ತಾರೆ. ಕಬ್ಬು ಮಾತ್ರ ನೋಡಬೇಡ, ಅದನ್ನೆಲ್ಲ ನಿಮಗೆ ಪೂರ್ತಿ ಅಲ್ಲಿ ರಸನೆಲ್ಲ ಇದು ಮಾಡಿ ಬಿಸಾಕಿರ್ತಾರೆ, ಎಷ್ಟು ನೊಣಗಳು ಮುಟ್ಕೊಂಡಿದೆ ನೋಡು ಅಂತ ಗಂಡ ಅದನ್ನು ಹೇಳ್ತಾನೆ. ಇದು ಸಂವಾದದ ಒಂದು ರೀತಿ ಅಂತ ನಮಗೆ ಗೊತ್ತಾಗುತ್ತೆ. ಇದೇ ರೀತಿ ಶಿಶಿರದಲ್ಲೂ ಕೂಡ ನಮಗೆ ಗುಬ್ಬಂಚಿ ಅಂತೆ ನೋಡಿ, ಆಭುಗ್ನಾಖ್ಯ ಮುರೋಭೇದಂ ಸೂಚಯನ್ನಿವ ಫಾಲ್ಗುನೆ ಕುರುತೆ ತೈಟ್ಟಿಭೀಂ ವೃತ್ತಿಂ ಕುಂಚಿತಾಂಸಃ ಪುರೀಜನಃ. ಎಲ್ಲರೂ ಕೂಡ ಚಳಿಗೆ ಮೈ ಮುದುರ್ಕೊಂಡು ಕುಳಿತಿರ್ಬೇಕಾದ್ರೆ ನಾಟ್ಯಶಾಸ್ತ್ರದ ಒಂದು ಯಾವುದೋ ಪ್ರಭೇದ, ಆಭುಗ್ನಾಖ್ಯ ಮುರೋಭೇದಂ, ಉರೋಭೇದ ಒಂದು, ಹಿಂಗೆ ಮೈ ಮುದುರ್ಕೊಂಡು ಕೂತಿರ್ಬೇಕಾದ್ರೆ ನಾಟ್ಯಶಾಸ್ತ್ರದಲ್ಲಿ ಬರುವ ಬಗೆ ಬಗೆಯ ವ್ಯಾಯಾಮಗಳಲ್ಲಿ ಇದೊಂದು ಉರೋಭೇದ. ಅಂದರೆ ನಾವು ಇದನ್ನೆಲ್ಲ ಶೋಲ್ಡರ್ಸು ಮತ್ತು ಚೆಸ್ಟು ಇದನ್ನೆಲ್ಲ ವ್ಯಾಯಾಮ ಮಾಡೋದ್ರ ಒಂದು ಕ್ರಮವನ್ನು ನಾಟ್ಯಶಾಸ್ತ್ರದಲ್ಲಿ ಹೇಳ್ತಾನೆ. ಆ ವ್ಯುತ್ಪತ್ತಿಯನ್ನು ಬಳಸ್ಕೊಂಡು ಬಂದು ಚಳಿನಲ್ಲಿ ಎಲ್ಲರೂ ಹಾಕಿ ಕೂತ್ಕೊಳ್ತೀವಲ್ಲ, ಅದನ್ನು ಅಭ್ಯಾಸ ಮಾಡಿಸೋ ಥರ ಕಾಣಿಸ್ತಾರೆ ಅಂತ. ಮಾಘ ಸ್ನಾನ ಮಾಡ್ತಿರ್ಬೇಕಾದ್ರೆ ಹೇಗೆ ಕಷ್ಟ ಆಗುತ್ತೆ ಅಂತೆಲ್ಲ ಹೇಳ್ತಾರೆ. ನಿರ್ಮೋಕವತ್ ಚೈತ್ಯ ಭಯಂ ಭುಜಂಗಾ ಮುಂಚಂತಿ ನಾಲೀತಲ ಕೀಲಿತಾಂಗಾ. ಮಾಘ ಸ್ನಾನದಲ್ಲಿ ಬಲವಂತ ಮಾಘ ಸ್ನಾನ ಇಷ್ಟ ಇರೋದಿಲ್ಲ, ಯಾರೋ ಹೇಳ್ಬಿಟ್ಟು ಪುಣ್ಯ ಬರುತ್ತೆ ಅಂತ ಮಾಡಿಸ್ಬಿಟ್ಟಿರ್ತಾರೆ. ಅಲ್ಲಿ ಹೋಗಿ ಮಾಡ್ತಿರ್ಬೇಕಾದ್ರೆ ಹಾವು ತನ್ನ ಪೊರೆ ಕಳಿಸ್ಕೊಳ್ಳೋ ಹಾಗೆ ಮೊದಲನೇ ನೀರು ಹಾಕ್ಕೊಳ್ಳೋರ್ಗೂ ಭಯ ಇರುತ್ತೆ. ಆಮೇಲೆ ಸರಿ ಮುಳಿದಾದ್ಮೇಲೆ ನೀರಿಗೆ ಇಳಿದಾದ್ಮೇಲೆ ಚಳಿ ಆದ್ರೇನು ಇದಾದ್ರೇನು ಅಂತ ರಥಸಪ್ತಮಿ ಬರೋದನ್ನು ಹೇಳ್ತಾರೆ. ಸಂಧ್ಯಾವರಣೆ ಮಾಡ್ತಾರೆ. ಶಿವರಾತ್ರಿಯಲ್ಲಿ ವನಮಲ್ಲಿಕಾರ್ಜುನ ದೇವಸ್ಥಾನದ ಬಗ್ಗೆ ಹೇಳ್ತಿರ್ಬೇಕಾದ್ರೆ ಐತಿಹಾಸಿಕವಾಗಿ ಅಲ್ಲಿ ಹೇಗೆ ಶಿವಾಜಿ ಮಹಾರಾಜ ಬಂದಿದ್ದ ಅವುಗಳನ್ನೆಲ್ಲ ಕೂಡ ಹೇಳ್ತಾರೆ. ಬೆಂಗಳೂರು ಅಂತ ಪ್ರಥಮ ಉಲ್ಲೇಖ ಬರುವಂತಹ ಬೇಗೂರಿನ ಶಾಸನ, ನಾಗೇಶ್ವರ ಸ್ವಾಮಿ ದೇವಾಲಯ ಇದೆ. ಶಿವರಾತ್ರಿ ಪ್ರಸಂಗವನ್ನು ಎಷ್ಟು ಸಮುಚಿತವಾಗಿ ತರ್ತಾರೆ ಅಂದರೆ ಎಲ್ಲೆಲ್ಲೋ ತಂದು ಬಿಡೋದಿಲ್ಲ. ನನಗೆ ಇದು ಗೊತ್ತಿದೆ, ನಾನು ಇದನ್ನು ಹೇಳ್ತೀನಿ, ನೀವು ಕೇಳಬೇಕು, ಈ ಧೋರಣೆ ಅಲ್ಲ. ಶಿವರಾತ್ರಿ ದಿನ ಜಾಗರಣೆ ಮಾಡ್ತಿರ್ಬೇಕಾದ್ರೆ ಶಿವ ದೇವಾಲಯಗಳಿಗೆ ಹೋಗೋದು ರೂಢಿ. ಆವಾಗ ನಾನು ಜಾಗರಣೆ ದಿನ ಇವರು ಸಂಗೀತ ಗುರುಗಳು ನಾಗವಲ್ಲಿಯವರು ಎಲ್ಲ ಕಡೆಗೂ ಶಿವ ದೇವಾಲಯಗಳಿಗೆ ಹೋಗಿರ್ತಾರೆ, ಅವ್ರ ಮನೆಗೂ ಬಂದಿದ್ರಂತೆ. ಆವಾಗ ನೆನಪಿನಿಂದ ಇದು ಸ್ಫೂರ್ತಿಯಿಂದ ಬರೆದಿದ್ದಾರೆ ಪ್ರಾಯಶಃ. ಆ ಥರ ನಾಗೇಶ್ವರ ದೇವಾಲಯಕ್ಕೆ ಹೋದಾಗ ಬರೀ ದೇವರನ್ನು ನೋಡ್ಕೊಂಡು ಬರೋದಲ್ಲ, ಸ್ವಲ್ಪ ಸಾಂಸ್ಕೃತಿಕವಾಗೂ ನಾವು ತಿಳ್ಕೊಳ್ಳೋಣ. ಅಲ್ಲಿರೋ ಶಾಸನದಲ್ಲಿ ಮೊದಲ ಬಾರಿಗೆ ಬೆಂಗಳೂರಿನ ಊರ ಹೆಸರು ಬರುತ್ತೆ, ಬೇಗೂರು ಶಾಸನ ಅಂತ. ಇಲ್ಲೇ ಮಿಥಿಕ್ ಸೊಸೈಟಿಯಲ್ಲಿ ನಮ್ಮ ಅವರ ಹೆಸರನ್ನು ನಮ್ಮ ಉದಯ್ ಕುಮಾರ್ ಅವರು ಎಲ್ಲ ಶಾಸನಗಳನ್ನು ಬಹಳ ಸೊಗಸಾಗಿ ಡಿಜಿಟೈಸ್ ಮಾಡಿ, ಇಟ್ ಈಸ್ ಎನ್ ಎಕ್ಸ್ಟ್ರಾರ್ಡಿನರಿ ಎಫರ್ಟ್. ಎಲ್ಲರೂ ಕೂಡ ಹೋಗಿ ನೋಡಬೇಕಾದಂಥದ್ದು. ಅಷ್ಟು ಬೆಂಗಳೂರಿಗೆ ಸಂಬಂಧಪಟ್ಟಂಥ ಐತಿಹಾಸಿಕ ಶಾಸನಗಳನ್ನು ಡಿಜಿಟೈಸ್ ಮಾಡಿದ್ದಾರೆ, 3D ಮಾಡೆಲಿಂಗ್ ಎಲ್ಲ ಮಾಡಿದ್ದಾರೆ. ಆ ಥರ ಐತಿಹಾಸಿಕ ದಾಖಲೆಗಳನ್ನು ಇಲ್ಲಿ ನಮಗೆ ಕೊಟ್ಟಿದ್ದಾರೆ. ನಾನು ಆಗಲೇ ಹೇಳಿದಾಗೆ ಲಾಲ್ಬಾಗ್ ಗ್ಲಾಸ್ ಹೌಸ್, ಮಾಧವಿ ಲತೆ, ಇದೆಲ್ಲವನ್ನೂ ಹೇಳಿದ್ದಾರೆ. ಹೋಲಿ ಬಗ್ಗೆ ಬರುತ್ತೆ. ಮತ್ತು ನಾನು ಕೊನೆಗೆ ಬರ್ತಿರ್ಬೇಕಾದ್ರೆ ಅವಳು ಇದೇ ವಿವೇಕವನ್ನು ಹೇಳ್ತಾಳೆ. ನಮ್ಮ ಊರು ಮೊದಲಿಗೆ ಇಲ್ಲಿ ಎಲ್ಲವೂ ಇರೋ ಥರ ಜೀವನ ಅಂದಮೇಲೆ ಅಲ್ಲಿ ಒಳಿತಿರುತ್ತೆ, ಕೆಡಕಿರುತ್ತೆ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಒಂದು ತಮ್ಮ ಇಂಟರ್ವ್ಯೂ ಪ್ರಾಯಶಃ ಅನಂತಮೂರ್ತಿಯವ್ರು ಮಾಡಿದ್ದು ಅನಿಸುತ್ತೆ, ಅಲ್ಲಿ ಹೇಳ್ತಾರೆ, ಪ್ರಕೃತಿ ನಿಯಮ ಅಪ್ಪ ಅದು. ಅನಂತಮೂರ್ತಿಯವರು ಇವ್ರ ಬಾಯಿಂದ ಅವ್ರಿಗೆ ಬೇಕಾಗಿರೋ ಉತ್ತರವನ್ನು ಹೊರಡಿಸೋದಕ್ಕೆ ಬಹಳ ಕಷ್ಟಪಟ್ಟು ಕೇಳ್ತಾರೆ. ನೀವು ಯಾಕೆ ಸರ್ ಕಣ್ಣು ತೆರೆದು ಜಗತ್ತಿನಲ್ಲಿ ಕೆಡಕಿಲ್ವೇ, ನೀವು ನೋಡಲ್ವಾ ಅಂತ ಹೇಳಿದ್ರೆ, ಬೆಳಕಿದೆ ಅಂದಮೇಲೆ ಕತ್ತಲು ಇರಲೇಬೇಕು. ನಮಗೆ ಭಗವಂತ ವಿವೇಕ ಕೊಟ್ಟಿರೋದು ಬೆಳಕನ್ನು ಹೆಚ್ಚಾಗಿ ಕಾಣಲಿ ಅಂತ. ತಮಸೋಮ ಜ್ಯೋತಿರ್ಗಮಯ, ತಮಸ್ಸಿಲ್ಲ ಅಂತ ಹೇಳೋದಿಲ್ಲ, ಜ್ಯೋತಿರ್ಗಮಯ ಇನ್ನೊಂದು ಭಾಗ ಇದೆ ಅಲ್ವಾ ಅಂತ ಹೇಳ್ತಾರೆ. ಒಂದು ಸುಭಾಷಿತ ಹೇಳುತ್ತೆ, ನ ದೇವಾ ದಂಡಮಾದಾಯ ರಕ್ಷಂತಿ ಪಶುಪಾಲವತ್ ಎಂತು ರಕ್ಷಿತು ಮಿಚ್ಛಂತಿ ಬುದ್ಧ್ಯಾ ಸಂವಿಭಜಂತಿ ತಮ್ ಅಂತ ಹೇಳ್ತಾರೆ. ಯಾವುದೋ ದನಹೋಕರಂತೆ ದೇವರು ನಮಗೆ ಬುದ್ಧಿ ನಮ್ಮನ್ನು ರಕ್ಷಿಸಬೇಕು ಅಂತ ಹೇಳಿದ್ರೆ ಒಂದು ಕೋಲು ಕಟ್ಟಿಗೆ ಇಟ್ಕೊಂಡು ಬಂದು ಹಸುಗಳನ್ನು ಹೊಡೆಯೋ ಅಂತೆ ನಮ್ಮನ್ನು ಶಿಕ್ಷಣೆ ಮಾಡೋದಿಲ್ಲ. ಯಾರನ್ನು ನಿಜವಾಗ್ಲೂ ರಕ್ಷಿಸಬೇಕು ಅಂತ ಬುದ್ಧಿ ದೇವರಿಗೆ ಬರುತ್ತೋ ಸಂಕಲ್ಪ, ನಮಗೆ ವಿವೇಕ ಕೊಡ್ತಾನೆ. ಆ ವಿವೇಕವೇ ದೇವರ ಅನುಗ್ರಹ. ಆ ವಿವೇಕವನ್ನು ಬಳಸ್ಕೊಂಡು ನಾವೇನು ಮಾಡಬೇಕು? ಜಗತ್ತು ಸುಖ ದುಃಖಗಳಿಂದ ಕೂಡಿದೆ, ಜಗತ್ತು ಒಳಿತು ಕೆಳಿತುಗಳಿಂದ ವ್ಯಾಮಿಶ್ರವಾಗಿದೆ. ಇಲ್ಲಿ ನಮಗೆ ಹೇಳ್ತಿರ್ಬೇಕಾದ್ರೆ ಸತ್ಯಾನೃತೆ ಮಿಥುನೀಕೃತ್ಯ ಅಂತ ಭಗವತ್ಪಾದರು ಅಧ್ಯಾಸ ಭಾಷೆದ ಪ್ರಾರಂಭದಲ್ಲಿ ಬರೀತಾರೆ. ಇದರ ರೂಪವೇ ಅದು. ಹಾಗಿದ್ದಾಗ ನಮಗೇನು ಅಂತ ಹೇಳಿದ್ರೆ, ಈ ಪ್ರಕೃತಿಯಲ್ಲಿರುವಂತಹ ಎಲ್ಲ ಒಳಿತು ಕೆಡಕುಗಳನ್ನು ಅವು ನಮ್ಮ ಜೀವನಕ್ಕೆ ಸಂಸ್ಕಾರಕ ಅಂತ ನಾವು ಬಳಸ್ಕೊಂಡ್ರೆ, ಆ ಪ್ರಕೃತಿಯನ್ನು ಬಳಸ್ಕೊಂಡು ಪ್ರಕೃತಿ ಅತೀತವಾಗಿ ಭಗವಂತ ಕೃಷ್ಣ ಹೇಳಿದಂತೆ ನಿಸ್ತ್ರೈಗುಣ್ಯದ ನೆಲೆಗೆ ಹೋಗುವುದಕ್ಕೆ ಸಾಧ್ಯ ಆಗುತ್ತೆ ಅಂತ ಆ ಒಂದು ಆಶಾವಾದದ ಸ್ಥಿತಿಯಲ್ಲಿ ಹೇಳ್ತಾರೆ. ಗಂಡನೂ ಕೂಡ ಅದೇ ನೆಲೆಗೆ ಬರ್ತಾನೆ.
ನಮ್ಮ ಭಾರತೀಯ ದೃಷ್ಟಿ ಸುಮ್ಮನೆ ಶುಭಂ ಅಂತ ಮುಗಿಸ್ಬೇಕು ಅಂತಲ್ಲ. ನಾನು ಈ ಥರ ಎಲ್ಲ ಯಾಕೆ ಪೌರೋಭಾಗ್ಯಂ ಅಭಾಗ್ಯ ಭಾಜನ ಜನಾಸೇವ್ಯಂ ಮಯಾಂಗೀಕೃತಂ ರೀತಿಯಲ್ಲಿ ಮಾಡಿದೆ ಅಂತ ಹೇಳಿದ್ರೆ, ಸಂಸ್ಕೃತದಲ್ಲಿ ಒಂದೇ ಮುಖ ಎಲ್ಲ ಹೇಳ್ಕೊಂಡು ಹೋಗ್ತಿರ್ಬೇಕಾದ್ರೆ ಸ್ವಾರಸ್ಯ ಬರೋದಿಲ್ಲ. ಜಸ್ಟ್ ಟು ಪ್ಲೇ ದ ಡೆವಿಲ್ಸ್ ಅಡ್ವೊಕೇಟ್, ಸ್ವಾರಸ್ಯ ಬರಲಿ, ಈ ಥರ ಒಂದು ಕಾವ್ಯ ರಚಿತವಾಗಲಿ ಎಂಬಂತೆ ನಾನು ಈ ಥರ ಮಾತನಾಡಿದೆ ಅಂತ ಆ ಗಂಡನು ಕೊನೆಗೆ ಹೇಳ್ತಾನೆ. ಈ ರೀತಿಯಾಗಿ ನಮ್ಮ ಊರಿನ ಬಗ್ಗೆನೇ ನಮಗೇ ಎಷ್ಟೋ ವಿಷಯಗಳನ್ನು ತಿಳಿದುಕೊಳ್ಳುವಂತೆ ಸಂಸ್ಕೃತ ಭಾಷೆಯ ನಿಸರ್ಗ ಸಹಜವಾದ ಸೌರಭ ಯಾವ ರೀತಿಯಲ್ಲಿ ಪಸರಿಸಬಲ್ಲದು, ಆ ವಾಗ್ಧೋರಣೆ ಪ್ರಾಚೀನವಾದ ಪದ್ಯಬಂಧಗಳಾಗಿಯೋ ಗದ್ಯ ಸಂಭಾಷಣೆಗಳಾಗಿಯೋ ಹೇಗೆ ತೆರೆದುಕೊಳ್ಳಬಹುದು, ಈ ರೀತಿ ಬಹುಭೂಮಿಕೆಗಳಲ್ಲಿ ವಿಶಿಷ್ಟವಾದ ಈ ಒಂದು ಕಾವ್ಯ. ಇದನ್ನು ಇರುವ ಸಮಯದಲ್ಲಿ ಸುಮ್ಮನೆ ಒಂದು ಪ್ರರೋಚನೆಯ ರೀತಿಯಲ್ಲಿ ಪಾರ್ಶ್ವ ಮಾತ್ರ ಪರಿಚಯ ಅದನ್ನು ಮಾಡುವುದಕ್ಕೆ ಅವಕಾಶ ಕೊಟ್ಟಂತಹ ಸಂಜಯ ನಗರದ ಸಾಂಸ್ಕೃತಿಕ ವೇದಿಕೆಯ ಎಲ್ಲ ಪದಾಧಿಕಾರಿಗಳಿಗೆ, ಎಲ್ಲ ಶ್ರೋತೃಗಳಿಗೂ ನನ್ನ ನಮಸ್ಕಾರ, ಧನ್ಯವಾದ. ಮಹಿಂ ಭಟ್ ಅವರು, ವ್ಯಕ್ತಿ ವಿವೇಕ. ಶಶಿಕಿರಣ್ ಆಗಲೇ ಹೇಳಿದಾಗೆ ಇದು ನಮಗೆ ಬರೀ ಸ್ಯಾಂಪಲ್ ಸ್ವೀಟ್ ಆಯಿತು. ನಮಗೆ ಪೂರ್ತಿ 1 kg ಸ್ವೀಟ್ ತಿನ್ನಬೇಕು, ಆದರೆ ಒಂದೇ ಸರ್ತಿ ತಿನ್ನೋಕ್ಕಾಗಲ್ಲ ಅಂತಲೂ ಒಂದೇ ಸರ್ತಿ ತಿನ್ನೋಕ್ಕಾಗಲ್ಲ ಅಂತಲೂ ಗೊತ್ತು. ಸೊ ಹಾಗಾಗಿ ನಮ್ಮ ಸಂಜಯನಗರ ಸಾಂಸ್ಕೃತಿಕ ವೇದಿಕೆಯಿಂದ ಒಂದೇ ಒಂದು ಬೇಡಿಕೆ, ನಮಗೆ ಇದೇ ಥರ ಕಾರ್ಯಕ್ರಮನ ದಯವಿಟ್ಟು ಬಂದು ನಡೆಸ್ಕೊಡ್ಬೇಕು ಅಂತ ಕೇಳ್ಕೊತೀವಿ. ಚೆನ್ನಾಗಿ ನಡೆಸ್ಕೊಡ್ತಾರೆ. ಅದೇ ಥರ ಋತು ಕಲ್ಯಾಣಂ ಅಂತ ನಮಗೆ ಋತುಗಳ ಬಗ್ಗೆ ಎಲ್ಲ ಒಂದು ವಿವರಣೆ ತುಂಬ ದೀರ್ಘವಾಗಿ ಆನಂದಮಯದಿಂದ ನಮಗೆ ತಿಳಿಸ್ಕೊಟ್ರಿ. ಅದರಲ್ಲಿ ಈ ಕಲ್ಯಾಣಂ ಅಂದರೆ ನೀವು ಬಂಗಾರ ಅಂತಲೂ ಹೇಳಿದ್ರಿ. ನಮಗೆ ಇವತ್ತು ಈ ರವಿವಾರ ಭಾನುವಾರ ಇವತ್ತಿನ ಒಂದು ಬಂಗಾರದ ಒಂದು ಬೆಲೆಯಲ್ಲಿ ಸಾಕಷ್ಟು ಬಂಗಾರವನ್ನು ಕೊಂಡುಕೊಂಡಷ್ಟು ನಮಗೆ ಆನಂದ ತಂದಿದೆ. ಅಕ್ಷಯ ತೃತೀಯ ನಾನು ಹೇಳಿರಲಿಲ್ಲ, ಅದನ್ನು ನೀವು ಹೇಳಿ ತುಂಬಿಸ್ಕೊಟ್ರಿ, ಧನ್ಯವಾದ. ತಮಗೆ ಪದ್ಮಭೂಷಣ ಪುರಸ್ಕೃತರಾದ ಡಾಕ್ಟರ್ ಗಣೇಶ್ ಅವರ ಕಾವ್ಯವನ್ನು ಇಷ್ಟು ಚೆನ್ನಾಗಿ ನಮಗೆ ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ ಸಂಜಯನಗರ ಸಾಂಸ್ಕೃತಿಕ ವೇದಿಕೆಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಡಾಕ್ಟರ್ ಆರ್ ಗಣೇಶ್ ಅವರಿಗೆ ನಮ್ಮ ಸಂಜಯನಗರ ಸಾಂಸ್ಕೃತಿಕ ವೇದಿಕೆಯಿಂದ ಒಂದು ಗೌರವ ಸಮರ್ಪಣೆ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿ. ನಮ್ಮ ಈ ಕಾರ್ಯಕ್ರಮದ ಆಹ್ವಾನೆಗೆ ಓಗೊಟ್ಟಿ ಇಲ್ಲಿ ಉಪಸ್ಥಿತರಾಗಿ ಬಂದಂಥ ಪದ್ಮಭೂಷಣ ಪುರಸ್ಕೃತರಾದ ಡಾಕ್ಟರ್ ಆರ್ ಗಣೇಶ್ ಅವರಿಗೆ ತಮ್ಮ ಸಂಜಯನಗರ ಸಾಂಸ್ಕೃತಿಕ ವೇದಿಕೆಯಿಂದ ಒಂದು ಗೌರವ ಸಮರ್ಪಣೆಯನ್ನು. ಇಲ್ಲ, ನೀವಿಲ್ಲಿರೋದು ನಮ್ಮ ಭಾಗ್ಯ. ಶ್ರೀಹರಿಯವರು ಗೌರವ ಸಮರ್ಪಣೆ ಮಾಡಬೇಕು ಅಂತ ಕೇಳ್ಕೊತೀನಿ. ಜೋರಾದ ಚಪ್ಪಾಳೆ ಬರಲಿ.
ಡಾಕ್ಟರ್ ಪ್ರಸನ್ನ ಅವರು ಬರಬೇಕು. ಹೇಳ್ತೀರಾ? ಹೇಳಿ. ಅಲ್ಲಲ್ಲ ಎಲ್ಲರಿಗೆ ನಮಸ್ಕಾರ. ಸಂಜಯ್ ನಗರ ಸಾಂಸ್ಕೃತಿಕ ವೇದಿಕೆ ಪುಷ್ಟವಾಗ್ತಾ ಇದೆ. ಅದರ ಆಶ್ರಯದಲ್ಲಿ ಪ್ರಾಯಶಃ ಗೋಖಲೆ ಸಂಸ್ಥೆ ಬಿಟ್ಟು ಬೇರೆ ಕಡೆ ನನ್ನ ಬರವಣಿಗೆ ಈ ರೀತಿ ಪ್ರಸ್ತುತವಾಗ್ತಾ ಇರೋದು ಇದೇ ಮೊದಲು ಅಂತ ಅನಿಸುತ್ತೆ. ನಾನು ಎಷ್ಟೆಷ್ಟೋ ಮಹಾಕವಿಗಳ ಕಾವ್ಯಗಳನ್ನು ತುಂಬ ಸಂತೋಷದಿಂದ ಮಾತಾಡಿದೆ. ನನ್ನ ಸಣ್ಣ ಪುಟ್ಟ ಬರವಣಿಗೆ ನನ್ನ ಸಂತೋಷಕ್ಕೆ 4 ಜನ ಸಂತೋಷ ಪಡಲಿ ಅಂತ ಬರೆದದ್ದಕ್ಕೆ ಈಗ ಇದೊಂದು ಅವಕಾಶವನ್ನು ಇಲ್ಲಿ ಅವರು ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಈ ಆಯೋಜಕರಿಗೆ ಮೊದಲಿಗೆ ನನ್ನ ಅನಂತ ಕೃತಜ್ಞತೆಗಳು. ಒಂದು ಕಥೆ ಇದೆ. ಒಬ್ಬ ಕವಿ ಯಾವುದೋ ಕಾವ್ಯಗಳನ್ನೆಲ್ಲ ಬರಿತಾ ಇದ್ದ. ಕೀರ್ತಿಲಕ್ಷ್ಮಿ ಪ್ರಸಿದ್ಧಿ ಅನ್ನುವ ದೇವತೆ ಅವನ ಕಡೆ ತಿರುಗಿ ನೋಡ್ತಾ ಇರಲಿಲ್ವಂತೆ. ಎಲ್ಲೆಲ್ಲೋ ಯಾವ್ಯಾವುದೋ ಕಡೆಗೆ ಹೋಗ್ತಾ ಇದ್ಲು, ಯಾವುದೋ ರಾಜಕಾರಣಿಗಳ ಹಿಂದೆ ಹೋಗ್ತಾ ಇದ್ಲು, ಇನ್ಯಾರೋ ಬಿಸ್ನೆಸ್ ಮೆನ್ ಕಡೆ ಹೋಗ್ತಾ ಇದ್ಲು, ಇನ್ಯಾರೋ ಸಿನಿಮಾ ನಟರ ಕಡೆ ಹೋಗ್ತಾ ಇದ್ದಳು. ಹೀಗೆ ಕೀರ್ತಿಲಕ್ಷ್ಮಿ ಬೀದಿ ತಿರುಗ್ತಾ ಇದ್ದಾಳೆ, ನನ್ನ ಕಡೆ ತಿರುಗಿ ನೋಡ್ತಾ ಇಲ್ವಲ್ಲ ಅಂತ ಕೇಳಿದ್ನಂತೆ. ಏನು ಯೋಚನೆ ಮಾಡಬೇಡ, ನೀನು ಸತ್ತು 100 ವರ್ಷ ಆದಮೇಲೆ ನಿನ್ನ ಗೋರಿ ಹತ್ತಿರಕ್ಕೆ ನಾನು ಬಂದು ಶಾಶ್ವತವಾಗಿರ್ತೀನಿ ಅಂತಳಂತೆ. ಈ ರೀತಿಯಾಗಿ ಆಗಿಬಿಟ್ಟಿದೆ. ಏಕಸ್ಯ ತಿಷ್ಠತಿ ಕವೇರ್ ಗೃಹೇವ ಕಾವ್ಯಂ ಅನ್ಯಸ್ಯ ಗಚ್ಚತಿ ಸುಹೃದ್ಭವನಾನಿ ಯಾವತ್ ನ್ಯಸ್ಯಾವಿದಗ್ಧ ವದನೇಶು ಪದಾನಿ ಶಶ್ವತ್ ಕಸ್ಯಾಪಿ ಸಂಚರತಿ ವಿಶ್ವ ಕುತೂಹಲೀವ ಅಂತ ರಾಜಶೇಖರ ಹೇಳ್ತಾನೆ. 1000 ವರ್ಷಗಳ ಕೆಳಗೆ ಹೇಳ್ದ. ಎಷ್ಟೋ ಬಾರಿ ಅವ್ರವ್ರ ಕಾವ್ಯಗಳು ಅವ್ರವ್ರ ಮನೇಲೇ ಇದ್ದುಬಿಡುತ್ತೆ. ರಾಜರತ್ನಂ ಅವ್ರು ಹೇಳುವಾಗ ಗೊತ್ತಾಗುತ್ತೆ ಅದು ಶಾಶ್ವತ ಸಾಹಿತ್ಯ ಅಂತ. ಇನ್ನು ಕೆಲವೊಮ್ಮೆ ಸ್ನೇಹಿತರ ಮನೆಗಳಿಗೆ ಕಾಂಪ್ಲಿಮೆಂಟ್ರಿ ಕಾಪಿಯಾಗಿ ಹೋಗುತ್ತೆ, ಅದರಿಂದ ಆಚೆಗೆ ಹೋಗೋದಿಲ್ಲ. ಯಾರೋ ಪುಣ್ಯಾತ್ಮರ ಸಾಹಿತ್ಯ ಮಾತ್ರ ವಿಶ್ವ ಕುತೂಹಲಿ ಹಾಗೆ ಜಗತ್ ಪರ್ಯಟನ ಮಾಡುತ್ತೆ ಅಂತ. ನಮ್ಮ ವ್ಯಾಸ ವಾಲ್ಮೀಕಿಗಳು, ಕುಮಾರವ್ಯಾಸ, ಭೈರಪ್ಪನವರು, ಕುವೆಂಪು ಈ ರೀತಿಯಾದ ಪುಣ್ಯಾತ್ಮರ ಕೃತಿಗಳು ಹೋಗ್ತಾ ಇರ್ತದೆ. ಹಾಗಿರುವಾಗ ನಮ್ಮಂಥ ಸಣ್ಣವರ ಕೃತಿಗಳನ್ನು 4 ಜನಕ್ಕೆ ಮುಟ್ಟಿಸುವ ಕೆಲಸವನ್ನು ಶಶಿಕಿರಣನಂಥವ್ರು ಮಾಡದೇ ಇದ್ದರೆ ಇನ್ನು ಬೇರೆ ದಾರಿಯೇ ಇಲ್ಲ. ಅದು ಕಂಟಕಾಂಜಲಿ ಅಂತ ಅದ್ಭುತವಾದ ಕಾವ್ಯ. ಅದು 65ನೇ ಇಸ್ವಿನಲ್ಲಿ ಪ್ರಕಟವಾಯಿತು. ಪ್ರಾಯಶಃ ನಾನು ಹುಟ್ಟಿದಾಗ ಅದನ್ನು ಬರೆದಿರಬೇಕು. ಅರ್ಜುನ ಕೃಷ್ಣ ವಾಡ್ಕರ್ ಅಂತ ಅಪ್ರತಿಮ ಮೇಧಾವಿಗಳು, ಪಂಡಿತರು, ಒಳ್ಳೆಯ ರಸಿಕರು ಪೂನಾದಲ್ಲಿದ್ದವರು. ಅವ್ರನ್ನ ನಾನು ನೋಡುವಂಥ ಭಾಗ್ಯ ಬರಲಿಲ್ಲ. ಅವ್ರ ಮಗನ್ನ ನಾನು ನೋಡಿದ್ದೆ. ಅಲ್ಲಿ ಅವರೊಂದು ಕಡೆ ಹೇಳ್ತಾರೆ, ಕಲ್ಯಾಣೇ ಇದಿತೆ ಸ್ಪೃಹಾಸ್ತಿ ಸುಮತೆ ಮಾ ಪುಸ್ತಕಂ ಲಿಖ್ಯತಾಂ ಲೇಖ್ಯಂಚೇತ್ ಶಿಶುವಾಂಗ್ಮಯಂ ಲಿಖಸಕೆ ಶಾಸ್ತ್ರೇ ರುಚಿಸ್ತ್ಯಜ್ಯತಾಂ ತತ್ರಾಪ್ಯದ್ಯತನಾ ಕಥಾ ಯದಿನಭೋ ಭಿಕ್ಷಾಟನಂ ಸ್ವೀಕರು ಅಂತಿಲ್ಲ. ನಿನಗೆ ಒಳ್ಳೇದಾಗಬೇಕು ಅಂತಿದ್ರೆ ಪುಸ್ತಕ ಬರಿಬೇಡ, ಬರೆದ್ರು ಸಂಸ್ಕೃತದಲ್ಲಿ ಬರಿಬೇಡ, ಬರೆದ್ರು ಶಾಸ್ತ್ರ ಬರಿಬೇಡ, ಬರೆದ್ರು ದೊಡ್ಡದಾಗಿ ಮಾಡಬೇಡ. ಇಷ್ಟು ಎಚ್ಚರಿಕೆ ಹೇಳಿದ್ರು ನೀನು ಕೇಳದೆ ಇದ್ಮೇಲೆ ಭಿಕ್ಷಾ ಎತ್ಕೊಂಡು ತಿರುಗು, ಹಾಳಾಗಿ ಹೋಗು ಅಂತ. ಈ ರೀತಿಯಾಗಿ ಕನ್ನಡ ಪುಸ್ತಕಗಳನ್ನೇ ಓದಲ್ಲ. ಅಷ್ಟಕಂಡಿ ಆ ಕೃಷ್ಣ ಭಟ್ಟ ಅಂದರೆ ಮುಪ್ಪಿನ ಕಾಲಕ್ಕೆ 3 ಜನ ಹೆಂಡತಿ ಇರುವಂಥ ಒಂದು ಕನ್ನಡ ಗಾದೆ ಇದೆ. ಹಾಗಿದ್ದಾಗ ಅದು ಸಂಸ್ಕೃತ, ಅದು ಕವಿತೆ, ಅದು ಹಳೆಯ ಶೈಲಿಯಲ್ಲಿ ಬರೆದ ಕವಿತೆ. ಇನ್ನು ಹೋಗಲಿ, ದೇವತೆಗಳ ಸ್ತುತಿಗಳು ಬರೆದ್ರೆ ಪುಣ್ಯ ಬರುತ್ತೆ ಅಂತ ಅರ್ಥವಾಗದೇ ಇದ್ದರೂ ಜನ ಓದ್ಬಿಡ್ತಾರೆ. ಅಪ್ಪಟ ಬೆಂಗಳೂರಿನ ಬದುಕನ್ನು ಕುರಿತು ವರ್ಣಿಸಿರುವಂಥದ್ದು. ಹೀಗಾಗಿ ಅದು ಅರಮನೆ ಗಲ್ತು, ಸೂಳೆ ಮನೆ ಗಲ್ತು, ಸವಣ್ಣ ಮನೆ ಗಲ್ತು, ಅದಾವೆಡೆಗ ಮಲ್ತು ಅಂತ ಒಂದು ಪದ್ಯ ಬರುತ್ತದೆ. ಕಾವ್ಯಾವಲೋಕನದಲ್ಲಿ ನಾಗವರ್ಮ ಹೇಳ್ತಾನೆ, ಎಲ್ಲಿಗೂ ಹೋಗುವಂಥದ್ದಲ್ಲ ಅಂತ. ಅಂಥ ಕವಿತೆಯನ್ನು ಕೇಳೋದಕ್ಕೆ ಬಂದಿದ್ದೀರಾ. ತುಂಬ ಸೊಗಸಾಗಿ ಗೆಳೆಯ ಶಶಿಕಿರಣ ಮಾತಾಡಿದ್ದಾರೆ. ಅದಕ್ಕಾಗಿ ನಾನು ತುಂಬ ವೈಯಕ್ತಿಕವಾಗಿ ಕೃತಜ್ಞತೆಯನ್ನು ಹೇಳಬೇಕು.
ಏಕೆಂದರೆ ನಮ್ಮ ಜನ್ನ ಕವಿ ಹೇಳ್ತಾನೆ, ಕಟ್ಟಿಯುಮೇನು ಮಾಲೆಕಾರನ ಪೊಸಪಾಸಿಗಂ ಮುಡಿವ ಭೋಗಿಗಳಿಲ್ಲದೆ ಬಾಡಿಪೋಗದೆ. ಎಷ್ಟು ಚೆನ್ನಾಗಿರೋ ಹೂವಿನ ಹಾರ ಕಟ್ಟಿದ್ರೆ ಏನು, ಯಾರೂ ಮುಡ್ಕೊಳ್ಳದೆ ಇದ್ರೆ ಅಂತ. ಈಗ ಗಂಡಸರೇ ಮುಂಚೆ ಕೃಷ್ಣದೇವರಾಯನ ಕಾಲದಲ್ಲಿ ಮಾರುದ್ದ ಜುಟ್ಟಿಗೆ, ಮೊಳದುದ್ದ ಜುಟ್ಟಿಗೆ ಮಾರುದ್ದದ ಮಲ್ಲಿಗೆ ಅಂತೆ, ಗುಲಾಬಿ ಅಂತೆ, ಸಂಪಗಿ ಅಂತೆ, ಆ ಹೂಗಳನ್ನೆಲ್ಲ ಅಲಂಕಾರ ಮಾಡ್ಕೊಳ್ತಾ ಇದ್ರು ಅಂತ ತೆಲುಗಿನ ಕಾವ್ಯಗಳಲ್ಲಿ ಮತ್ತು ಕನ್ನಡದ ಕವಿಗಳಾದಂಥ ಕನಕದಾಸರ ಮೋಹನ ತರಂಗಿಣಿ ಕಾವ್ಯದಲ್ಲಿ, ಮನುಚರಿತ್ರೆ ಇತ್ಯಾದಿಗಳಲ್ಲೆಲ್ಲ ಬರುತ್ತದೆ. ಆದರೆ ಇವತ್ತು ಹೆಂಗಸರೇ ಹೂ ಮುಡ್ಕೊಳ್ಳೋದಿಲ್ಲ ಅನ್ನೋ ಸ್ಥಿತಿ ಬಂದುಬಿಟ್ಟಿರೋವಾಗ ಏನು ಹೂಮಾಲೆ ಕಟ್ಟಿ ಏನು ಪ್ರಯೋಜನ? ಅದನ್ನು ಆಯ್ದು ಪದ್ಯಗಳ ಸ್ವಾರಸ್ಯ ಅಂತ ಏನಿದೆ ಅದನ್ನು ಅಲ್ಲಿರೋದಕ್ಕಿಂತ ಹೆಚ್ಚು ಕಂಡು ವರ್ಣಿಸೋದಿದೆಯಲ್ಲ, ಅದು ಬಹಳ ದೊಡ್ಡದು. ಮುಖ್ಯ, ನಾವಿರೋ ಜಾಗ ಏನೇ ಆಗಲಿ ನಮ್ಮ ಜಾಗ, ಅದು ನಮ್ಮದು, ನಾವು ಬಿಡೋಕ್ಕಾಗೋಲ್ಲ. ಹಾಗಿದ್ದಾಗ ಅದನ್ನು ಪ್ರೀತಿಸಬೇಕು, ಅದಕ್ಕಿರುವ ಸ್ವಾರಸ್ಯಗಳನ್ನು ಕಾಣಬೇಕು. ಬೆಂಗಳೂರಿನಲ್ಲಿ ಈಗಲೂ ಕಲ್ಚರಲ್ ಹೆರಿಟೇಜ್ ಟೂರ್ ಅಂತ ಮಾಡ್ಬೋದು, ಹೆರಿಟೇಜ್ ವಾಕ್ ಅಂತ ಮಾಡ್ಬೋದು, ಬೇಕಾದಷ್ಟು ಅವಕಾಶ ಇದೆ. ಹಾಗೆ ಮಾಡಿದ್ರೆ ನಮ್ಮ ಜನಕ್ಕೆ ನಮ್ಮ ಜನದ ನೆಲೆಯ ಬಗ್ಗೆ ಗೊತ್ತಾಗುತ್ತೆ. ಕನ್ನಡಿಗರೇ ಮಾಡದೇ ಇದ್ದರೆ ಬಂಗಾಳದಿಂದ ಬಂದವರು, ಮತ್ತು ಬಿಹಾರದಿಂದ ಬಂದವರು, ಮತ್ತು ಅಸ್ಸಾಮಿಂದ ಬಂದವರು, ಇವ್ರುಗಳಿಗೇನು ಗೊತ್ತಾಗೋಲ್ಲ. ಅವರೆಲ್ಲ ಪೂರ್ತಿ ಬೆಂಗಳೂರಿನ ಯಾವುದೋ ದೂರದ ಎಕ್ಸ್ಟೆನ್ಷನ್ಸಲ್ಲಿದ್ದಾರೆ, ಅವರೆಲ್ಲ ಅಪಾರ್ಟ್ಮೆಂಟ್ಗಳಲ್ಲಿರ್ತಾರೆ, ವೀಕೆಂಡಲ್ಲಿ ಮಾಲ್ಗಳಿಗೆ ಹೋಗ್ತಾ ಇರ್ತಾರೆ, ಇನ್ನೇನೂ ಇರೋದಿಲ್ಲ. ಕನ್ನಡಿಗರಾದವರು ಈ ಊರಿನ ಮಹತ್ವವನ್ನು ಆ ಜನಕ್ಕೆ ಹೇಳುವುದು, ಈ ಸ್ವಾರಸ್ಯಗಳನ್ನು ತಿಳ್ಕೊಳ್ಳೋದು, ಆ ಥರದ್ದು ಮಾಡಿದ್ರೆ ಒಳ್ಳೆಯದಾದೀತು. ಮತ್ತದೇ ಗಂಡ ಹೆಂಡತಿ ಒಂದು ವಿನೋದವಾಗಿ ಮಾತಾಡ್ಕೊಳ್ತಾ ಇರಬೇಕು. ನಾನು ಹೇಳ್ತಾನೆ ಇರ್ತೀನಿ, ಒಂದು ಕುಟುಂಬ ಸಮರಸವಾಗಿರಬೇಕು ಅಂದರೆ ಒಂದು ಹೊತ್ತಾದರೂ ಮನೆ ಸದಸ್ಯರು ಒಟ್ಟಿಗೆ ಊಟ ಮಾಡಬೇಕು. ಊಟ ಮಾಡೋವಾಗ ಟಿ ವಿ ಆಫ್ ಮಾಡಿರಬೇಕು, ಸೆಲ್ಫೋನ್ ಮುಟ್ಟಬಾರ್ದು. ಅಷ್ಟು ಒಂದು 20 ನಿಮಿಷದ ಊಟವನ್ನಾದರೂ ಮಾತಾಡಿಕೊಂಡು ಮಾಡಿದ್ರೆ, ಬಾಯಿಂದ ಹೊರಗೆ ಮಾತು ಬಂದಂತೆ ಗಂಟ್ಲಿಂದ ಒಳಗೆ ಊಟ ಇಳಿತಾ ಇದ್ದಂತೆ ಅದೊಂದು ದಿನ ಸಾರ್ಥಕವಾಗುತ್ತೆ. ವೇದ ಹೇಳುತ್ತಲ್ಲ, ಸುದಿನಂಚ ಮೇ, ಏನೇನು ಕೊಡು ಅಂತ ಕೇಳುವಾಗ ನನಗೆ ಒಳ್ಳೆಯ ದಿವಸವನ್ನು ಕೊಡು ಅಂತ ವೇದ ಕೇಳುತ್ತೆ. ಆ ಥರದ್ದಾಗತ್ತೆ. ಆ ದೃಷ್ಟಿಯಿಂದ ಬರೆದದ್ದು. ಅಂದರೆ ಸುತ್ತಲಿನ ಪ್ರಕೃತಿಯಲ್ಲಿ ವ್ಯತ್ಯಾಸಗಳೇನಾಗ್ತಾ ಇರುತ್ತೆ ಅದನ್ನು ನಾವು ನೋಡ್ತಾ ಇರಬೇಕು. ಆಗ ಪ್ರೈಡ್ ಆಫ್ ಇಂಡಿಯಾ ಅಂತನ್ನುವ ಒಂದು ಗಿಡದ ಬಗ್ಗೆ ಬಂತು. ಹೊಳೆ ದಾಸವಾಳ ಅಂತ ಅದರ ಹೆಸರು. ಅಪ್ಪಟ ಭಾರತೀಯವಾದಂಥ ಗಿಡ. ಅದ್ರ ಸೊಗಸು ಎಷ್ಟು ಚೆನ್ನಾಗಿರುತ್ತೆ ಅದನ್ನು ನೋಡಬೇಕಾಗುತ್ತೆ. ಇನ್ನು ಅದು ಹೂ ಬಿಡುತ್ತೆ, ಅರಳುತ್ತೆ, ಆ ಥರದ್ದು ಗೊತ್ತಾಗುತ್ತದೆ. ಆಮೇಲೆ ಇನ್ನು ಮಳೆಗಾಲ ಬರ್ತಾ ಇದ್ದಂಗೆ ಕದಂಬ ಪುಷ್ಪಗಳು. ನೀವು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನ ಒಳಗೆ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಮುಂದೆ ಹೋದರೆ 4 ಬೃಹದಾಕಾರದ ಕದಂಬ ವೃಕ್ಷಗಳಿವೆ. ತುಂಬ ಚೆನ್ನಾಗಿ ಆ ಕದಂಬದ ಹೂಗಳು ಒಳ್ಳೆ ಟೆನ್ನಿಸ್ ಬಾಲ್ಗಳ ಥರ ನೆಲದ ಮೇಲೆ ಬಿದ್ದಿರುತ್ತೆ, ಬಂಗಾರದ ಬಣ್ಣದಲ್ಲಿರುತ್ತೆ, ನೋಡಿ ಸಂತೋಷ ಪಡಬಹುದು. ಈ ಥರದ್ದು ಎಷ್ಟೋ ಸ್ವಾರಸ್ಯಗಳು ಬೆಂಗಳೂರಲ್ಲಿರುತ್ತೆ. ಒಂದು ಆಕಾಶದಲ್ಲಿ ನಾವು ಆಕಾಶ ನೀಲಿಯಾಗಿರುತ್ತೆ ಅಂತೀವಿ, ಆದರೆ ಸೂರ್ಯೋದಯ ಸೂರ್ಯಾಸ್ತದಲ್ಲಿ ನೀಲಿಯಾಗಿರೋಲ್ಲ. ಅದು ಹೋಗಲಿ, ಆ ಕೆಂಪು ಹೋದ ಮೇಲೂ ಒಂದೊಂದು ಹೊತ್ತಿನಲ್ಲಿ ತೆಳು ನೀಲಿ, ಕಡು ನೀಲಿ ಮತ್ತು ಬಿಳಿಚಿಕೊಂಡ ನೀಲಿ, ಹೀಗೆ ಬೇರೆ ಬೇರೆ ಬಗೆಯಲ್ಲಿ ಬಣ್ಣ ವ್ಯತ್ಯಾಸವಾಗ್ತಾ ಇರುತ್ತೆ. ಅದನ್ನೊಂದು ನೋಡ್ತಾ ಇರಬೇಕು. ಈ ಪ್ರಕೃತಿಯನ್ನು ನೋಡಿ ನಾವು ಎಷ್ಟು ನೆಮ್ಮದಿ ಪಡಿಬಹುದು. ಬೆಂಗಳೂರಿಂದ ಒಂದು 20 ಕಿಲೋಮೀಟ್ರ್ ಆಚೆ ಹೋದರೆ ರಾತ್ರಿ ಹೊತ್ತು, ಅಮಾವಾಸ್ಯೆ ರಾತ್ರಿ ನಿಚ್ಚಳವಾಗಿ ಆಕಾಶದಲ್ಲಿ ನಕ್ಷತ್ರಗಳು ಕಾಣುತ್ತವೆ. ಅದನ್ನು ಏನೋ ನೋಡದೇ ಇದ್ದರೆ ನಾವು ಅಗಣಿತ ತಾರ ಗಣಗಳ ನಡುವೆ ನಿನ್ನನೆ ನಚ್ಚಿದೆ ನಾನು ಅಂತ ಕುವೆಂಪು ಅವರ ಸುಂದರವಾದ ಕವಿತೆನ ಆಸ್ವಾದ ಮಾಡೋಕ್ಕಾಗೋದಿಲ್ಲ. ಈ ರೀತಿಯಾದದ್ದು ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಪದ್ಯನ ಮಕ್ಕಳಿಗೆ ಹೇಳ್ಕೊಡೋಕ್ಕೂ ಆಗೋದಿಲ್ಲ. ಅದರಿಂದ ಈ ಸಣ್ಣ ಪುಟ್ಟ ಸ್ವಾರಸ್ಯಗಳು ನಮ್ಮ ಜೀವನದ ಯಾಂತ್ರಿಕತೆಯನ್ನು ಪಕ್ಕಕ್ಕೆ ಒಂದು ಸ್ವಲ್ಪ ಹೊತ್ತಾದರೂ ಇಡುತ್ತೆ. ಅದನ್ನು ಮತ್ತೆ ಮರುಕಳಿಸ್ಕೊಳ್ಳುವಂತೆ ಮಾಡಿದ್ರು. ನನಗಿರುವ ಒಂದು ಭಾಗ್ಯ ಏನಂದರೆ ಬೇಕಾದಷ್ಟು ಮರವು. ನನಗೆ ಎಷ್ಟೋ ಪದ್ಯಗಳು ಗೊತ್ತಾಗ್ತಾ ಇರಲಿಲ್ಲ. ಒಮ್ಮೆ ಯಾವಾಗಲೂ ಶಶಿಕಿರಣ ಒಂದು ಪದ್ಯವನ್ನು ಗುಣಕೊಳ್ತಾ ಇದ್ದಾಗ, ಯಾವುದದು ಶಶಿ ಪದ್ಯ ಹೇಳಪ್ಪ ಅಂತಂದರೆ, ಹೇಳಿದ ಮೇಲೆ ಪರವಾಗಿಲ್ಲ, ಯಾರೋ ತಕ್ಕ ಮಟ್ಟಿಗೆ ಚೆನ್ನಾಗಿ ಬರೆದಿದ್ದಾರೆ ಅಂತ, ಇದು ಸಾಕ್ಷಾತ್ ನೀವೇ ಬರೆದಿತ್ತು ಅಂತಂದ. ಇದು ನನ್ನ ಸ್ಥಿತಿ. ಹಾಗಾಗಿ ನನ್ನ ಕೃತಿಯನ್ನೇ ನಾನು ಹೊಸದಾಗಿ ನೋಡಿಕೊಂಡು ಸಂತೋಷ ಪಡುವಂತೆ ಆಯಿತು. ಆ ಅವಕಾಶವನ್ನು ತಾವೆಲ್ಲ ದಯಪಾಲಿಸಿದ್ದೀರಾ. ಸಹೃದಯರ ಸಮಕ್ಷದಲ್ಲಿ ಇದು ಆಗೋದು ಬಹಳ ವಿಶೇಷ. ಸುಮ್ಮನೆ ನಮಗೆ ನಾವೇ ಹೇಳ್ಕೊಂಡ್ರೆ ಏನೂ ಸುಖ ಇಲ್ಲ. ಬೀದಿನಲ್ಲಿ ಜೋರಾಗಿ ಹೇಳ್ಕೊಂಡ್ರೆ ಹುಚ್ಚು ಬೆಪ್ಪು ಶಿವಲೀಲೆ ಅಂತಾರೆ. ಇಂಥದ್ದನ್ನು ಅವಕಾಶ ಕೊಟ್ಟಿದ್ದೀರಾ, ಅದಕ್ಕಾಗಿ ಮತ್ತೆ ಮತ್ತೆ ಧನ್ಯವಾದ. ನಮಸ್ಕಾರ. ಧನ್ಯವಾದಗಳು ಸರ್. ಈ ಕಾರ್ಯಕ್ರಮ ಯಶಸ್ವಿಯಾಗಿ ಗೊಳಿಸೋಕ್ಕೆ ಇಲ್ಲಿ ತುಂಬ ಜನ ನಮ್ಮ ಒಟ್ಟಿಗಿದ್ದಾರೆ. ನಾವು ನಮ್ಮ ಸಂಜಯನಗರ ಸಾಂಸ್ಕೃತಿಕ ವೇದಿಕೆ ಕಳೆದ ಮೇ ತಿಂಗಳಿಂದ ನಾವು ಕಾರ್ಯಕ್ರಮಗಳನ್ನ ಶುರು ಮಾಡಿಕೊಂಡ್ವಿ.
ನಾವೊಂದು ಸಂಕಲ್ಪ ಮಾಡ್ಕೊಂಡಿದ್ವಿ, ಪ್ರತಿ ತಿಂಗಳು ಒಂದು ಕಾರ್ಯಕ್ರಮ ಮಾಡೋಣ. ನಮ್ಮ ಕಲ್ಚರ್ ಬಗ್ಗೆ ಇರ್ಬೋದು, ಟ್ರೆಡಿಷನ್ ಬಗ್ಗೆ ಇರ್ಬೋದು, ಇತಿಹಾಸದ ಬಗ್ಗೆ ಇರ್ಬೋದು, ಒಂದು ಪ್ರಚಾರ ಮಾಡೋಣ, ನಮ್ಮ ಈಗಿನ ಪೀಳಿಗೆಗೆ ತಿಳಿಸೋಣ ಅಂತ ನಾವೊಂದು ಸಂಕಲ್ಪವನ್ನು ಮಾಡ್ಕೊಂಡಿದ್ದೀವಿ. ತಕ್ಕ ಮಟ್ಟಿಗೆ ನಾವು ಕಾರ್ಯಕ್ರಮನ ನಡೆಸ್ಕೊಂಡು ಬರ್ತಾಯಿದ್ದೀವಿ ಅಂತ ಒಂದು ಭಾವನೆ. ಆದರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಜನಗಳನ್ನು ಸೇರಿಸಿ ನಾವು ಈ ಕಾರ್ಯಕ್ರಮನ ಮಾಡಬೇಕು ಅಂತ ನಮ್ಮ ಒಂದು ಆಸೆ. ಸೊ ಆ ನಿಟ್ಟಿನಲ್ಲಿ ಒಂದೇ ಒಂದು ನಮ್ಮ ಪ್ರಾರ್ಥನೆ ಏನಂದರೆ, ಎಲ್ಲರಿಗೂ ಈ ಥರ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಜನಗಳನ್ನು ಕರ್ಕೊಂಬನ್ನಿ, ಅಕ್ಕಪಕ್ಕದ ಮನೆಯವ್ರನ್ನ ಕರ್ಕೊಂಬನ್ನಿ, ಈಗಿನ ಜನ್ರೇಷನ್ ಮಕ್ಕಳನ್ನ ಕರ್ಕೊಂಬನ್ನಿ. ಹೆಚ್ಚಾಗಿ ಈಗಿನ ಜನ್ರೇಷನ್ ಮಕ್ಕಳಿಗೆ ಗೊತ್ತಾಗಬೇಕು. ಅವರಿಗೆ ಇದರ ಬಗ್ಗೆ ಏನು ಗೊತ್ತಾಗ್ತಾನೆ ಇಲ್ಲ. ಇವತ್ತಿನ ನಮ್ಮ ಬೆಂಗಳೂರು, ನಾವು ಇವತ್ತು ಹೇಳ್ತಾ ಇದ್ರು ಶಶಿಕಿರಣ್ ಅವರು, ನಮ್ಮ ಒಂದು ಹುಡುಗರ ದಿನದೆಲ್ಲ ನಮಗೆ ನೆನಪಿಗೆ ಬರ್ತಾಯಿತ್ತು. ನಾವು ಚಿಕ್ಕ ವಯಸ್ಸಲ್ಲಿ ಮಲ್ಲೇಶ್ವರಮಲ್ಲಿದ್ದಾಗ ಯಾವ ಥರ ಆಡ್ತಾಯಿದ್ವಿ, ಇವ್ರು ಮಳೆಗಾಲದಲ್ಲಿ ಬೋಟ್ ಬಿಡೋದು ಪೇಪರ್ ಮಾಡಿ, ಅದು ಜ್ಞಾಪಕ ಬರ್ತಾಯಿತ್ತು. ನಾವು ಈ ಏರಿಯಾಗೆ 82ರಲ್ಲಿ ಬಂದಾಗ ಎಲ್ಲೂ ಏನು ಮನೆಗಳೇ ಇರಲಿಲ್ಲ. ಇಲ್ಲಿಂದ ಹೆಬ್ಬಾಳ್ ಕೆರೆ ಕಾಣೋದು. ಈ ಆಷಾಢ ಮಾಸದಲ್ಲಿ ಕಿಟಕಿ ತೆಗಿಯೋಕ್ಕಾಗ್ತಾ ಇರಲ್ಲ, ಅಷ್ಟು ಗಾಳಿ ಬರೋದು. ಆದರೆ ಇವತ್ತೇನೂ ಇಲ್ಲ. ಇವ್ರು ಹೇಳ್ದಂಗೆ ಎಲ್ಲ ಕಿಟಕಿ ಹಾಕ್ಕೊಂಡು ಬರೀ ಎ ಸಿನಲ್ಲಿದ್ದೀವಿ. ಪಕ್ಕದ ಮನೇಲಿ ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಹಾಗಾಗಿ ಎಲ್ಲರೂ ಹೆಚ್ಚಿನ ಜನಗಳನ್ನ ಕರ್ಕೊಂಬಂದು ಇದೇ ಥರ ನಾವು ಕಾರ್ಯಕ್ರಮ ನಡೆಸೋದಕ್ಕೆ ಎಲ್ಲರೂ ಒಂದು ಪ್ರೇರಣೆ ಆಗಬೇಕು ಅಂತ ನಾನು ಕೇಳ್ಕೊತೀನಿ. ಹಾಗೆ ಈ ಕಾರ್ಯಕ್ರಮ ನಡೆಸ್ಕೊಡ್ಬೇಕಾದ್ರೆ ನಮಗೆ ಪ್ರತಿ ತಿಂಗಳು ನಮ್ಮ ರಮಣಿ ಸರು ವಿಡಿಯೋಗ್ರಫಿಯಿಂದ ತುಂಬ ಸಹಕಾರ ಮಾಡ್ತಾರೆ. ಈ ವಿಡಿಯೋಗ್ರಫಿಯಿಂದ ನಮಗೇನಾಗ್ತಾ ಇದೆ ಅಂದರೆ, ಯಾರು ಕಾರ್ಯಕ್ರಮಕ್ಕೆ ಬರೋಕ್ಕಾಗ್ತಾ ಇಲ್ವೋ, ನಮ್ಮ ಒಂದು ಈ ಗ್ರೂಪಲ್ಲಿ ಸುಮಾರು ಒಂದು 200 ಜನದ ಮೇಲಿದ್ದೀವಿ, 200-250 ಜನ ಇದ್ದೀವಿ. ಕಾರಣಾಂತರದಿಂದ ಕೆಲವರು ಬರೋಕ್ಕಾಗಲ್ಲ. ಅವರಿಗೆಲ್ಲ ಈ ವಿಡಿಯೋಗ್ರಫಿ ಮೂಲಕ ನಾವು ನಮ್ಮ ಕಾರ್ಯಕ್ರಮನ ತಲುಪಿಸ್ತಾ ಇದ್ದೀವಿ. ಅದು ನಮಗೆ ನಿಜವಾಗ್ಲೂ ಒಂದು ಒಳ್ಳೆ ಕೆಲಸ ಮಾಡಿಕೊಡ್ತಾಯಿದ್ದೀರ. ಧನ್ಯವಾದಗಳು ಸರ್. ಅದೇ ಥರ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ವಿಶ್ವನಾಥ್ರವರು ಪ್ರತಿ ಕಾರ್ಯಕ್ರಮಕ್ಕೂ ಒಂದು ಪ್ರಸಾದ ಅಂತ ಒಂದು ಮಾಡಿಕೊಡ್ತಾ ಇದ್ದಾರೆ. ಅವರಿಗೆ ನಮ್ಮ ಸಂಜಯನಗರ ಸಾಂಸ್ಕೃತಿಕ ವೇದಿಕೆಯಿಂದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ನಮಗೆ ಸೌಂಡ್ ಸಿಸ್ಟಮ್ಗೆ ನಮ್ಮ ರಾಮನಾಥನ್ ಅಳಿಯ ಅವರು, ನಮ್ಮ ದೇವಸ್ಥಾನದ ಒಬ್ಬರು ಹಿರಿಯರು, ಅವರ ಅಳಿಯ ರವಿಶಂಕರ್ ಅಂತ, ಅವರು ಪ್ರತಿ ತಿಂಗಳು ನಮಗೆ ಒಂದು ಸಹಕಾರ ಕೊಡ್ತಾ ಇದ್ದಾರೆ. ಸೊ ಅವರಿಗೂ ನಾವು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಹಾಗೂ ನಮ್ಮ ಗಾಯತ್ರಿ ಪರಿಷತ್ ಮತ್ತು ವರಸಿದ್ಧಿ ವಿನಾಯಕ ವಿಶ್ವಸ್ತ ಮಂಡಳಿಗೆ ನಮ್ಮ ಸಂಜಯನಗರ ಸಾಂಸ್ಕೃತಿಕ ವೇದಿಕೆಯಿಂದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಮತ್ತು ಹಾಗೂ ನಮ್ಮ ಸಂಜಯನಗರ ಸಾಂಸ್ಕೃತಿಕ ವೇದಿಕೆ ಎಲ್ಲ ಸದಸ್ಯರಿಗೂ ಈ ದಿನದ ಒಂದು ಧನ್ಯವಾದಗಳನ್ನು ಅರ್ಪಿಸ್ತಾ, ಈಗ ವಸಂತ ಋತು, ನವರಾತ್ರಿ, ಇದು ರಾಮನವಮಿ ಒಂದು ಸಂಭ್ರಮ ಎಲ್ಲ ಕಡೆ ನಡೀತಾ ಇದೆ. ಈ ಸಂಭ್ರಮದಲ್ಲಿ ನಾವು ಇವತ್ತು ಸಣ್ಣದಾಗಿ ಒಂದು ಪಾನಕದ ಪ್ರಸಾದ ಹಾಗೂ ಅವಲಕ್ಕಿ ಪ್ರಸಾದ ಒಂದು ಹಮ್ಮಿಕೊಂಡಿದ್ದೀವಿ. ಎಲ್ಲರೂ ಪ್ರಸಾದ ತೊಗೊಂಡು ತಮ್ಮ ಮನೆಗೆ ಹೊರಡಬೇಕು ಅಂತ ಬೇಡ್ಕೊತೀವಿ.